ಅಪ್ಪಾಜಿ ನೀನು ಇಷ್ಟೊಂದು ಗೌರವಿಸ್ತೀಯ, ಇಷ್ಟೊಂದು ಪ್ರೀತಿಸ್ತೀಯ. ಅಪ್ಪಾಜಿ ಮಾಡಿರೋ ಸಾಧನೆ ಏನು ಗೊತ್ತಾ? ಹಿಮಾಲಯಕ್ಕೆ ಹೋಗಿ ಇಂದ್ರಿಯ ನಿಗ್ರಹವನ್ನು ಮಾಡಿ, ಏಕಾಗ್ರತೆಯನ್ನು ಮಾಡಿ, 30 ವರ್ಷಗಳ ತಪಸ್ಸನ್ನು ಮಾಡಿ ಸೀದಾ ಹುಬ್ಳಿಗೆ ಬಂದವರಲ್ಲ. ವಿಶೇಷವಾದ ಅಧ್ಯಯನಗಳನ್ನು ಮಾಡಿದವರಲ್ಲ, ವಿಶೇಷವಾದಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದವರಲ್ಲ. ಒಂದೇ ಗೊತ್ತಿರೋದು ಅಪ್ಪಾಜಿಗೆ, 2 ಮಾತ್ರ. ಒಂದು ಅಮ್ಮ ಅನ್ನೋದು, ಇನ್ನೊಂದು ಪಡೋದು. ಅಮ್ಮ ಅನ್ನೋದು, ಪಡೋದು. ಹಾಸ್ಯ ಎಲ್ಲ ಒದ್ದೆ ಆಗುವಷ್ಟೊತ್ತಿದ್ದೀನಿ, ಒದ್ದೆ ಆಗುವಷ್ಟೊತ್ತಿದ್ದೀನಿ. ಒಂದೊಂದು ಹಾಡನ್ನ ರಾತ್ರಿ ನಮ್ಮ ಸಂಗಮೇಶ್ ಭಾರದ್ವಾಜಿ ಗೊತ್ತು ಪಾಪ, ನನ್ನ ಜೊತೆ ಇದ್ದವ್ರಿಗೆ ನಿದ್ದೆ ಮಾಡೋಕ್ಕಾಗಲ್ಲ. ಮಧ್ಯರಾತ್ರಿ 2 ಗಂಟೆಗೆ ಶುರುವಾದರೆ ನನ್ನ ನಡು ಬೆಳಗಿನ ಜಾವ 6 ಗಂಟೆವರೆಗೂ ನಡೀತಾ ಇರುತ್ತೆ. ದಿನಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಒಂದು ದಿನ ಪಾಪ ಅವನು ಸತ್ಸಂಗ ಮುಗಿಸಿ ಸುಸ್ತಾಗಿ ಬಂದಿದ್ದಾನೆ, ಕೆಳಗಡೆ ಮಲಗಿದ್ದಾನೆ, ಮಂಚದ ಮೇಲೆ ಮಲಗಿದ್ದೀನಿ. ಮಧ್ಯಾಹ್ನ ರಾತ್ರಿ 12 ಗಂಟೆಗೆ ಎಚ್ಚರ ಆಯಿತು. ಒಂದು ಹಾಡನ್ನು ಸುಮಾರು ಒಂದು 150-200 ಸರಿ ಕೇಳಿದ್ದೀನಿ, ಅಳ್ತಿದ್ದೀನಿ. ಒಂದೇ ಹಾಡು, ಅದ್ರ ಜೊತೆಗೆ ನಾನು ಹೇಳೋದು, ಅಳೋದು. ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕಲ್ವ ಯಾವ ಹಾಡಿರ್ಬೋದು ಅಂತ. ಓಂಕಾರಿ ಹೀಂಕಾರಿ ಕ್ಲೀಂಕಾರಿ ಆದರೂ ಅಮ್ಮ ಎನ್ನುವವ ನಾನು. ಓಂಕಾರಿ ಹೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು. ನೀನು ಯಾರು ಆಗಿವೆ? ಜಗನ್ಮಾತೆ, ಜಗದ್ದಕ್ಷಿಣಿ, ಜಗತ್ಕಾರಿಣಿ, ಭವತ್ಕಾರಿಣಿ, ಮಾಯಾ, ಏನು ಬೇಕಾಗೋ. ಆದರೆ ನನಗೆ ನೀನು, ನಾ ಕರೆಯೋದು ನಿನ್ನ ಅಮ್ಮ ಅಂತ, ಬೇರೆ ಏನು ಅಲ್ಲ. ನನಗೆ ಬೇಕಾದ್ದೇನು? ನಿನ್ನ ಮಡಿಲಲ್ಲಿ ನನಗೆ ಆಸರೆಯನ್ನು ನೀಡೋನು. ಇಷ್ಟೇ, 2 ಇರೋದು ಆಸರೆ. ಓಂಕಾರಿ ಹೀಂಕಾರಿ ಕ್ಲೀಂಕಾರಿ ಆದರೂ ಅಮ್ಮ ಎನ್ನುವವ ನಾನು. ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಆಸರೆಯ, ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಆಸರೆಯ. ಓಡೋಡಿ ಬಂದೆ ನಮ್ಮ ನಿನ್ನ ತನೆಯ, ಓಡೋಡಿ ಬಂದೆ ನಮ್ಮ ನಿನ್ನ ತನೆಯ. ಓಂಕಾರಿ ಹೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು. ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಆಸರೆಯ, ಓಡೋಡಿ ಬಂದೆ ನಮ್ಮ ನಿನ್ನ ತನೆಯ. ಓಂಕಾರಿ ಹೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು. ಸಂಸಾರಕ್ಕಾಗಿ, ಜಗತ್ತಿಗಾಗಿ ಕೊಡಗಟ್ಟಲೆ ಕಣ್ಣೀರನ್ನು ಸುರಿಸೋರಿದ್ದಾರೆ. ಆದರೆ ಭಗವಂತ ಬೇಕು ಅಂತ ಯಾರು ಕಣ್ಣೀರು ಸುರಿಸ್ತಾರೆ ಅಂತ ಹೇಳಿದ್ರು ರಾಮಕೃಷ್ಣ ಪರಮಹಂಸ. ಯಾವತ್ತೂ ನಿನಗೆ ಆ ಮಗುಗೆ ಹೇಗೆ ಅಮ್ಮ ಬೇಕು ಅನಿಸ್ತೋ ಹಾಗೆ ನಿನಗೆ ಜಗನ್ಮಾತೆ ಬೇಕು ಅನಿಸಿದ ದಿನವೇ ಅವಳು ನಿನಗೆ ಸಿಗ್ತಾಳೆ. ನಿನ್ನ ಪೂಜೆ ಕೇಳಲ್ಲ, ನಿನ್ನ ಪುನಸ್ಕಾರ ಕೇಳಲ್ಲ. ಎಷ್ಟು ಲೀಟರ್ ಎಷ್ಟು ಟಿನ್ ತಂದು ನೀನು ಹೋಮ ಮಾಡಿಸ್ದೆ ಕೇಳಲ್ಲ, ಎಷ್ಟು ಲಾರಿ ಹುತ್ತಂದು ನೀನು ಅಲಂಕಾರ ಮಾಡದೆ ಕೇಳಲ್ಲ. ಅವಳು ಬಯಸೋದು ನಿನ್ನಿಂದ ಒಂದೇ, ಪ್ರೇಮ. ಅವಳು ನಿನಗೆ ಕೊಡೋದು ಒಂದೇ, ಪ್ರೇಮ. ಪ್ರೇಮವೇ ಭಕ್ತಿ ಮಾರ್ಗದ ಅಮೂಲ್ಯವಾದಂತಹ ಆಸ್ತಿ. ಆ ಪ್ರೇಮ ಮಾರ್ಗವೇ ನಮ್ಮನ್ನು ಎಲ್ಲ ಕಡೆಗೆ ಕರ್ಕೊಂಡು ಹೋಗುತ್ತೆ. ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಆ ಪ್ರೇಮ? ನಮ್ಮನ್ನ ಭಗವಂತನನ್ನಾಗಿ ಮಾಡಿಬಿಡುತ್ತೆ. ಅಮ್ಮನಿಗೆ ಏನಿಷ್ಟ? ತನ್ನ ಮಗು ತನ್ನಂತೆ ಆಗ್ಬೇಕು ಅಂತ ಇಷ್ಟ ಪ್ರತಿಯೊಬ್ಬ ತಾಯಿಗುವೆ. ಅಥವಾ ತನ್ನನ್ನು ಮೀರಿಸ್ಬೇಕು ಅಂತ ಆಸೆ ಆಗತ್ತೆ. ತಲೆಗಿಂತ ಕೆಳಗಿರೋದು ಅದಕ್ಕೆ ಇಷ್ಟ ಆಗಲ್ಲ, ಯಾವ ತಾಯಿಗೂ ಇಷ್ಟ ಆಗಲ್ಲ. ಹಾಗಾಗಿ ಜಗನ್ಮಾತೆಗೂ ಏನಿಷ್ಟ ಅಂದ್ರೆ, ನೀನು ಬರೀ ಅವಳನ್ನು ಪೂಜಿಸುವ ಅರ್ಚಿಸುವ ಮಗು ಆಗ್ಬೇಕು, ಅವಳನ್ನು ಪೂಜಿಸುವ ಅರ್ಚಿಸುವ ಭಕ್ತಿ ಆಗ್ಬೇಕು ಸದಾ ಅನ್ಸಲ್ಲ ಅವಳಿಗೆ. ಅವಳು ನನ್ನ ಹಾಗೆ ಜಗನ್ಮಾತೆಯಾಗೇ ಆಗಬೇಕು.
ಅದೇ ಉದ್ದೇಶಕ್ಕಾಗಿ ಜೀವಂತ ಲಲಿತೆಯರು ಆಗಬಹುದು ಅನ್ನೋದನ್ನು ತೋರಿಸೋಕ್ಕೋಸ್ಕರವೇ ಈ ಲಲಿತಾ ಸಹಸ್ರನಾಮದ ಆ ಶಕ್ತಿ ಪ್ರಯೋಗವನ್ನು ಮಾಡ್ತಾ ನೀನು ಕೂಡ ಒಬ್ಬ ಲಲಿತೆಯಾಗಬೇಕು ಅನ್ನೋದು ಅಪೇಕ್ಷೆ. ಹಾಗಾಗಿ ನಿನ್ನನ್ನು ನೋಡೋಕ್ಕೆ ಈಗ ನಾನು ಬಂದಿದ್ದೆ. ನೀನು ನನ್ನನ್ನು ನೋಡಲಿ ಅಂತ ಬರಲಿಲ್ಲ, ಪ್ರತಿಯೊಂದು ಕಣ್ಣನ್ನು ದೃಷ್ಟಿಸಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಕುರ್ಚಿಗಳನ್ನು ಬದಲಾಯಿಸಿ ಬಂದಿದ್ದು. ಯಾಕೆಂದರೆ ಹುಬ್ಬಳ್ಳಿನಲ್ಲಿ ನನಗೆ ಎಷ್ಟು ಲಲಿತೆಯರು ಸಿಗಬಹುದು ಅಂತೇಳಿ, ಜೀವಂತ ಲಲಿತೆಯರು ಎಷ್ಟು ಜನ ಸಿಗಬಹುದು ಅಂತೇಳಿ. ಡಿಸಪಾಯಿಂಟ್ಮೆಂಟ್ ಇಲ್ಲ. 12 to 15, 12-15 ಜನ ಹುಟ್ಟಿಸಕ್ಕೆ ಸಾಧ್ಯ ಆಯಿತು. ಅವರಿಗೆ ಅರಿವಿಲ್ಲದಂತೆ ಅವರು ಲಲಿತೆಯರಾಗ್ತಿದ್ದಾರೆ. ಅವರಿಗೆ ಗೊತ್ತಿಲ್ಲ ತಾನು ಲಲಿತೆ ಆಗ್ತಿದ್ದೀನಿ ಅಂತ. ಅವರಿಗೆ ಅರಿವಿಲ್ಲ. ಒಂದು ವೇಳೆ ಅವರ ಅರಿವಿಗೆ ಬಂದುಬಿಟ್ರೆ ಅವರು ಆಗಲ್ಲ, ಯಾಕಂದ್ರೆ ಅಹಂಕಾರ ಬಂದಿರುತ್ತೆ. ಹಾಗಾಗಿ ಜಗನ್ಮಾತೆ ಅವರ ಅರಿವಿಲ್ಲದಂತೆ ಅವರನ್ನ ಆ ಮನೋಸ್ಥಿತಿಯನ್ನ, ಪ್ರಜ್ಞಾಸ್ಥಿತಿಯನ್ನ ಎತ್ತುತ್ತಾ ಇದ್ದಾರೆ. ಅದನ್ನು ನೋಡ್ಬೇಕು ಅಂದ್ರೆ ನಾನು ಅಷ್ಟೊತ್ತು ನಿನ್ನ ಜೊತೆ ಸುಳ್ಳದಾಡಿ, ಅಪ್ಪಾಜಿ ನಾವು ಲಲಿತೆ ಆಗ್ಬಿಟ್ರೆ ಇನ್ನುವೇ ಮಗ ಓದ್ತಾ ಇದ್ದಾನೆ, ಮಗಳಿಗೆ ಬಾಣಂತನ ಮಾಡಿಲ್ಲ, ಯಜಮಾನರಿಗೆ ರಿಟೈರ್ ಆಗಿಲ್ಲ, ನಾನು ಲಲಿತೆ ಆಗದೆ. ನೀ ಲಲಿತೆ ಆಗಿದ್ರೆ ಏನು? ನಮ್ಮಲ್ಲಿ ಒಂದು ಹುಚ್ಚು ಕಲ್ಪನೆ. ಆಧ್ಯಾತ್ಮಿಕಕ್ಕೆ ಬಂದ ತಕ್ಷಣ ಆಶ್ರಮ ಕಟ್ಟಬೇಕು, ಮುಟ್ಟಾಳತನದ ಪರಮಾವಧಿ. ಮನೆ ಬಿಡಬೇಕು, ಮುಟ್ಟಾಳತನದ ಪರಮಾವಧಿ. ಸಂಸಾರದಿಂದ ಹೊರಗಿರಬೇಕು, ಅತ್ಯಂತ ಮುಟ್ಟಾಳತನ. ನೀನು ಎಲ್ಲಿದೆಯೋ, ಹೇಗಿದೆಯೋ ಹಾಗೆ ಇರ್ತೀಯ. ಹೊರಗಡೆ ಯಾವ ಬದಲಾವಣೆಯೂ ಇಲ್ಲ. ಬದಲಾವಣೆ ಆಗಬೇಕಾದ್ದು ನಿನ್ನ ಪ್ರಜ್ಞಾ ಸ್ಥಿತಿಯಲ್ಲಿ ಅಷ್ಟೇ. ಒಳಗಡೆ ನಿನ್ನ ಪ್ರಜ್ಞಾ ಸ್ಥಿತಿಯ ಉನ್ನತೀಕರಣ, ಪ್ರಜ್ಞಾ ಸ್ಥಿತಿಯ ದೈವೀಕರಣ. ರಾಮಕೃಷ್ಣ ಪರಂಪರೆ ಇದೆರಡೇ ಮಾತು ಉಪಯೋಗಿಸೋದು, ಉನ್ನತೀಕರಣ, ದೈವೀಕರಣ. ಯಾವಾಗ ನಿನ್ನ ಪ್ರಜ್ಞಾ ಸ್ಥಿತಿಯ ಉನ್ನತೀಕರಣ, ದೈವೀಕರಣ ಆಗತ್ತೆ, ಯು ವಿಲ್ ಬಿಕಮ್ ಅನದರ್ ಲಲಿತೆ. ಲಲಿತೆ ಆದ ಮಾತ್ರಕ್ಕೆ ನೀನು ಕಿರೀಟ ಹಾಕೊಂಡು ಕಬ್ಬಿನ ಜೊತೆ ಇಟ್ಕೊಂಡು ಕೂತ್ಕೋಬೇಕು ಅಂತಲ್ಲ. ನೀನು ಹಾಗೆ ಇರ್ತಿ. ಅದೇ ಗಂಡ, ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಸಂಸಾರದ ಗೋಳು. ಅಷ್ಟೇ ಯಾಕೆ, ಅದೇ ಚೂಡಿದಾರ. ನೀ ಲಲಿತೆ ಆಗ್ಬಿಟ್ಟೆ ಅಂತ ಚೂಡಿದಾರ್ ತೆಗೆದ್ಬಿಟ್ಟು ಸೀರೆ ಉಟ್ಕೊಂತೇನಿಲ್ಲ. ನಥಿಂಗ್ ಫ್ರಮ್ ಔಟ್ಸೈಡ್. ಹೊರಗಡೆ ಏನೂ ಇಲ್ಲ, ಒಳಗಡೆ ಅಷ್ಟೇ. ಪ್ರಜ್ಞಾಸ್ಥಿತಿಯ ಉನ್ನತೀಕರಣ, ಪ್ರಜ್ಞಾಸ್ಥಿತಿಯ ದೈವೀಕರಣ. ಏನಾಗ್ಬಿಡತ್ತೆ, ನೀನು ಆಡಿದ್ದು ನಿಜವಾಗ್ತಾ ಹೋಗ್ಬಿಡತ್ತೆ, ನೀನು ಆಶೀರ್ವಾದ ಮಾಡಿದ್ದು ನಿಜವಾಗ್ತಾ ಹೋಗುತ್ತೆ. ಆನಂದ ನಿನ್ನಲ್ಲಿ ತುಂಬಿ ಹರಿಯತ್ತೆ, ನಿನ್ನ ಸುತ್ತಮುತ್ತ ಆನಂದ ಹರಿಯಕ್ಕೆ ಶುರುವಾಗತ್ತೆ. ಯಾರು ನಿನ್ನಿಂದ ದೂರವಾಗಿದ್ರೋ ಅವರೆಲ್ಲ ನಿನ್ನ ಹತ್ತಿರಕ್ಕೆ ಓಡಿ ಬರ್ತಾರೆ. ಆನಂದವನ್ನ ಅರಸಿ ನಿನ್ನ ಬಳಿಗೆ ಬಂದು ನಿನಗೆ ನಮಸ್ಕಾರ ಮಾಡ್ತಿದ್ರೆ, ಆದರೆ ನಿನಗೆ ಯಾವ ಅಪೇಕ್ಷೆಯಿಲ್ಲ, ನೀನು ನಿನ್ನ ಆನಂದದಲ್ಲಿರ್ತೀಯ. ಅದು ಲಲಿತೆ ಆಗೋದು ಅಷ್ಟೇ. ಹೊರಗಡೆ ಯಾವ ಬದಲಾವಣೆಯೂ ಇಲ್ಲ. ಅದನ್ನು ಗುರುತಿಸಬೇಕು ಅಂದ್ರೆ ಹೇಮಾ ವಿಜಯಕುಮಾರ್ ಹೇಮಾದೇವಿ ಆದರು, ಪ್ರತಿಭಾ ಶ್ರೀನಿವಾಸ ಮೂರ್ತಿ ಶಿವಮೊಗ್ಗ ಪ್ರತಿಭಾದೇವಿ ಆದರು, ರಾಜೇಶ್ವರಿ ನಿವಾಸ್ ರಾಜೇಶ್ವರಿ ದೇವಿ, ಅಚ್ಚಮ್ಮಾದೇವಿ, ಸುಪರ್ಣಾದೇವಿ, ಆಶಾದೇವಿ, ಇವ್ರು ಯಾರು ಏನೂ ಆಗಿಲ್ಲ. ಏನಾದ್ರು ಅದೇ ಗಂಡ, ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಕಾರು. ಟಾಟಾ ಇಂಡಿಕಾ ಮಾಡಿ ಇನೋವಾ ತಗೊಳ್ಳಿಲ್ಲ, ಎಲ್ಲವೂ ಅದೇ. ಆದ್ರೆ ಏನಾಗತ್ತೆ, ಹೇಮಾದೇವಿ ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು 2 months ಬ್ಯಾಕ್. ಯಾರೋ ಬಂದು ಅವಳಿಗೆ ನಮಸ್ಕಾರ ಮಾಡಿಬಿಟ್ರು, ಯಾರೋ ಗೊತ್ತಿದ್ದವರು ಡಿವೋಟೀಸು. ಇಡೀ ಡಾಕ್ಟರ್ಸ್ 12 ಜನ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಬಂದು ಅವಳಿಗೆ ನಮಸ್ಕಾರ ಮಾಡೋಗಿದ್ದಾರೆ. ಜನ ಕ್ಯೂ, ಯಾರಿವರು ಅಂತ. ದಟ್ ಈಸ್ ದ ಅಟ್ರಾಕ್ಷನ್ ಪವರ್ ಆಫ್ ಎ ಲಲಿತಾ. ಬಾಹ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಅದೇ ಮಂಚದ ಮೇಲೆ ಇವ್ರು ಕೂತಿದ್ದಾರೆ ಅಷ್ಟೇ. ಪೇಷಂಟ್ ಕೂತ್ಕೊಳ್ಳೋ ಮಂಚದ ಮೇಲೆ. ನಥಿಂಗ್ ಫ್ರಮ್ ಔಟ್ಸೈಡ್, ಇಟ್ ಓನ್ಲಿ ದ ಇನ್ಸೈಡ್ ಎಲಿವೇಶನ್, ದಟ್ ಈಸ್ ಲಲಿತೆ. ಅಪ್ಪಾಜಿ ಇದೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು? ಸ್ವಾಮಿ ವಿವೇಕಾನಂದ ಹೇಳ್ಕೊಟ್ರು. ತಮ್ಮ ಸೋದರ ಸನ್ಯಾಸಿ ಶಿವಾನಂದನಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ಸೋದರ,
ನಿಮಗೆಲ್ಲ ನಾನು ಜೀವಂತ ದುರ್ಗೆಯನ್ನು ಪೂಜೆ ಮಾಡಿಸಿ ತೋರಿಸುತ್ತೇನೆ. ಈ ವಿಷಯದಲ್ಲಿ ನಾನು ಮತಾಂಧನೇ ಸರಿ. ರಾಮಕೃಷ್ಣರನ್ನ ನೀನು ದೇವರೆಂದಾದರೂ ಕರಿ, ಅವತಾರವೆಂದಾದರೂ ಕರಿ, ಆದರೆ ಯಾರು ಶ್ರೀಮಾತೆಯವರನ್ನ ಜಗಜ್ಜನನಿ ಎಂದು ಒಪ್ಪುವುದಿಲ್ಲವೋ ಅವರಿಗೆ ನನ್ನ ಧಿಕ್ಕಾರವಿರಲಿ, ಅವರಿಗೆ ನನ್ನ ಧಿಕ್ಕಾರವಿರಲಿ, ಅವರಿಗೆ ನನ್ನ ಧಿಕ್ಕಾರವಿರಲಿ. ನನ್ನ ಬಾಳಿಗೆ ರಾಮಕೃಷ್ಣರ ಕೃಪೆ ಎಷ್ಟು ಮುಖ್ಯವೋ ಅದಕ್ಕಿಂತ 100 ಪಾಲು ಶ್ರೀಮಾತೆಯವರ ಕೃಪೆ ನನಗೆ ಮುಖ್ಯ. ನಿನ್ನ ಸೋದರ ಸ್ವಾಮಿ ವಿವೇಕಾನಂದ. ಒಂದು ಗಾಢವಾದಂತಹ ಪ್ರಶ್ನೆ ನಿನ್ನೆ ರಾತ್ರಿ ಇಡೀ ನನ್ನನ್ನು ನಿದ್ದೆ ಮಾಡಕ್ಕೊಡ್ಲಿಲ್ಲ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಾರಿ ನಾರಾಯಣಿ ಹೈ, ನರ ನಾರಾಯಣ್ ಬನೇಗ ಹೈ. ಸ್ತ್ರೀ ಆದಿಶಕ್ತಿ ಸ್ವರೂಪಿಣಿ, ಅವಳು ಹುಟ್ಟನೆ ನಾರಾಯಣಿ ಸ್ವರೂಪಿ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಹೆಣ್ಣನ್ನ, ಸ್ತ್ರೀಯಾಗಿ ಕಂಡೇ ಇಲ್ಲ. ಅವಳನ್ನು ಆಧ್ಯಾಶಕ್ತಿ ಅಂತಲೇ ಕಾಣತಕ್ಕಂಥದ್ದು, ಅವಳು ಶಕ್ತಿ ಸ್ವರೂಪಿಣಿ ಅಂತಲೇ ಗುರುತಿಸಕ್ಕದು. ಯಾಕೆ? ಇದು ನನ್ನ ಪ್ರಶ್ನೆ. ಯಾಕೆ? ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂದಿದ್ದು, ಯಾದೇವಿ ಸರ್ವಭೂತೇಶು ಪಿತೃರೂಪೇಣ ಅಂತ ಯಾಕೆ ಹೇಳಿಲ್ಲ? ಅಮ್ಮ ನೀನೇ ಲಲಿತೆ ಅಂತ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ, ಆದ್ರೆ ಒಬ್ಬ ಗಂಡಸನ್ನ ನೀನೇ ಪರಬ್ರಹ್ಮ ಅಂತ ಯಾರು ನಮಸ್ಕಾರ ಮಾಡಲ್ಲ. ಯಾಕೆ? ಹಾಗಾಗಿ ಏನು ಇಲ್ಲಿ ನಡೀತಾ ಇರೋದು? ಯಾಕೆ ಆ ಸ್ತ್ರೀಯ ದೈವಿ ಶಕ್ತಿ ಅಂತ ಅದನ್ನ ಅವರೇನು ಹೊಗಳ್ತಾ ಇಲ್ಲ, ಗುರುತಿಸ್ತಾ ಇಲ್ಲ. ದೇ ಹ್ಯಾವ್ ಫೌಂಡ್, ಅವರಿಗೆ ಅರಿವಾಗಿದೆ ಏನಂತ. ಅವಳು ಆದ್ಯಾಶಕ್ತಿ ಸ್ವರೂಪಿಣಿ ಅಂತ ಋಷಿಮುನಿಗಳಿಗೆ ಆಗಿದೆ. ಯಾಕಾಯ್ತು? ಹಾಗಾದ್ರೆ ಆ ಸ್ತ್ರೀಯಲ್ಲಿ ಏನಂತ ವಿಶೇಷಗಳು ಕಾಣಿತು? ಪುರುಷರಲ್ಲಿ ಇಲ್ಲದಂತಹ ಯಾವ ಗುಣಗಳನ್ನ ಕಂಡು ಅವಳಿಗೆ ಆ ದೈವತ್ವವನ್ನ ಗುರುತಿಸಿದ್ರು? ಇದು ನನ್ನ ರಾತ್ರಿ ಇಡೀ ನನಗೆ ಅಷ್ಟೇ ಯಾಕೆ ಹೀಗಾಗ್ತಿದೆ, ಏನಿದೆ ಹಾಗಾದರೆ? ಪ್ರತಿಯೊಬ್ಬ ಹೆಣ್ಣು ಕೂಡ ಆಧ್ಯಾಶಕ್ತಿ ಸ್ವರೂಪಿಣಿ. ಬಾಹ್ಯದಲ್ಲಿ ಅವಳ ನಡವಳಿಕೆಗಳು, ಅವಳ ಮಾತುಕತೆಗಳು, ಅವಳ ಡ್ರೆಸ್ ಹೇಗೆ ಇರಬಹುದು, ಅದಕ್ಕೂ ಮುಖ್ಯ ಅಲ್ಲ. ಆಂತರ್ಯದಲ್ಲಿ ಆಕೆ ಶಕ್ತಿ ಸ್ವರೂಪಿಣಿ. ಯಾಕೆ? ಇದು ಒಂದು ಗಾಢವಾದಂತಹ ಪ್ರಶ್ನೆ. ಸತ್ಯ ಏನು ಅಂದ್ರೆ, ಪ್ರತಿಯೊಂದು ಜೀವಿಯೂ ಕೂಡ ಇದು ಮನುಷ್ಯ ಜನ್ಮ ಮೊದಲನೇ ಜನ್ಮ ಅಲ್ಲ, ಮನುಷ್ಯ ಜನ್ಮ ಕೊನೆಯ ಜನ್ಮನೂ ಅಲ್ಲ. ಅದು ಜನ್ಮಾಂತರಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪ್ರೋಸೆಸ್. ಅದರೊಳಗೆ ಮಾನವ ಜನ್ಮನೂ ಕೂಡ ಒಂದು, ಅದು ಹಾಗೆ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಆದರೆ ಒಂದು ಕಡು ಸತ್ಯವನ್ನ ತಿಳ್ಕೊ, ಮೋಕ್ಷದ ಕಡೆಗೆ ಹೋಗುವ ಒಂದು ಜೀವಿ, ಐ ಅಂಡರ್ಲೈನ್ ದಿಸ್, ಮೋಕ್ಷದ ಕಡೆಗೆ ಪ್ರಯಾಣ ಮಾಡಿಸುತ್ತಿರುವ ಜೀವಿ ಮೋಕ್ಷದ ಅತ್ಯಂತ ಹತ್ತಿರಕ್ಕೆ ಬಂದಾಗ, ಆಲ್ಮೋಸ್ಟ್ ಜರ್ನಿ ಮುಗಿದೋಗಿದೆ, ಇಟ್ ಹ್ಯಾಸ್ ಟು ಎಂಡ್ ದಿಸ್ ಜರ್ನಿ ಅಂದಾಗ ಸ್ತ್ರೀ ರೂಪ ಬರುತ್ತೆ, ಸ್ತ್ರೀ ಜನ್ಮವನ್ನು ಪಡಿತಾನೆ. ಒಂದು ಜೀವಿ ಮೋಕ್ಷದ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಎಲ್ಲವನ್ನ ಕಳ್ಕೊಂಡು ಬಂದು ಮೋಕ್ಷದ ಇನ್ನೇನು ಫಸ್ಟ್ ಆರ್ ಸೆಕೆಂಡ್ ಮೆಟ್ಲಿದೆ ಎನ್ನುವಾಗ ಅದು ಸ್ತ್ರೀ ರೂಪವನ್ನ ಪಡೆದುಕೊಂಡು ಭೂಮಿಗೆ ಬಂದು ಅನಂತರ ಅದಕ್ಕೆ ಅದನ್ನ ಆಗ ಅಲ್ಲಿ ದೈವತ್ವ ಪೂರ್ಣವಾಗಿರುವುದಿಲ್ಲ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಯಾವ ಸಾಧಕನೇ ಆಗಲಿ, ಯಾವ ಮಹಾಪುರುಷನೇ ಆಗಲಿ, ಇವತ್ತು ಆತ ಮಹಾಪುರುಷರಾದರೆ ಹಿಂದಿನ ಜನ್ಮದಲ್ಲಿ ಆತ ಹೆಣ್ಣಾಗಿರ್ತಾನೆ. ಯಾವ ಮಹಾಪುರುಷರ ಜೀವನ ಚರಿತ್ರೆ ನೋಡು, ಅವರಲ್ಲಿ ಕಾಠಿಣ್ಯತೆ ಇರುತ್ತೆ ಹೊರಗಡೆ, ಆದರೆ ಹೃದಯ ಮಲಗುತ್ತೆ. ಏನ್ ಜಯ ನೀನ್ ಇಂಥ ಕೆಲಸ ಮಾಡಿದ್ಯಾ ಅಂತ ಬೈದ್ಬಿಟ್ಟಿರ್ಬೋದು. ನಾನು ವೆರಿ ನೆಕ್ಸ್ಟ್ ಮೂಮೆಂಟ್ ಯಾಕೆ ಬೈದ್ಬಿಟ್ಟೆ ಪಾಪ, ಬೇಜಾರಿದ್ದೇನೆ ಅಲ್ಲ. ಮಾತೃ ಮಮತೆ ಪ್ರತಿಯೊಬ್ಬರಲ್ಲಿ ತುಂಬತ್ತೆ.
ಯಾಕೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅವನು ಹೆಣ್ಣಾಗಿ ಹುಟ್ಟಿರ್ತಾನೆ. ಆ ಹೆಣ್ಣಿನ ಜನ್ಮವನ್ನು ಪಡೆದು ಆ ಸಕಲ ಗುಣಗಳ ಸಂಪನ್ನವಾದ ನಂತರವೇ ಆ ಮೋಕ್ಷದ ಹಾದಿಗೆ ಆತ ಅರ್ಹನಾಗ್ತಾನೆ. ಹಾಗಾಗಿಯೇ ಅವಳನ್ನು ಆದಿಶಕ್ತಿ ರೂಪಿಣಿ, ಶಕ್ತಿ ಸ್ವರೂಪಿಣಿ ಅಂತ ಕರೀತಕ್ಕಂಥದ್ದು. ಆದ್ದರಿಂದ ಸ್ತ್ರೀ ಜನ್ಮ ಆ ಒಂದು ಪ್ರೋಸೆಸ್ ಏನಿದೆ ಮೋಕ್ಷದ ಕಡೆಯ ಹೆಜ್ಜೆಯಲ್ಲಿ ಇನ್ನೇನು ಲಾಸ್ಟ್ ಬಟ್ ಒನ್ ಸ್ಟೆಪ್ ಅಷ್ಟೇ, ಲಾಸ್ಟ್ ಬಟ್ ಒನ್ ಸ್ಟೆಪ್. ಹಾಗಾಗಿಯೇ ಅವಳನ್ನು ಪೂರ್ತಿಯ ದೈವಿ ಗುಣಗಳನ್ನು ಗುರುತಿಸಿರುತ್ತೇವೆ. ಹಾಗಾಗಿಯೇ ಅವಳನ್ನು ಶಕ್ತಿ ಸ್ವರೂಪಿಣಿ, ಆದಿಶಕ್ತಿ ಸ್ವರೂಪಿಣಿ, ದೇವಿ ಸ್ವರೂಪಿಣಿ ಅಂತ ಹೇಳಿ ನಮ್ಮಲ್ಲಿ ಅದನ್ನು ಗುರುತಿಸಿರ್ತಕ್ಕಂಥದ್ದು. ಈ ಪ್ರಶ್ನೆ ನನಗೆ ನಮ್ಮ ಗುರುಗಳಿಗೆಲ್ಲ ಹೇಳಿದಾಗ ಸ್ವಾಮಿ ವಿರಜಾನಂದ ಸರಸ್ವತಿಯವರು ನನ್ನ ಸಹಜವಾದಂಥ ಇಂಟೆಲೆಕ್ಚುಯಲ್ ಪ್ರಶ್ನೆ ಒಂದು ಬಂತು. ಹಾಗಿದ್ರೆ ಅವ್ರು ಇಲ್ಲೇ ಮೋಕ್ಷವನ್ನು ಪಡ್ಕೊಂಡ್ಬಿಡ್ಬೋದಲ್ಲ, ಯಾಕಾಗಲ್ಲ? ನಮ್ಮ ಪರಂಪರೆಯನ್ನು ನೋಡಿದಾಗ ಹೆಣ್ಣು ಹೆಣ್ಣಾಗಿ ಮೋಕ್ಷವನ್ನು ಪಡೆದಂಥದ್ದು ತುಂಬಾ ಕಡಿಮೆ, ತುಂಬಾ ಕಡಿಮೆ. ಯಾಕಾಗಿಲ್ಲ ಮತ್ತೆ? ನೀವೆಷ್ಟೆಲ್ಲ ಹೇಳ್ತಿದ್ರಿ ಅವಳು ಆದ್ಯಾಶಕ್ತಿ ಸ್ವರೂಪಿಣಿ, ಹಾಗೆ ಅವಳು ಇನ್ನೇನು ಕೊನೆಯ ಹಂತಕ್ಕೆ ಬಂದಿದ್ದಾಳೆ ಅಂತೆಲ್ಲ ಯಾಕೆ ಮಾತಾಡಲ್ಲ ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಇದು ಬಹಳ ಮುಖ್ಯವಾದಂತಹ ವಿಚಾರ. ಹೆಣ್ಣು ಎಲ್ಲವನ್ನ ಪಡೆದಿರ್ತಾಳೆ. ಯಾವುದನ್ನ? ಮೋಕ್ಷ ಸಾಧನೆಗೆ ಬೇಕಾದ ಎಲ್ಲವನ್ನೂ ಪಡೆದಿರ್ತಾಳೆ. ಅವಳು ಏನನ್ನು ಸಾಧನೆ ಮಾಡಬೇಕಾಗಿಲ್ಲ, ಎಲ್ಲವನ್ನೂ ಪಡೆದಿರ್ತಾರೆ. ಆದರೂ ಆ ಜನ್ಮದಲ್ಲಿ ಅವಳಿಗೆ ಮೋಕ್ಷ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತ ಅವಳನ್ನ ಮೋಹ ಅನ್ನುವ ಒಂದು ಹಗ್ಗದಿಂದ ಕಟ್ಟಾಕಿರ್ತಾನೆ. ಗಂಡಸರಿಗೂ ಇಲ್ಲದಂತಹ ಒಂದು ಪಾಶ ಹೆಣ್ಣಲ್ಲಿರದೆ ಮೋಹ. ಅದೊಂದಕ್ಕೋಸ್ಕರ ಭಗವಂತನೇ ಕಟ್ಟಾಕಿರ್ತಾನೆ. ಇಂಡಿಯಾನ ಅವ್ರು ಸಿಕ್ಕಲ್ಲ ಕೈಗೆ. ಶ್ರೀಮಾತೆ ಶಾರದಾದೇವಿಯವರ ಚರಿತ್ರೆ ಓದು. ಸುರಬಾಲೆ ರಾಜಿನ ಕಟ್ಟಾಕಿ ಹಿಡಿದಿರ್ತಾರೆ, ಹೋಗ್ಬಿಡ್ತಾಳೆ ಇವರು ವಿಷಯ. ಹಾಗೆ ಭಗವಂತ ಮೋಹ ಪಾಶವನ್ನು ಹಾಕಿರ್ತಾನೆ. ಅದರಿಂದ ಅವಳು ಇನ್ನೊಂದು ಜನ್ಮವನ್ನು ಪಡೆದು ಆಮೇಲಿಂದನೇ ಹೋಗ್ತಕ್ಕಂಥದ್ದು. ಇಲ್ಲದೇ ಇದ್ರೆ ಹೆಣ್ಣಿನ ಜನ್ಮವೇ ಕಡೆಯ ಜನ್ಮ ಆಗ್ತಾ ಇತ್ತು. ಆದ್ರಿಂದ ಆ ಮೋಹದ ಒಂದು ಪಾಶ. ಅಪ್ಪಾಜಿ ನನಗೇನು ಮೋಹ ಇಲ್ಲ ಅಪ್ಪಾಜಿ. ಯಾರಿದೆ ಎಂದವರು? ಈ ಮೋಹ ಹೇಗಿರುತ್ತೆ ಗೊತ್ತಾ? ಹೆಣ್ಮಕ್ಳು ಮೋಹ. ನಮ್ಮ ಗುರುಗಳಿದ್ದಾಗ ನಮ್ಮ ಆಶ್ರಮಕ್ಕೆ ಒಬ್ಬರು ಭಕ್ತಿ ಬರೋದು. ಗುರುಗಳಿಗೆ ಅಂತ ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನ ಸ್ವೀಟೋ ಏನಾದ್ರು ಮಾಡ್ಕೊಂಡು ಬರೋರು. ಅವ್ರಿಗೆ ಡಯಾಬಿಟಿಸ್ ಇತ್ತು, ಆದ್ರೂ ಹೊಟ್ಟೆ ಬರುತ್ತೆ, ದಯ ಕೊಡ್ತಾ ಇತ್ತು ಸ್ವೀಟ್ ಅಂತ. ಗುರುಗಳು ಕಾಲವಾದ ಅಲ್ವಾ, ತುಂಬಾ ಒಳ್ಳೆ ಭಕ್ತೆ, ಸದ್ಭಕ್ತೆ. ₹1,000 ಕಾಂಟ್ರಿಬ್ಯೂಷನ್ ಕೊಡೋರು ಬೇರೆ ಕಾರ್ಯಕ್ರಮಕ್ಕೆಲ್ಲ, ದತ್ತ ಜಯಂತಿಗೆಲ್ಲ. ಅವರು ಕಾಲವಾದ್ಮೇಲೆ ಆಕೆ ಒಂದ್ಸತಿ ಬಂದು ಕೇಳಿದ್ರು. ನನ್ನನ್ನು ಅಂಕಲ್ ಅಂತ ಕರಿತಿದ್ದ ಅಪ್ಪಾಜಿ ಎಲ್ಲ. ಅಂಕಲ್ ಏನಪ್ಪ, ಲಾಸ್ಟ್ ಟೈಮ್ ನಾ ಬಂದಾಗ ಗುರುಗಳಿಗೆ ಸ್ವೀಟ್ ತಂದಿದ್ದು ಒಂದು ಸ್ಟೀಲ್ ಬಾಕ್ಸ್ ಇತ್ತು, ಏನಾದ್ರು ಬಿಟ್ಟು ಹೋಗಿದ್ದೀನಿ ಅಂತ ನೋಡೋಣ ಅಂತಂದು. ಇದು ನಡೆಗಟ್ಟನೆ. ಅವ್ರು ಕಾಲವಾಗ 6 ತಿಂಗಳು ಹೋಗಿದೆ. ಇವಳು ಬಂದು ಅದಕ್ಕಿಂತ 3 ತಿಂಗಳು, 9 ತಿಂಗಳಿಂದ 10 ತಿಂಗಳು ಕಾಲವಾಗಿದೆ. ನಾನಂದೆ ಇಲ್ಲಮ್ಮ, ನಮ್ಮಲ್ಲಿ ಯಾವುದೂ ಇಲ್ಲ. ಅಂಕಲ್ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಸರಿ ನೋಡ್ತೀನಿ, ನೋಡಮ್ಮ ಅಂತೆ. ಆಶ್ರಮ ಎಲ್ಲ ತಿಳ್ಕೊಂಡು ಸಿಕ್ಲಿಲ್ಲ. ಕೊನೆಗೆ ಅವಳು ಹೇಳಿದ್ದು, ಅಂಕಲ್ ನನ್ನ ಡಬ್ಬಿ ಸಿಕ್ಲಿಲ್ಲ, ಆದ್ರೆ ಅದೇ ತರ ಇನ್ನೊಂದು ಡಬ್ಬಿಗೆ ತಗೊಂಡು ಹೋಗ್ತೀನಿ ಪ್ಲೀಸ್. ₹1,000 ಕಾಣಿಕೆ ಕೊಡ್ಬೋದಂತ ಆಕೆ ₹40 ಒಂದು ಡಬ್ಬವನ್ನು ಕಟ್ಟಾಕಿತ್ತು. ಅದನ್ನೇ ಮೋಹ ಅಂತ. She has contributed thousands of rupees for the various religious functions of the ashrama. ತನ್ನದಲ್ಲದ ₹40 ಡಬ್ಬ ಅವಳನ್ನು ಹೇಳ್ತಾರೆ. ನಾನು ಅದೇ ಅನ್ಸುತ್ತಿದ್ದೆ, ಮೋಹದ ಪರಮಾವಧಿ. ಕಡೆಯದಾಗಿ ನೀನು ಹೇಳಲೇಬೇಕಾದಂಥ ಮಾತು, ನೀನು ಯಾಕೆ ನೀನು ಲಲಿತೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನನ್ನ ಮಾತಲ್ಲ, ಶ್ರೀಕೃಷ್ಣನ ಮಾತುಗಳು. ಒಂದು ಘಟನೆ ಹೇಳಿದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತಿದೆ ಏನು ಅಂತ, ಕಾನ್ಸೆಪ್ಟ್ ಏನು ಅಂತ. ಬುದ್ಧವ ಶ್ರೀಕೃಷ್ಣ ಇಬ್ರು ಪರಮಾತ್ಮ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ವಾಸ್ತವವಾಗಿ ಕೃಷ್ಣನ ರಥದ ಸಾರಥಿ ಉದ್ಧವ ಜ್ಞಾನ ಮಾರ್ಗದವನು. ಅವನಿಗೆ ಭಕ್ತಿ ಮಾರ್ಗದ ಬಗ್ಗೆ ಗಾಳಿಗಲ್ಲ ಗೊತ್ತಿರಲ್ಲ. ಕೃಷ್ಣನಿಗೆ ಒಂದ್ಸರಿ ಅನ್ಸುತ್ತೆ ಈ ಉದ್ಧವನಿಗೆ ಭಕ್ತಿ ಮಾರ್ಗದ ಪರಿಚಯ ಮಾಡಿಕೊಡ್ಬೇಕು ಅಂತ. ಆಗ ಒಂದ್ಸರಿ ಹೇಳ್ತಾನೆ ಕೃಷ್ಣ ಉದ್ಧವನಿಗೆ, ಉದ್ಧವ ಗೋಕುಲಕ್ಕೆ ಹೋಗು,
ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ರಲ್ಲ ಗೋಪಿಯರು ಗೋಪಿಕೆಯರು, ಅವ್ರಿಗೆ ಹೇಗಿದೆ ನೋಡ್ಕೊಂಡು ಒಂದ್ಸರಿ ಮಾತಾಡಿಸ್ಕೊಂಡ್ ಬಾ, ನಿಮ್ ಕೃಷ್ಣ ದ್ವಾರಕೆಯಲ್ಲಿ ಇದ್ದಾನೆ ಅಂತ ಹೇಳಿಬಿಡು ಅವ್ರಿಗೆ ಅಂತ ಹೇಳಿ ಕಳಿಸ್ತಾನೆ. ಈ ಉದ್ದವ ರಥದಲ್ಲಿ ಕೂತ್ಕೊಂಡು ಗೋಕುಲದ ಕಡೆಗೆ ಹೋಗ್ತಾ ಇದ್ದಾನೆ. ಅವನು ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಾನೆ, ಅಬ್ಬ ಎಷ್ಟು ಪ್ರೀತಿಸ್ತಿದ್ರು ಗೋಪಿಕೆಯರು ಕೃಷ್ಣನನ್ನ. ಕೃಷ್ಣ ತ್ರಿಭಂಗಿಯಲ್ಲಿ ನಿಂತು ಕೊಡಲುತ್ತಾ ಇದೆ, ಮನೆ ಕೆಲಸವನ್ನೆಲ್ಲ ಬಿಟ್ಟು ಓಡೋಡಿ ಬರ್ತಾ ಇದ್ರು. ಇವಾಗ ಒಂದು ವೇಳೆ ನಾನು ಹೋಗಿ ನಾನು ಕೃಷ್ಣನ ಸ್ನೇಹಿತ, ಕೃಷ್ಣನ ಸಂದೇಶ ತಂದಿದ್ದೀನಿ ಅಂದ್ರೆ ಎಲ್ಲ ಓಡಿ ಬಂದು ನಿಂತ್ಕೋತಾರೆ ನನ್ನ ಹತ್ರ ಅಂತ ಹೇಳಿ ಸುಮ್ಮನೆ ಭಾವಿಸ್ತಾ ಹೋಗ್ತಿದ್ದಾನೆ. ಯಾರು? ಉದ್ಧವ. ಹೋಗ್ತಾನೆ ಗೋಕುಲಕ್ಕೆ. ಗೋಕುಲಕ್ಕೆ ಹೋದಾಗ ಗೋಪಿಕೆಯರೆಲ್ಲ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಆಗಲೇ ಅವ್ರಿಗೂ ವಯಸ್ಸಾಗೋಗಿದೆ. ಅವನಂತಾನೆ, ನಾನು ಉದ್ಧವ, ಶ್ರೀಕೃಷ್ಣನ ಸ್ನೇಹಿತ, ನಿಮಗೆ ಸಂದೇಶ ತಂದಿದ್ದೀನಿ ಅಂತ. ಯಾರು ತಿರುಗು ನೋಡೋಣ. ನೀವು ಅನ್ಕೊಂಡಿದ್ದ ಏನು ಓಡು ಬಂದ್ಬಿಡ್ತಾರೆ ಅಂತ. ಹತ್ರ ಕಾಲ ತಿರುಗೇ ನೋಡಿಲ್ಲ. ಒಂಥರ ಆಗತ್ತೆ, ಯಾಕಂದ್ರೆ ನಂದು ಪ್ರೆಸೆಂಟೇಷನ್ ಸರಿ ಇಲ್ವೇನೋ ಅಂತ ಇನ್ನೊಂದ್ಸರಿ ಬೇರೆ ಕಡೆ ನಿಂತ್ಕೊಂಡು, ನಾನು ಉದ್ಧವ, ಶ್ರೀಕೃಷ್ಣನ ಆಪ್ತ ಸ್ನೇಹಿತ, ನಿಮಗೆಲ್ಲ ಶ್ರೀಕೃಷ್ಣನ ಸಂದೇಶವನ್ನ ತಂದಿದ್ದೀನಿ, ಬನ್ನಿ ಕೇಳಿ. ಆಗ್ಲೂ ಯಾರು ತಿರುಗಿ ನೋಡೋಣ. ಇವನಿಗೊಂಥರ ಡೌಟ್ ಆಗ್ಬಿಟ್ಟು. ಯಾರಿಗೆ? ಉದ್ಧವನಿಗೆ. ಒಬ್ಬ ಗೋಪಿಕೆ ಹೋಗ್ತಾ ಇತ್ತು, ಹಿಡಿದು ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ನಾನು ಉದ್ಧವ, ಶ್ರೀಕೃಷ್ಣನ ಸ್ನೇಹಿತ. ಅವಳ ಆ ಕಡೆ ಎಲ್ಲ ತಿರುಗಿ ನೋಡ್ತಾ ಇರ್ತಾರೆ. ಏನಾಗಿದೆ ನಿಮಗೆ? ಅವತ್ತು ಶ್ರೀಕೃಷ್ಣನನ್ನ ಅಷ್ಟೊಂದು ಪರಮ ಪವಿತ್ರವಾಗಿ ಪ್ರೇಮಿಸ್ತೋ ನೀನು, ಇವತ್ತು ನಾವು ಕೃಷ್ಣನ ಹೆಸರು ಹೇಳಿದ್ರೆ ಯಾವ ಕಡೆಗೋ ತಿಳ್ಕೊಂಡು ನಿಂತ್ಕೋತಿದ್ದೀರಲ್ಲ. ಹಾಗಾದ್ರೆ ಶ್ರೀಕೃಷ್ಣನಿಗೆ ಅವತ್ತು ನೀವು ತೋರಿಸಿದ ಪ್ರೀತಿ ಕಪಟನ? ನಿಜವಾದ ಪ್ರೀತಿ ಅಲ್ವಾ ಅದು? ಏನಾಗುತ್ತು ನಿಮಗೆ? ಅಕ್ರೂರ ಬಂದು ಶ್ರೀಕೃಷ್ಣನನ್ನ ಮಥುರೆಗೆ ರಥದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟಾಗ ರಥದ ಗಾಳಿ ಚಕ್ರವನ್ನು ಬಿದ್ದಾಗ ಅಡ್ಡಡ್ಡ ಮಲದವರು ನೀವು. ಇವತ್ತು ಕೃಷ್ಣನ ವಿಚಾರ ಹೇಳ್ತೀನಿ ಅಂದ್ರೆ ಮಕ ಹಾಕದೆ ತಿರುಗಿಸ್ಕೊಂಡು ನಿಂತ್ಕೋತೀರಿ. ಏನಾಗಿದೆ ನಿಮಗೆ? ಹೇಳು, ಏನಾಗಿದೆ? ಆಗ ಗೋಪಿಕಾಸ್ತ್ರಿ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ, ನಮಗೆ ಈಗ ಕೃಷ್ಣ ಬೇಕಾಗಿಲ್ಲ. ಕೃಷ್ಣ ಬೇಡವಾ? ಹಾಗಾದ್ರೆ ನೀವು ಕೃಷ್ಣನ ಮೇಲೆ ತೋರಿಸಿದ ಪ್ರೀತಿ ಕಪಟನ? ಅಲ್ಲ, ಕೃಷ್ಣನ ಮೇಲೆ ಇವತ್ತಿಗೂ ನಮಗೆ ಪರಿಪೂರ್ಣವಾದ ಪ್ರೇಮ ಇದೆ. ಮತ್ತೆ ಯಾಕೆ ಹೀಗಾದಿರಿ? ಆಗ ಅವಳು ಹೇಳ್ತಾಳೆ, ನಿಧಾನ ಕೇಳಿ. ನಾವು ಕೃಷ್ಣನನ್ನ ಅತ್ಯಂತ ಗಾಢವಾಗಿ ಪ್ರೇಮಿಸಿದ್ದು ನಿಜ. ನಮ್ಮನ್ನ ನಾವು ಮರೆತಷ್ಟು ಕೃಷ್ಣನನ್ನ ಪ್ರೀತಿಸಿದ್ದು. ಕೃಷ್ಣ ಮಧುರೆ ಬಂದಾಗ ನೀವು 12 ವರ್ಷದ ಹುಡುಗ, ಗೋಕಲ್ ಆಗಬೇಕು. ಡೋಂಟ್ ಥಿಂಕ್ ಈಸ್ ಎ ಯಂಗ್ಸ್ಟರ್, ಈಸ್ ಎ ಯಂಗ್ ಬಾಯ್ ಅಷ್ಟೇ. ನಾವು ಕೃಷ್ಣನನ್ನು ಪ್ರೇಮಿಸಿದ್ದು ನಿಜ, ಆದರೆ ಕೃಷ್ಣ ನಮ್ಮನ್ನ ಬಿಟ್ಟು ಮೊದಲೇ ಹೊರಟೇ ಹೋದ. ಇಫ್ ಯು ಸ್ಪೀಕ್, ನಿಮ್ಮನ್ನು ನೋಡ್ತಾರೆ ಅವರು. ನಾನು ಸ್ಟಾಪ್ ಮಾಡಬೇಕಾಗುತ್ತೆ. ಐ ಡೋಂಟ್ ವಾಂಟ್ ಇವನ್ ಎ ಸ್ಮಾಲ್ ಡಿಸ್ಟರ್ಬೆನ್ಸ್. ಶ್ರೀಕೃಷ್ಣ ನಮ್ಮನ್ನ ಬಿಟ್ಟು ಹೊರಟೋದ. ತುಂಬಾ ವ್ಯಥೆ ಪಟ್ವಿ. ವಿರಹ ವೇದನೆಯಿಂದ ಕೃಷ್ಣ 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 ಅಂತ ಬಳಲುತ್ತಾ ಇದ್ವಿ. ಕೆಲವು ವರ್ಷಗಳು ಕಳೆಯಿತು. ಕೃಷ್ಣನ ಆ ಪ್ರೇಮದ ವಿರಹದ ನೋವಲ್ಲಿ ನಾವು ಜೀವನವನ್ನ ಕಳೀತಾ ಇದ್ವಿ. ನಮ್ಮ ಪ್ರಜ್ಞಾಸ್ಥಿತಿ ಸ್ವಲ್ಪ ಮೇಲು ತೆಗೆಯಿತು. ಆಗ ನಮಗೇನಾಯ್ತು? ಅವಳು ನನಗೆ ಕೃಷ್ಣನಾಗಿ, ನನಗೆ ಅವಳು ಕೃಷ್ಣನಾಗಿ ಕಾಣಕ್ಕೆ ಶುರು ಮಾಡಿದ್ರು. ಹಾಗೆ ನಮ್ಮೊಳಗೆ ಕೃಷ್ಣನನ್ನ ಕಾಣಕ್ಕೆ ಶುರು ಮಾಡಿದ್ವಿ. ಮೊದಲನೇ ಸ್ಟೇಜ್ ಏನಿದೆ? ಅವನು ಕೃಷ್ಣ, ನಾನಿಲ್ಲಿದ್ದೀನಿ, ನಾನು ಕೃಷ್ಣನನ್ನ ಪ್ರೇಮಿಸ್ತಿದ್ದೀನಿ, ಕೃಷ್ಣ ನನ್ನನ್ನು ಪ್ರೇಮಿಸ್ತಿದ್ದೀನಿ. ಇದು ದ್ವೈತ ಭಾವ, ಭಕ್ತಿ ಮಾರ್ಗದ ದ್ವೈತ ಭಾವ. ಭಗವತಿಯಲ್ಲಿದ್ದಾಳೆ, ನಾನು ಅವಳನ್ನು ಪ್ರೀತಿಸ್ತಿದ್ದೀನಿ, ಪೂಜೆ ಮಾಡ್ತಿದ್ದೀನಿ. ಅವಳು ಜಗನ್ಮಾತೆ, ನಾನು ಭಕ್ತೆ. ಇದು ದ್ವೈತ ಮಾರ್ಗ. ಸ್ವಲ್ಪ ವರ್ಷಗಳ ಕಳೆದ ಮೇಲೆ ನಮ್ಮ ಪ್ರಜ್ಞಾಸ್ಥಿತಿ ಮೇಲಕ್ಕೇರಿಸೋ ಆಗ ನಮಗೆ ಗೊತ್ತಾಯಿತು, ಅವಳು ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಒಬ್ಬರ ಕೃಷ್ಣನಾಗಿ ಕಾಣಕ್ಕೆ ಶುರು ಮಾಡಿದ್ವಿ. ಇದು ಭಕ್ತಿ ಮಾರ್ಗದ ವಿಶಿಷ್ಟಾದ್ವೈತ. ಪ್ರಜ್ಞಾಸ್ಥಿತಿ ಎಲಿಬೇಕಾದ್ರೆ ಏನಾಗ್ತಾ ಹೋಗುತ್ತೆ ಅಂತ. ನಾನು ಭಕ್ತಿಯಾಗಿ ಜಗನ್ಮಾತೆಯನ್ನು ಪೂಜಿಸ್ತಾ ಇದ್ದೆ. ಎಲಿವೇಶನ್ ಶುರುವಾದ್ಮೇಲೆ ನಾನು ಮುಂದೆ ಭಕ್ತಿ ಆಗಲ್ಲ, ಅವಳ ಮಗುವಾಗ್ತಿದ್ದೀನಿ. ವಿಶಿಷ್ಟಾದ್ವೈತ ಅದೇ ಹೇಳೋದು. ಅಂಶ, ಭಗವಂತನ ಅಂಶ ಅಂತ ಹೇಳ್ತೇನೆ
ವಿಶಿಷ್ಟಾದ್ವೈತ. ಈಗ ಪೂಜೆ ಮಾಡ್ತಾ ಇದ್ದೆ, ಭಕ್ತಿ ಆಗಿದೆ, ಮಂಗಳಾರತಿ ಮಾಡ್ತಾ, ಈಗಿಲ್ಲ ಅಮ್ಮ ಅಮ್ಮ ಅಂತಿದ್ದೀನಿ. ಹೀಗೆ ವಿಶಿಷ್ಟಾದ್ವೈತ ಎರಡನೇ ಸ್ಟೇಜಿಗೆ ಬಂದ್ವಿ. ಅವಳು ನಮಗೆ ಕೃಷ್ಣ, ನನಗೆ ಅವಳು ಕೃಷ್ಣ, ನಾವೆಲ್ಲ ಒಬ್ಬರಲ್ಲಿ ಒಬ್ಬರನ್ನ ಕಾಣ್ಕೊತಾರೆ. ಇನ್ನೂ ಕೆಲವು ಕಾಲಗಳ ವರ್ಷಗಳು ಹೋಯ್ತು, ನಮ್ಮ ಪ್ರಜ್ಞಾಸ್ಥಿತಿ ಮತ್ತೆ ಮೇಲಕ್ಕೆ ಬಂತು. ಈಗ ನಮಗೆ ಅವಳು ಕೃಷ್ಣನಾಗಿ ಕಾಣ್ತಿಲ್ಲ, ನಮಗೆ ನಾವೇ ಕೃಷ್ಣರಾಗಿದ್ದೀವಿ. ಈಗ ನಾವೆಲ್ಲರೂ ಕೂಡ ನಾವೇ ಕೃಷ್ಣರಾಗಿದ್ದೀವಿ. ಇದೇ ಭಕ್ತಿ ಮಾರ್ಗದ ಅದ್ವೈತ. ಅದ್ವೈತ ದ್ವೈತದಿಂದ ಶುರುವಾಗುತ್ತೆ. ನಾನು ಭಗವತಿ ಪೂಜೆ ಮಾಡ್ತಿದ್ದೀನಿ, ನಾನು ಭಕ್ತೆ, ಪಾರಾಯಣ ಮಾಡ್ತಿದ್ದೀನಿ, ಪೂಜೆ ಮಾಡ್ತಿದ್ದೀನಿ, ಎಸ್, ಅಲ್ಲಿ ನಿಂತ್ಕೋಬೇಡ. ಎಲಿವೆ ವಿಶಿಷ್ಟಾದ್ವೈತ ಕೃತ್ಯ ಏನಾಗತ್ತೆ? ನನಗೆ ಅವಳು ಅಮ್ಮ, ನಾನು ಅವಳ ತಂದ. ವಿಶಿಷ್ಟಾದ್ವೈತ. ಇನ್ನು ಕೆಲವು ಕಾಲ ಕಳೆದ ಮೇಲೆ ಅನ್ಸುತ್ತೆ ಅವಳೇ ನಾನು, ನಾನೇ ಅವಳು. ಇದು ಅದ್ವೈತ. ಇದು ನಿಜವಾಗಿ ನಾವು ಪಡಿಬೇಕಾದದ್ದು. ಬರೀ ಭಕ್ತರಾಗಿ ಸತ್ರೆ ತಾಯಿ ಇಷ್ಟಪಡಲ್ಲ, ಅವಳು ತನ್ನಂತೆ ಆಗಬೇಕು ಅಂತ. ಅದಕ್ಕೆ ನಮ್ಮ ವೇದಗಳು ಹೇಳಿದ್ದದನ್ನೇ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ತತ್ವಂ ಅಸಿ. ನೀನ್ ಅದೇ ಆಗಿದೆಯಾ, ಪಾಯಿಂಟ್ ಮಾಡಿ ಹೇಳ್ತಾ ಇದೀಯಾ, ಅದು ಉಪನ್ಯಾಸ ಮಾಡಕ್ಕಲ್ಲ. ತತ್ವಮಸಿ, ನೀನ್ ಅದೇ ಆಗಿದೆ. ಯಾವಾಗಿದ್ಯಾ? ಯಾವುದನ್ನ ನೀನು ಪೂಜಿಸ್ತಿದ್ಯೋ ಅದೇ ನೀನಾಗಿದೆಯಾ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯಗಳು ವೇದದ್ದು ಏನ್ ಹೇಳ್ತೀವಿ ಅವು, ಅದು ಬೆಟ್ ಮಾಡಿ ತೋರಿಸ್ತಾ ಇದೆ ನೀನ್ ಅದೇ ಅಂತ. ಇಲ್ಲ, ನಾನು ಅದಲ್ಲ, ಅದೇ ಅಲ್ಲ ಅಂತ ಇದ್ದು ಅಲ್ಲೇ ನಾನು ಹೇಳ್ತಿದ್ದೀನಿ, ಮಗು ನೀನು ಅದಲ್ಲ ಕಣೆ, ನೀನು ಅದೇಯ, ತತ್ವಮಸಿ, ನೀನು ಬರ್ತೀಯಾ, ಬಾ ದೇವಿ ಆಗ್ತೀಯ. ಇಲ್ಲ, ನನ್ ಬೇಡ, ಅದೆಲ್ಲ ಗೊತ್ತಾಗಲ್ಲ, ನೀನು ಅದೇ. ಇನ್ನೊಂದು ಜನ್ಮ ನಿನ್ ಜೊತೆ ಆಮೇಲೆ ಬರ್ತೀನಿ ನಾನು, ಅವಾಗ ನನ್ನ ಜೊತೆ ಬರ್ತೀನಿ. ದಟ್ ಈಸ್ ಹೌ we have to elevate our consciousness and we are nothing but the God. Nothing but the God. ಅದೇ ನಿಜವಾದಂತಹ ಗುರಿ. ನಾವು ನಾಗೇಂದ್ರನಾಗಿ ಹುಟ್ಟಿ ನಾಗೇಂದ್ರನಾಗಿ ಸತ್ರೆ ಅದೊಂದು ದೊಡ್ಡ ವಿಚಾರ ಅಲ್ಲ. ಪ್ರತಿಯೊಬ್ಬರು ಹುಡ್ತಾರೆ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟೋದು ಸಾಯಿಸಬೇಕು. ಒಬ್ರು ಮುಂದೆ ಹೋಗಬಹುದು, ಒಬ್ರು ಹಿಂದೆ ಬರಬಹುದು. ಬಟ್ ಈ ನಡುವೆ ನೀನ್ ಏನಾಗ್ತೀಯ? ಹೌ ಮಚ್ ಎಲಿವೇಟ್ ಯುವರ್ ಕಾನ್ಶಿಯಸ್. ಮನುಷ್ಯ ಜನ್ಮದಲ್ಲಿ ಮಾತ್ರವೇ ಇದು ಸಾಧ್ಯ. ನಿನ್ನ ಕಾನ್ಶಿಯಸ್ ನ ಎಲಿವೇಟ್ ಮಾಡಿಕೊಂಡು ನೀನು ಭಗವಂತನಾಗ್ತೀಯಾ, ಅಥವಾ ಕಾನ್ಶಿಯಸ್ ನ ಕಡಿಮೆ ಮಾಡಿಕೊಂಡು ಮೃಗುವಾಗ್ತೀಯಾ? ಪ್ರಜ್ಞಾಸ್ಥಿತಿಯನ್ನ ಮೇಲಕ್ಕೆ ಕೆಳಕ್ಕೆ ಆಡಿಸಬಹುದಾದಂತ ಒಂದೇ ಒಂದು ಜನ್ಮ ಅಂದ್ರೆ ಮನುಷ್ಯ ಜನ್ಮ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಹುಚ್ಚಪ್ಪಗಳಿರ ಇದ ಹಾಡ ಮಾಡಬೇಡಿ ಅಂತ ಹೇಳಿ. ಯಾಕೆ ಕೇಳಿದ್ರೆ ಬೇರೆ ಯಾವ ಜನ್ಮದಲ್ಲೂ ಈ ಪ್ರಜ್ಞಾಸ್ಥಿತಿಯನ್ನ ನೀವು ಬೇರೆ ಮಾಡಕ್ಕಾಗಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ ನಿನಗೆ ಕೊಟ್ಟಿರ್ತಕ್ಕಂಥ ಪ್ರಜ್ಞಾಸ್ಥಿತಿಯನ್ನ ಕೆಳಕ್ಕೆ ತಗೊಂಡು ಹೋದ್ರೆ ನೀನೊಂದು ಟೆರರಿಸ್ಟ್ ಆಗ್ತೀಯ, ಮೃಗವಾಗ್ತೀಯ. ಅವರಿಗೂ ಟೆರರಿಸ್ಟ್ಗೂ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ಸುಮ್ಮನೆ ಇಲ್ಲ. ಏನ್ ಮಾಡ್ತಾರೆ? ಆ ಪ್ರಜ್ಞಾಸ್ಥಿತಿಯನ್ನ ಕೆಳಕ್ಕೆ ಇಳಿಸಿ 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 ಅದನ್ನ ಆ ಟೆರರಿಸ್ಟ್ ಮೃಗಕ್ಕೆ ತಂದುಬಿಟ್ಟಿರ್ತಾರೆ. ಅವ್ರಿಗೆ ಏನು ಅನ್ಸಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಕಂಡು ನಿರ್ದಯವಾಗಿ ಹೊಡಿತಾರೆ. ಯಾಕೆ? ಪ್ರಜ್ಞಾಸ್ಥಿತಿಯನ್ನ. ಅದೇ ಪ್ರಜ್ಞಾಸ್ಥಿತಿಯನ್ನ ನೀನು ಸಮಸ್ಥಿತಿಗೆ ತಂದ್ರೆ ಮನುಷ್ಯನಾಗಿ ಬಾಳ್ತೀಯ. ಎಲ್ಲರೂ ಮನುಷ್ಯರಲ್ಲ. ಯಾರು ಪ್ರಜ್ಞಾಸ್ಥಿತಿಯನ್ನ ಸಮಾಂತರ ಸ್ಥಿತಿಗೆ ತರಕ್ಕೆ ಸಾಧ್ಯ ಅವರು ಮಾತ್ರ ಮನುಷ್ಯತ್ವ ಇರೋರು. ಮಿಕ್ತವರೆಲ್ಲ 2 ಕೈ 2 ಕಣ್ಣು 2 ಕಾಲಿರೋರು ಹೊರತು ಅವರೆಲ್ಲರೂ ಮನುಷ್ಯರಲ್ಲ. ಅದೇ ಪ್ರಜ್ಞಾಸ್ಥಿತಿಯನ್ನ ಮತ್ತೂ ಮೇಲೆ ತಗೊಂಡು ಹೋಗ್ತೀಯ, ನೀನೇ ದೇವರಾಗ್ತೀಯ ಅಷ್ಟೇ. ಇದ್ರೊಳಗೆ ಬೇರೆ ಏನಿಲ್ಲ. ಯು ಕ್ಯಾನ್ ಎಲಿವೇಟ್ ಯುವರ್ ಕಾನ್ಶಿಯಸ್ ಆರ್ ಯು ಕ್ಯಾನ್ ಡೌನ್ ಯುವರ್ ಕಾನ್ಶಿಯಸ್. ಎಲ್ಲ ನಿನ್ ಕೈ ಇದೆ. ನೀನು ದೆವ್ವ ಬೇಕಾದ್ರೂ ಆಗಬಹುದು, ದೇವರು ಬೇಕಾದ್ರೂ ಆಗಬಹುದು. ಇಟ್ ಈಸ್ ಆಲ್ ವಿತ್ ಇನ್ ಯು. ಬಟ್ ದ ಲೈಫ್ ಪೀರಿಯಡ್ ಈಸ್ ಸೋ ಶಾರ್ಟ್. ಇಲ್ಲ, ನನಗೆ ಎಲ್ಲ ರಿಟೈರ್ ಆಗಿಬಿಡ್ಲಿ, ನಮ್ಮ ಯಜಮಾನ್ರಿಗೂ ರಿಟೈರ್ ಆಗಿ, ನನ್ನ ಮಗಳಿಗೆ ಮದುವೆ ಆಗಿ, ಅವಳಿಗೆ 2ನೇ ಮಗು ಬಾಣಂತನ ಆಗಿ, ಅವಳಿಗೆ ನಾಮಕರಣ ಮಾಡಿ, ಅವಳಿಗೆ ಮನೆ ಕಳಿಸ್ಕೊಟ್ಟು ಮೇಲೆ ನಿನ್ನ ಜೊತೆ ಬರ್ತೀನಿ ಅಪ್ಪಾಜಿ ಜೊತೆ ಬರೋದು. ಆಧ್ಯಾತ್ಮಿಕತೆಗೂ ಸಂಸಾರಕ್ಕೂ ಅನನ್ಯವಾದಂತಹ ಸಂಬಂಧ. ನೀನು ಅದನ್ನ ಬೇರೆ ಇದು ಬೇರೆ ಅನ್ಕೊಂಡ್ರೆ ಬೇರೆ ಬೇರೆಯಾಗಿ ಕಾಣುತ್ತಷ್ಟೇ. ಆದರೆ ಸತ್ಯ ಏನು ಅಂದ್ರೆ ಜೀವನವನ್ನೇ ಆಧ್ಯಾತ್ಮಿಕತೆ ಮಾಡ್ಕೋಬೇಕು, ಜೀವನವನ್ನೇ ದೈವಿಕತೆ ಮಾಡ್ಕೋಬೇಕು. ದೈವಿಕತೆಗಾಗಿ ಜೀವನ ಬದಲಾಯಿಸಬೇಡ, ಇರು ಜೀವನವನ್ನೇ ದೈವಿಕತೆ ಮಾಡ್ಕೋಬೇಕು. ಇದು ನಮ್ಮ ಪರಂಪರೆಗೆ ಕೊಟ್ಟಿದ್ದು ತಪಸ್ಸು. ಓಂ ನಮಃ ಶಿವಾಯ ಹೇಳ್ತಾ ಇದ್ದಾನೆ. ಪ್ರಜ್ಞಾಸ್ಥಿತಿ ಉನ್ನತಿಗೆ ಹೊರಟಾಯ್ತು, ಸಾಧನೆಯನ್ನು ಮಾಡಿದ್ದಾನೆ,
ಸಿದ್ಧಿಯನ್ನು ಪಡೆದಿದ್ದಾನೆ. ಒಂದಿನ ಕೂತಿರುವಾಗ ಒಂದು ಕಾಗೆ ತನ್ನ ಮಲವನ್ನು ಅವನ ಮೇಲೆ ವಿಸರ್ಜಿಸುತ್ತೆ. ಅವನಿಗೆ ಕೌಶಿಕ ಮೇಲ್ ನೋಡ್ತಾನೆ, ಕಾಗೆ ಸುಟ್ಟು ಬೂದಿಯಾಗಿರುತ್ತೆ. ಊರೊಳಗೆ ಭಿಕ್ಷೆಗೆ ಹೋಗ್ತಾನೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ ಮನೆ ಮುಂದೆ ಹೋಗ್ತಾನೆ. ಉತ್ತರ ಬರಲ್ಲ. ಸಾಧಕ ಅಲ್ವಾ? ಭವತಿ ಭಿಕ್ಷಾಂದೇಹಿ. ಒಂದು ನಿಮಿಷ ತಾಳಿ ಸ್ವಾಮಿ, ನನ್ನ ಪತಿಗೆ ಊಟ ಬಡಿಸ್ತೀನಿ, ಬಂದು ಭಿಕ್ಷೆ ನೀಡ್ತೀನಿ. 2 ನಿಮಿಷ ನಿಂತ್ಕೊತಾನೆ. ಭವತಿ ಭಿಕ್ಷಾಂದೇಹಿ. ಬರಲ್ಲ. ಕೊನೆಗೆ ಇನ್ನೇನು ಹೊರಗೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಭವತಿ ಭಿಕ್ಷಾಂದೇಹಿ. ಅವಳು ಪಾಪ ಭಿಕ್ಷೆ ತಂದು ಅವಳನ್ನು ಜೋಡಿಗೆ ಹಾಕಿ ಬರ್ತಾಳೆ. ಒಬ್ಬ ಸಾಧುನ ಇಷ್ಟೊತ್ತು ಕಾಯಿಸಿದೆ, ಕ್ಷಮಿಸಿ ಸ್ವಾಮಿ, ನೀವು ದುಡ್ಡು ಕೊಟ್ಕೊಂಡು ನೋಡಿದ ತಕ್ಷಣ ಸುಟ್ಟು ಹೋಗೋಕೆ ನಾನೇನ ಹಾಗೆ ಅಲ್ಲ ಅಂತ ಹೇಳಿಕೊಡಕ್ಕೆ ಹೋಗ್ತಾರೆ. ಇವರಿಗೆ ತಲ್ಲಣ ಆಗಿರುತ್ತೆ. ಅಲ್ಲಿ ನಡೆದ ಘಟನೆ ಈ ಮನೆಯೊಳಗೆ ಇರ್ತಕ್ಕಂಥ ಈ ಗೃಹಿಣಿಗೆ ಹೇಗೆ ಗೊತ್ತಾಯಿತು? ಧರ್ಮವ್ಯಾದ ಕಥೆ ಹೋಗುದು. ತಕ್ಷಣ ಅವನು ಕಾಳಿ ಬಿಡ್ತಾನೆ, ಅಮ್ಮ ನೀನೇ ನನಗೆ ಗುರು, ನನಗೆ ಮಾರ್ಗದರ್ಶನ ತೋರಿಸು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಗೃಹಿಣಿಗೆ ಅಷ್ಟು ಇವ್ರು ಕೂತ್ಕೊಂಡು ತಪಸ್ ಮಾಡಿ ಏನ್ ಪಡೆದ, ಅದಕ್ಕಿಂತ ಹೆಚ್ಚಿನ ಅವನ ಮನೆಯೊಳಗೆ ಇಟ್ಕೊಂಡು ಪಡೆದು. ದಟ್ ಈಸ್ ವೈ ಯಾದೇವಿ ಸರ್ವಭೂತೇಶು ಮಾತೃ, ಅವಳೆಲ್ಲ ಶಕ್ತಿ ಇದೆ. ಶಿ ನೀಡ್ ನಾಟ್ ಗೋ ದೇರ್. ಅವಳು ಕೂತ್ಕೊಂಡು ಮೆಡಿಟೇಷನ್ ಮಾಡಿ ತಪಸ್ ಮಾಡೋದು ಬೇಕಿಲ್ಲ. ಅವಳಾಗಲೇ ಶಕ್ತಿ ರೂಪಿಣಿ. ತಾನು ಯಾವಾಗ ಆದಿಶಕ್ತಿ ರೂಪಿಣಿ ಅಂತ ಅವಳಿಗೆ ಅನ್ಸತ್ತೆ, ಶಿ ಗೆಟ್ಸ್ ಆಲ್ ದ ಪವರ್. ಅಯ್ಯೋ ನಮ್ಮ ಕೈಲೆಲ್ಲ ಆಗತ್ತೆ ಅಪ್ಪಾಜಿ ಅಂದ್ರೆ ನೀನು ಹಾಗೆ, ನನ್ನ ಕೈಲೆಲ್ಲ ಆಗತ್ತೆ ಅಪ್ಪಾಜಿ ಅಂದ್ರೆ ನೀನು ಹಾಗೆ. ಭವಾನಿ ವಾಟ್ ಯು ಫೀಲ್ ಯು ವಿಲ್ ಬಿಕಮ್. ನಾನು ಹೌದು ಅಪ್ಪಾಜಿ ಅಂತ ಆಗುತ್ತೆ. ಕೊನೆಗೆ ಅವ್ರು ಹೇಳ್ತಾಳೆ, ನಾನಲ್ಲ ನಿಂದು ಧರ್ಮವ್ಯಾದ ಅವನಂತ ಹೋಗುತ್ತ. ಅದು ಹೋಗ್ತಾನೆ, ಇಟ್ ಇಸ್ ಎ ಸ್ಟೋರಿ. ಅವನು ಹೋಗ್ತಾನೆ ಯಾವುದೋ ಒಂದು ಊರಿಗೆ, ಒಬ್ಬ ಮಾಂಸ ಕಟ್ ಮಾಡ್ತಾನೆ ಇರ್ತಾನೆ. ಧರ್ಮವ್ಯಾದ ಅಂದ್ರೆ ಅವನು ಅಂತ ತೋರಿಸ್ತಾರೆ. ಮಾಂಸ ಕಟ್ ಮಾಡ್ತಾನೆ, ನೀನು ಬ್ರಾಹ್ಮಣ, ಕೌಶಿಕ. ಆಮೇಲೆ ಗುರು ತಮ್ಮಿಂದ ನನಗೆ ಗುರುಬೋಧನೆ ಆಗಬೇಕು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನೀಗ ಸ್ವಲ್ಪ ಅಂಗಡಿಗಿದ್ದೀನಿ, ಬಿಸಿ ಇದ್ದೀನಿ, ಸ್ವಲ್ಪ ಹೊತ್ತು ಕೂತಿರೋ, ಆಮೇಲೆ ನಾನು ಅಂಗಡಿ ಕ್ಲೋಸ್ ಆದ್ಮೇಲೆ ಬರ್ತೀನಿ. ಮಾಡ್ತಿರೋ ಬಿಸ್ನೆಸ್ ಏನು, ಮಾಂಸ ಕಟ್ ಮಾಡ್ತಾರೆ. ಅವನು ಕಾದಿರ್ತಾನೆ, ಆಮೇಲೆ ಕಟ್ಕೊಂಡು ಹೋಗಿ ಹೇಳ್ತಾನೆ. ಈ ಸ್ಟೋರಿಯ ಈ ಘಟನೆಯ ಇಡೀ ಸಂದೇಶ ಏನಂದ್ರೆ, ನೀನೇನೋ ಸ್ಪಿರಿಚುಯಾಲಿಟಿ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಂದ್ರೆ, ಭಗವಂತ ಅಂದ್ರೆ ಏನೋ ಮಂತ್ರ, 3 ಮೈಲಿ ದೂರ ಕಾಣುವಷ್ಟು ವಿಭೂತಿ ಹಾಕೊಂಡಿರ್ಬೇಕು, ಒಳ್ಳೆ ಕಚ್ಚೆ ಪಂಚೆ ಹುಟ್ಟಿರ್ಬೇಕು, ರುದ್ರಾಕ್ಷಿ ಸರ ಹಾಕೋದು ನೋಡಿದ್ರೆ ನಿಮ್ಗೆಲ್ಲರೂ ಹಾ ಅನ್ನಿಸ್ಬೇಕು. ಸೀರೆ ಹುಟ್ಟಿರೋರೆಲ್ಲ ಏನ್ ದೈವಿಕರಲ್ಲ, ಚೂಡಿದಾರ ಹಾಕೊಂಡಿರೋರಲ್ಲಿ ದೈವತ್ವ ಇಲ್ಲ ಅನ್ಕೋಬೇಡ. ವೈ ಯು ಹ್ಯಾವ್ ಸಚ್ ಎ ಕನ್ಫ್ಯೂಷನ್? ನಥಿಂಗ್ ಔಟ್ಸೈಡ್, ಎವ್ರಿಥಿಂಗ್ ಈಸ್ ಇನ್ಸೈಡ್. ಒಬ್ಬ ಸಾಧಕ, ಮಹಾ ಸಾಧಕ ಇರ್ಬೋದು, ಅವನಲ್ಲಿ ದೈವತ್ವ ಇದೆ ಅಂತಲ್ಲ. ಒಬ್ಬ 10 ಇಂಡಸ್ಟ್ರಿಯ ಓನರ್ ಆಗಿರ್ಬೋದು, 10 ಕಾರ್ಗಳಲ್ಲಿ ಸುತ್ತುತ್ತಾ ಇರ್ಬೋದು, ಅವನು ಮೇ ಬಿ ಎ ವೆರಿ ಸ್ಪಿರಿಚುವಲ್ ಪರ್ಸನ್. Spirituality do not depends upon how you are, where you are. It is only the conscious level. ಪ್ರಜ್ಞಾಸ್ಥಿತಿ ಎಲ್ಲಿದೆ ಅನ್ನೋದ್ರ ಮೇಲೆ ದೈವೀಕರಣವೇ ಹೊತ್ತು, ನೀವು ಹೊರಗಡೆ ಏನಿದೆ ಅವನು ಸೂಟು ಬೂಟು ಹಾಕೊಂಡು ಓಡಾಡಬಹುದು. ಅವನು ಹಿ ಮೇ ಬಿ ಎ ಜ್ಞಾನಿ. ಏನು ಇದೆ 3 ಮೈಲಿ ದೂರ ಕಾಣೋ ಹಾಗೆ ವಿಭೂತಿ ಹಾಕೊಂಡು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿಯಿಲ್ಲ. ಹಾಗಾಗಿ ಪ್ರಜ್ಞಾಸ್ಥಿತಿಯ ಉನ್ನತೀಕರಣ, ಪ್ರಜ್ಞಾಸ್ಥಿತಿಯ ದೈವೀಕರಣವೇ ಬಹಳ ಮುಖ್ಯವಾದದ್ದು. ಇದನ್ನು ಪಡೆಯುವ ಅತ್ಯಂತ ಸುಲಭವಾದ ಮಾರ್ಗ ಭಕ್ತಿ ಮಾರ್ಗ. ಆ ಭಕ್ತಿ ಮಾರ್ಗದಲ್ಲಿ ಎಲ್ಲವನ್ನ ಭಗವಂತನೇ ಕೊಡ್ತಾ ಹೋಗ್ತಾನೆ. ಬೇರೆ ಎಲ್ಲ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಇಷ್ಟೇ ವ್ಯತ್ಯಾಸ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಧ್ಯಾನ ಮಾರ್ಗದಲ್ಲೆಲ್ಲ ನಾವು ಏನಾಗಿರ್ತೀವಿ ಅಂದರೆ ಕಪಿಯ ಮರಿಗಳಾಗಿರ್ತೀವಿ. ಮಂಕಿ. ಅದರ ಆ ಮಂಕಿಯ ಮರಿಗಳೇನು ಮಾಡುತ್ತವೆ, ಅಮ್ಮನನ್ನು ಹಿಡ್ಕೊಂಡಿರುತ್ತೆ. ಆ ಕಪಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಗ್ತಾ ಇದ್ರೆ, ಹಾರ್ತಾ ಇದ್ರೆ, ಇದು ಭದ್ರವಾಗಿ ಹಿಡ್ಕೊಂಡಿರ್ಬೇಕು ತಾಯಿಯನ್ನ ಇದು ಭದ್ರವಾಗಿ ಹಿಡ್ಕೊಂಡಿದ್ದೇ ಇದ್ರೆ ಆ ಮರಿ ಕೆಳಗೆ ಬಿದ್ದೋಗುತ್ತೆ. ಎಲ್ಲ ಮಾರ್ಗದಲ್ಲಿ ಅವನ ಸಾಧನೆ ಮುಖ್ಯ ಆಗತ್ತೆ. ಆದರೆ ಭಕ್ತಿ ಮಾರ್ಗದಲ್ಲಿ ಅವನು ಕಪಿ ಮರಿ ಆಗಲ್ಲ, ಬೆಕ್ಕಿನ ಮರಿ ಆಗ್ತಾನೆ. ಬೆಕ್ಕಿನ ಮರಿ ಏನೂ ಗೊತ್ತಿಲ್ಲ, ನಿಮ್ಮ ತಾಯಿ ಬೇಕು ಎಲ್ಲಿಡತ್ತೆ ಅಲ್ಲಿ ಮಿಯಾವ್ ಮಿಯಾವ್ ಅಂತಿರತ್ತೆ.
ಕೆಲವು ಟೈಮ್ ತಾಯಿ ಬೇಕು ಅದನ್ನು ಕಚ್ಕೊಂಡು ಬೂದಿ ಒಳಗಿಡುತ್ತೆ, ಕೆಲವು ಟೈಮ್ ತಗೊಂಡೋಗಿ ಹಾಸಿಗೆ ಮೇಲಿಡುತ್ತೆ, ಕೆಲವು ಟೈಮ್ ತಗೊಂಡೋಗಿ ಸೋಫಾ ಮೇಲಿಡುತ್ತೆ. ಆದ್ರೆ ಇದಕ್ಕೆ ಗೊತ್ತಿರೋದು ಒಂದೇ, ಮಿಯಾ 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 ಅನ್ನೋದು. ನೀನು ಅಮ್ಮ 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 ಅಂತಿರೋ, ಅವಳು ಎಲ್ಲಿ ಬೇಕೋ ಅಲ್ಲಿ ಇರ್ತಾಳೆ, ಒಯ್ಡಿದು ಒಯ್ಡಿ. ಅವಳು ಎಲ್ಲಿ ಬೇಕೋ ಅಲ್ಲಿ ಇಟ್ಕೋತಾಳೆ, ಅವಳಿಗೆ ಸೇರಿದ್ದು. ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂಡ್ ನನ್ ಆಫ್ ಯುವರ್ ಕನ್ಸರ್ನ್. ಅವಳು ಎಲ್ಲಿರ್ತಾಳೆ ನಿನಗೇನೆ ಆಗ್ಬೇಕು. ನಿನ್ ಕೆಲಸ ಏನು? ಮಿಯಾ ಮಿಯಾ ಅನ್ನೋದು. ಬರ್ತಾಳೆ, ಕರ್ಕೋತಾಳೆ. ಇದು ಭಕ್ತಿ ಮಾರ್ಗದಲ್ಲಿ. ಭಕ್ತಿ ಮಾರ್ಗದಲ್ಲಿ ಇಟ್ ಡು ನಾಟ್ ಡಿಪೆಂಡ್ಸ್ ಅಪಾನ್ ಎನಿ ಅದರ್ ಥಿಂಗ್ ಎಕ್ಸೆಪ್ಟ್ ಯುವರ್ ಪ್ಯೂರ್ ಲವ್ ಟುವರ್ಡ್ಸ್. ಮಾನವ ಸಹಜವಾದ ಪ್ರೇಮದ ಮೂಲಕವೇ. ಈ ಮಾನವ ಸಹಜವಾದಂತಹ ಪ್ರೇಮ ಕೇವಲ ಭಗವಂತನಿಂದಲೇ ಸರಿಯಾಗಬೇಕಾಗಿಲ್ಲ, ಅದು ನನ್ನ ನಿನ್ನೊಳಗೆ ಇದೆ. ಅದೇ ಈ ಗ್ರೂಪ್ಗಳ ವಿಶೇಷ. ಎಲ್ಲೋ ದೂರದಲ್ಲಿ ಕೂತಿರೋ ನಾನು ನಿನ್ನ ಮಗಳೇ ಕಂದ ಅಂತ ಕರೆದಾಗ ನಿನ್ನ ಮನಸ್ಸು ಅಪ್ಪಾಜಿ ನತ್ತೆ. ನಾನು ಇಲ್ಲಿ ಇಲ್ಲೆಯ ಮಗಳೇ ಹೆದರಬೇಡ, ನಾನು ಇದೀನಿ ಅಂದಾಗ ನಿನಗೆ ಸಮಾಧಾನ ಆಗುತ್ತೆ, ನಿನ್ನ ಸಮಸ್ಯೆ ಪರಿಹಾರ ಸಿಗ್ಬಿಟ್ಟಿದೆ. ಒಬ್ಬರೊಬ್ಬರನ್ನ ಭೇಟಿ ಆಗಬೇಕಾಗಿಲ್ಲ, ಒಬ್ಬರೊಬ್ಬರನ್ನ ನೋಡಬೇಕಾಗಿಲ್ಲ. ಆದರೆ ಅವೆಲ್ಲವನ್ನ ಮೀರಿಸಿದಂತಹ ಪ್ರೇಮ ಸಂವಾದ ಇದೆ. ಪರಮ ಪವಿತ್ರವಾದಂತಹ, ನಿಷ್ಕಲ್ಮಶವಾದಂತಹ, ಪರಿಶುದ್ಧವಾದಂತಹ ಪ್ರೇಮ ಇದೆ. ಆ ಪ್ರೇಮ ಸಂದೇಶ ನನಗೆ 8 ವರ್ಷದ ಮಗಳು ಇದ್ದಾಳೆ, 80 ವರ್ಷದ ಮಗಳು ಇದ್ದಾಳೆ. ವಯಸ್ಸು ನಿನ್ನ ದೇಹಕ್ಕೆ ಹೊರತು ನನ್ನ ನಿನ್ನ ಸಂಬಂಧಕ್ಕಲ್ಲ. ಪ್ರತಿಯೊಂದು ಜೀವಿಯು ಬಯಸುವುದು ಏನನ್ನ? ಪರಮ ಪವಿತ್ರವಾದ ಪ್ರೇಮವನ್ನು ಬಯಸುತ್ತೆ. 80 ವರ್ಷದ ಮುದುಕಿ ಅಪ್ಪಾಜಿ ಅಂತ ಬಂದು ತಕ್ಕೊಂಡಾಗ ಅವಳಿಗೆ ಬೇಕಾದೇನೋ ಅವಳ ದೇಹಕ್ಕೆ 80 ಆಗಿರುತ್ತೆ, ಒಳಗೆ ಇರುವ ಹೃದಯ ಬರೀ 8 ತಿಂಗಳ ಮಗುವಿನ ಹೃದಯ ಆಗಿರುತ್ತೆ. ಅದು ಆ ಪ್ರೇಮವನ್ನು ಬಯಸಿರುತ್ತೆ. ಕಂದ ಅಂದಾಗ ಅವಳ ಕಣ್ಣಲ್ಲಿ ಬಂದ ನೀರನ್ನು ಒರೆಸ್ಕೊಂಡು ನನ್ನ ಜನ್ಮ ಸಾಕಾಯ್ತು ಅಪ್ಪಾಜಿ ಅಂತ. ಯಾಕೆ? ಅದು ಒಳಗಡೆ ಇರುವುದು ಬಯಸಿದ್ದು ನಿನ್ನ ಹೊರಗಡೆಯ ರೂಪವನ್ನಲ್ಲ, ನಿನ್ನ ಹೊರಗಡೆಯ ಸಂವೇದನೆಯನ್ನಲ್ಲ. ಅದು ಬಯಸಿದ್ದು ಪರಮ ಪವಿತ್ರವಾದ ಪ್ರೇಮವನ್ನ. ಯಾವಾಗ ಅದು ಪರಮ ಪವಿತ್ರವಾದ ಪ್ರೇಮವನ್ನ ಸಿಕ್ಬಿಡತ್ತೆ, ಅದು ಹಿಡ್ಕೊಂಡ್ಬಿಡುತ್ತೆ. ಅದೇ ಈ ಗ್ರೂಪಲ್ಲಿ ನಡೀತಾ ಇರೋದು. ಇಡೀ ಗ್ರೂಪು ಇಷ್ಟ ಕಾಲ ನಡೀತಾ ಇರೋದು, ನಿನಗೆ ನಾನು ಕಲಿಸ್ತಾ ಇರೋದು, ನಿನ್ನನ್ನು ಕರ್ಕೊಂಡು ಹೋಗ್ತಿರೋದು ಇಷ್ಟೇ. ನಮ್ಮ ಮಾನವ ಸಹಜವಾದ ಪ್ರೇಮಕ್ಕಿಂತಲೂ ಅಮೂಲ್ಯವಾದಂತಹ ದೈವಿಕ ಪ್ರೇಮ ಅನ್ನೋದೊಂದಿದೆ. ಅದು ಪರಮ ಪವಿತ್ರವಾದದ್ದು, ಅದು ನಿಷ್ಕಲ್ಮಶವಾದದ್ದು, ಪರಿಶುದ್ಧವಾದದ್ದು. ಬಾ, ಅನುಭವಿಸು. ಅದಕ್ಕೋಸ್ಕರವೇ ನಾನು ನಿನ್ನೆ ಅಲ್ಲ, ನನ್ನ ಹುಟ್ಟು ಹಬ್ಬದ ದಿನ ಅಥವಾ ಹಿಂದಿನ ದಿನ ನಿನಗೆ ಹಾಡು ಕಳಿಸಿದ್ದೆ. ಈ ಹಾಡನ್ನು ನಾನು ಅವತ್ತೂ ಅಷ್ಟೇ ಮಧ್ಯರಾತ್ರಿ 12 ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ 8 ಗಂಟೆವರೆಗೂ ಇದೊಂದೇ ಹಾಡನ್ನು ಹೇಳಿ 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 ಅದು ಕ್ಯಾಸೆಟ್ ಹಾಕೋದು, ರಿಪೀಟ್ ಮಾಡೋದು, ಮತ್ತೆ ಅದ್ರ ಜೊತೆ ಹೇಳೋದು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೇನು. ಎಲ್ಲಿದ್ದೆ ನೀನು? ನನಗೆ ನಿನಗೆ ಪರಿಚಯ ಇತ್ತಾ? ನೀನು ಎಲ್ಲಿ ಹುಟ್ಟಿದೆ, ನೀನು ಎಲ್ಲಿ ಬೆಳೆದೆ ಗೊತ್ತಿಲ್ಲ. ಆದರೆ ನಿನ್ನ ಬಗ್ಗೆ ನನಗೆ ಯಾಕೆ ಇಷ್ಟು ಮರುಗುತ್ತೆ ಮನಸ್ಸು? ಮಗಳೇ ಚೆನ್ನಾಗಿದೆಯಾ, ಏನಾಯ್ತು ಕಂದ ಅನ್ಸುತ್ತಲ್ಲ, ಯಾಕೆ? ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೇನು. ಅಷ್ಟೇ ಅಲ್ಲ, ನಾನು ಎಲ್ಲೋ ಇದ್ದೋನು, ಹೇಗೋ ಇದ್ದೋನು, ನೀ ಯಾಕೆ ಅಪ್ಪಾಜಿ ಅಂತ ಬರ್ತೀಯ? ಸುಡುಗಾಡು ಹೈದನ್ನ ಕಂಡವಳು ನೀ ಯಾಕೆ ಈಟೊಂದು ತಾಯಾಗಿ ಮರುಗಿದೆಯೋ. ಸುಡುಗಾಡು ಹೈದನ್ನ ಕಂಡವಳು ನೀ ಯಾಕೆ ಈಟೊಂದು ತಾಯಾಗಿ ಮರುಗಿದೆಯೋ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಅಪ್ಪಾಜಿ ಬರ್ತಾರೆ ಅಂದ್ರೆ ಎಷ್ಟು ದೂರದಿಂದ, ಮೊನ್ನೆ ಬಾಂಬೆಯಿಂದ ಬಂದಿದ್ದು. ನನಗನ್ನಿಸ್ತಾ ಇತ್ತು ನೀನೆಲ್ಲೋ ಇದೆಯಾ, ಎಲ್ಲೋ ಹುಟ್ಟಿದೀಯಾ ಅಂತ ಅನ್ನಿಸ್ತಿಲ್ಲ ನನಗೆ. ನೀನು ನನ್ನ ಮನೆಯ ಮಗಳಾಗಿ ಹುಟ್ಟಿದೀಯೇನೋ ಅಂತ ನನಗೆ ಅಕ್ಷರ ಅನ್ನಿಸ್ತಿತ್ತು. ನೂರಾರು ಗಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು, ನಿನ್ನನ್ನು ಆಗಳಿಗೆ ನೋಡಿದರೆ. ಪರಮ ಪವಿತ್ರವಾದಂತಹ, ಪರಿಶುದ್ಧವಾದಂತಹ, ನಿಷ್ಕಲ್ಮಶವಾದಂತಹ ಪ್ರೇಮ ಯಾವ ಬೌಂಡರಿಯೂ ಇಲ್ಲ, ಯಾವ ಮನೆಗಳೂ ಇಲ್ಲ.
ಅದು ಬಯಸಲು ಒಂದೇ, ಮತ್ತೆ ಪವಿತ್ರವಾದಂತಹ ಪರಿಶುದ್ಧವಾದಂತಹ ಪ್ರೇಮ. ಈ ಪ್ರೇಮವೇ ಭಗವಂತ. ಸತ್ಯಂ ಶಿವಂ ಸುಂದರಂ. ಆ ನಿಷ್ಕಲ್ಮಶವಾದ ಆ ಪ್ರೇಮ, ಮನುಷ್ಯರ ನಡುವೆ ಇರುವ ಪ್ರೇಮ, ಅದೇ ಪ್ರೇಮ ಭಗವಂತನ ಕಡೆಗೆ ಇರುವ ಪ್ರೇಮ. ಅದೇ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದ ಮುಖ್ಯ ತಿರುಳೆ ಪರಮ ಪವಿತ್ರವಾದಂಥ, ಪರಿಶುದ್ಧವಾದಂಥ, ನಿಷ್ಕಲ್ಮಶವಾದಂಥ ಪ್ರೇಮ. ಭಗವಂತನಿಗೂ ನೀನು ಅದನ್ನೇ ಕೊಡಬೇಕು, ಭಗವಂತನಿಂದಲೂ ಅದನ್ನೇ ಪಡಿಬೇಕು. ಅಪ್ಪಾಜಿಗೂ ನೀನು ಅದನ್ನೇ ಕೊಡಬೇಕು, ಅಪ್ಪಾಜಿಯಿಂದಲೂ ನೀನು ಅದನ್ನೇ ಪಡಿಬೇಕು. ಅಷ್ಟೇ ಅಲ್ಲ, ನಮ್ಮೊಳಗೆ ಈಗ ನೀನು ಒಂಟಿಯಲ್ಲ, ನಿನ್ನ ಜೊತೆಗೆ 1,30,000 ಜನ ಅಪ್ಪಾಜಿ ಮಕ್ಕಳು ನಿನ್ನ ಜೊತೆಗಿದ್ದಾರೆ. ಯು ಆರ್ ನಾಟ್ ಅಲೋನ್ ನೌ. ದೇರ್ ಆರ್ ಮೋರ್ ದೆನ್ 1,30,000 ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹೂ ಕ್ಯಾನ್ ಹೋಲ್ಡ್ ಯುವರ್ ಹ್ಯಾಂಡ್. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ, ಈಟೊಂದು ತಾಯಾಗಿ ಮರುಗಿದೆಯೋ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ನೂರಾರು ಬಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು, ನಿನ್ನನ್ನು ಆ ಗಳಿಗೆ ನೋಡಿದರೆ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನೋ. ನಿನ್ನ ಕಂಡು ನಾನ್ಯಾಕೆ ಕರಗಿದೆನೋ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನೋ. ಓಂ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶಿ. ನನ್ನ ಮಗಳ ಮನೆಗೆ ಎಲ್ಲ ಕೊಡುವಮ್ಮ. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶಿ. ಅಮ್ಮ, ನನ್ನ ಮಗಳ ಮನೆಗೆ ಇಷ್ಟೆಲ್ಲ ನೀ ಕೊಡಲೇಬೇಕು. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶಿ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಜಗನ್ಮಾತಾ ಸ್ವರೂಪರಾದ ಇದೆಲ್ಲ ಕೂಡ ನಿಮಗೆ ಅರ್ಪಣೆ, ನಿಮಗೆ ಅಲ್ಲ ನಿನಗೇ ಅರ್ಪಣೆ. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸಂದೇಶ್ ನೀನೇನಾದ್ರು ಮಾತಾಡೋದಿದೆಯಾ? ಇಲ್ಲ ಅಂದ್ರೆ ಪಾದ ಪೂಜೆ, ಅದಾದ್ಮೇಲೆ ಕುಂಕುಮಾರ್ಚನೆ ಉಂಟಲ್ಲ, ಕುಂಕುಮಾರ್ಚನೆ ಅಲ್ವಾ? ಅದಾದ್ಮೇಲೆ ಪ್ರಸಾದ, ಅದಾದ್ಮೇಲೆ ನಾನು ನಿನ್ನ ಜೊತೆ, ನೀನು ನನ್ನ ಜೊತೆ ಆಶೀರ್ವಾದ. ಅದಾದ್ಮೇಲೆ ನಾನು ಬ್ಯಾಡಿಗೆಗೆ ಪ್ರಯಾಣ, ನೀನು ನಿಮ್ಮ ಮನೆಗೆ ಪ್ರಯಾಣ. ಆದರೆ ನೀನು ಅನ್ಕೋತಾ ಹೋಗು, ಎಲ್ಲಿದ್ದೆ ಇಲ್ಲಿ ತನಕ. ಜೈ ಶ್ರೀ. ಎಷ್ಟು ಟೈಮ್ ಆಗಿದೆ? ಜೈ ಶ್ರೀಮಾತಾ. ನಾನು ಮಾತು ಮುಗಿಸಿದೆ, ಅದನ್ನು ನಾನು ಸನ್ನಿವೇಶ ಮಾತು ಮುಗಿಸ್ಬೇಡಿ ಅಂತ ಹೇಳ್ತಿದ್ದೇನೆ. ಯಾಕೆಂದರೆ ಬರೀ ಒನ್ ಆಸ್ಪೆಕ್ಟ್ ಮಾತ್ರ ಕರ್ಕೊಂಡು ಮಾಡಿದೆ, ಭಕ್ತಿ ಮಾರ್ಗದ. ಬಟ್
ಭಗವಂತನ ಶಕ್ತಿಯ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಐ ಡೋಂಟ್ ಎಕ್ಸ್ಪ್ಲೈನ್, ಐ ವಿಲ್ ಟೇಕ್ ಓನ್ಲಿ ಅನದರ್ 10 minutes. ಆ ದೈವಿಕ ಶಕ್ತಿಯ ಇವತ್ತು ಈ ಗ್ರೂಪ್ಗಳಲ್ಲಿ ಇಟ್ಟಿರೋದಿಲ್ಲ ಶಕ್ತಿ ಪ್ರಯೋಗ. ಶಕ್ತಿ ಪ್ರಯೋಗ ಅಂದರೆ ಜಗನ್ಮಾತೆಗೆ ಅಷ್ಟು ಶಕ್ತಿ ಇದೆ ಅಂದರೆ ನಮಗೆ ಯಾಕೆ ಆ ಶಕ್ತಿಯ ಉಪಯೋಗ ಆಗಬಾರ್ದು ಅಂತಕ್ಕಂಥ ಎಕ್ಸ್ಪೆರಿಮೆಂಟ್ ಅಷ್ಟೇ. ನಿಜವಾಗಿ ಭಗವಂತನಿಗೆ ಆ ಶಕ್ತಿ ಇದೆ, ಅಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ಶಕ್ತಿ ಇದೆ ಅಂತ ಉಪನ್ಯಾಸ ಮಾಡ್ತೀವಲ್ಲ, ಓದ್ತೀವಲ್ಲ, ಈಸಿ ಕ್ಲಿಯರ್. ಅದು ನಿಜವೇ ಆಗಿದ್ರೆ ನಮಗೆ ಯಾಕೆ ಅದು ಆಗಬಾರ್ದು, ನಮ್ಗೆ ಯಾಕೆ ಅದು ಅನುಭವ ಆಗಬಾರ್ದು, ಯಾಕೆ ಆಗ್ತಿಲ್ಲ, ಇದು ಪ್ರಶ್ನೆ. ನೀವು ಯಾವ ಥರ ಈ ಥರ ತಲೆ ಕೆಡಿಸ್ತವ್ರು ಯಾರು ಅಪ್ಪಾಜಿ, ನನಗೆ ತಲೆ ಕೆಡಿಸ್ತವ್ರು ರಾಮಕೃಷ್ಣ ಪರಮಹಂಸರು ಅಂತ ಬಂದಿದ್ದರು. ಅವರು ಹೀಗೆ ತಲೆ ಕೆಡಿಸ್ಕೊಂಡು, ಏ ಕಾಡಿ, ನಿನಗೆ ನಾನು ಪೂಜೆ ಮಾಡ್ತಿದ್ದೀನಲ್ಲ, ನೀನೊಂದು ವಿಗ್ರಹನ ಅಥವಾ ನೀನೊಂದು ಚೈತನ್ಯನ? ನೀನೊಂದು ವಿಗ್ರಹನೇ ಆದ್ರೆ ನಾನು ಯಾಕೆ ನೀನು ಪೂಜೆ ಮಾಡಬೇಕು? ಹೇಳು ಹೇಳು, ನೀನು ಯಾರು? ಹುಚ್ಚುತನದ ಪರಮಾವಧಿ. ಆ ಹುಚ್ಚು ಎಲ್ಲಿವರೆಗೆ ಹೋಯ್ತು ಅಂದ್ರೆ, ಕಾಳಿಯ ವಿಗ್ರಹದ ಮೂಗಿನ ಕೆಳಗೆ ಹತ್ತಿ ಅರಳೆಯನ್ನ ಇಟ್ಟು ನೋಡ್ತಾ ಇದ್ರು. ಉಸಿರಾಡಿದ್ರೆ ಆ ಅರಳೆ ಅಲ್ಲಾಡತ್ತೆ ಅಂತ, ಹತ್ತಿ ಅಲ್ಲಾಡತ್ತೆ ಅಂತ ಹೇಳಿ. ಇದು ನಾನು ಗ್ರೂಪಲ್ಲಿ ಇಟ್ಟಿರೋದು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಎಕ್ಸ್ಪ್ಲನೇಷನ್ ಹೋಗಲ್ಲ. ಹಾಗೆ ಭಗವಂತನ ಶಕ್ತಿಯನ್ನು ನಮ್ಮ ಋಷಿಮುನಿಗಳು ಬೇರೆ ಬೇರೆ ಕಡೆ ಇಟ್ಟರು. ಹಾಗೆ ಅವರು ಇಟ್ಟಿದ್ರಲ್ಲಿ ಆ ಭಗವತ್ ಶಕ್ತಿಯನ್ನ, ದೈವಿಕ ಶಕ್ತಿಯನ್ನ ಸಣ್ಣ ಸಣ್ಣ ಅಕ್ಷರದಲ್ಲಿ ತುಂಬಿಟ್ರು. ಅದನ್ನೇ ನಾವು ಬೀಜಾಕ್ಷರ ಅಂತ ಕರೀತಕ್ಕಂಥದ್ದು. ಋಷಿಮುನಿಗಳು ದೈವಿಕ ಶಕ್ತಿಯನ್ನ ಸಣ್ಣ ಸಣ್ಣ ಅಕ್ಷರದಲ್ಲಿ ತುಂಬಿಟ್ಟರು. ಅದನ್ನು ನಾವೇನಂತ ಕರಿತೀವಿ? ಬೀಜಾಕ್ಷರ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಂ ಸೌಹು, ಇವೆಲ್ಲ ಬೀಜಾಕ್ಷರಗಳು. ಒಂದೊಂದರಲ್ಲಿ ಒಂದೊಂದು ಶಕ್ತಿ ಇದೆ. ನಮ್ಮಂತಹ ಗೃಹಸ್ಥರಿಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ, ನಮ್ಮ ನೋವನ್ನ ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋಕೆ, ನಮ್ಮ ಅನಾರೋಗ್ಯವನ್ನ ಕಡಿಮೆ ಮಾಡ್ಕೊಳ್ಳೋಕೆ, ನಮ್ಮ ಮನಸ್ಸಿನ ಕ್ಲೇಶವನ್ನ ಕಡಿಮೆ ಮಾಡ್ಕೊಳ್ಳೋಕೆ, ನಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಕ್ಕೆ ನಮಗೆ ಇರುವ ಶಕ್ತಿಯ ಪ್ಯಾಕೆಟ್ ಬೀಜಾಕ್ಷರ ಯಾವುದಪ್ಪ ಅಂದ್ರೆ ಹ್ರೀಂ. HREEM ಹ್ರೀಂ. ಹಾಗು ಹಿ ದೀರ್ಘ 0 ರಾವತ್ತು ಹ್ರೀಂ ಅನ್ನೋದು ನಮಗೆ ಬೀಜಾಕ್ಷರ. ಬೇರೆಯವರಿಗೆ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಬೇಡ, ಟೈಮ್ ಆಗುತ್ತೆ. ನಮಗಿರುವ ಬೀಜಾಕ್ಷರ ಯಾವುದು? ಹ್ರೀಂ. ಹ್ರೀಂ ಅಂತ ನೀನು ಹೇಳಿದ್ರೆ ನಿನ್ ಕಷ್ಟ ಆಗತ್ತೆ ಅಂತ ಏನ್ ಮಾಡಿದ್ರು? ಈ ಕಡೆಗೆ ಓಂ ಅಂತ ಬರೆದ್ರು, ಆ ಕಡೆಗೆ ಪರಾಶಕ್ತಿಯೇ ನಮಃ ಅಂತ ಬರೆದು ಒಂದು ಮಂತ್ರ ಕೊಟ್ಟರು ನಿನಗೆ. ಅದೇ ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಈ ಓಂ ಹ್ರೀಂ ಪರಾಶಕ್ತಿಯೇ ನಮಃದಲ್ಲಿ ನಿಜವಾದ ಪವರ್ ಪ್ಯಾಕೆಟ್ ಯಾವುದು? ಹ್ರೀಂ ಅನ್ನುವ ಬೀಜಾಕ್ಷರ. ಇದೇನ್ ಮಾಡುತ್ತೆ ಅಂದ್ರೆ, ಜಾತಕ ದೋಷ, ಇನ್ನು ಕುಜ ದೋಷ ಇದೆ, ರಾಹು ದೋಷ ಇದೆ, ಕೇತು ದೋಷ ಇದೆ, ಪಿತೃ ದೋಷ ಇದೆ, ನಾಗ ದೋಷ ಇದೆ, ಶನಿ ದೋಷ ಇದೆ, 108 ಹೇಳ್ತಾರೆ. ಸುಳ್ಳಾಗ ಸುಳ್ಳಲ್ಲ, ನಿಜ. ಇದನ್ನ ಒಂದೊಂದು ದೋಷವನ್ನ ತೆಗೆಯಕ್ಕೆ ನಿನ್ ಕೈಲಾಗಲ್ಲ. ಆದ್ರೆ ಈ ರೀತಿ ಜನನ ಕಾಲದ ಜಾತಕದ ಎಲ್ಲ ದೋಷಗಳನ್ನ ಒಂದೇ ಸರಿಗೆ ನಿರ್ಮೂಲನೆ ಮಾಡಬಹುದಾದಂತಹ ಶಕ್ತಿಯ ಅಡಕವೇ ಹ್ರೀಂ. ಅದನ್ನ ಒಳಗೊಂಡಿರ್ತಕ್ಕಂಥದ್ದೇ ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಇದು ದೇವತಾ ಮಂತ್ರ ಅಲ್ಲ. ಓಂ ಹ್ರೀಂ ಪರಾಶಕ್ತಿಯೇ ನಮಃ ಇದು ಯಾವ ದೇವತೆಯನ್ನು ಉದ್ದೇಶಿಸಿ ಹೇಳಿದ ಮಂತ್ರವಲ್ಲ. ಈ ಮಂತ್ರ ಇರುವುದು ಕೇವಲ ನಿನ್ನ ಪ್ರಾರಬ್ಧ ಕರ್ಮದಿಂದ ಬಂದಂತಹ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಋಷಿ ಮುನಿಗಳು ಕೊಟ್ಟಿರುವ ದೊಡ್ಡ ಕಾಣಿಕೆ ಅಷ್ಟೇ. ಯು ಕ್ಯಾನ್ ಯೂಸ್ ಇಟ್. ಇದು ದೈವ ಮಂತ್ರ ಅಲ್ಲ. ಶ್ರೀರಾಮ್ ಜೈ ರಾಮ್ ಓಂ ನಮಃ ಶಿವ ಆ ಥರದ್ದಲ್ಲ ಇದು. ಈ ಒಂದು ಶಕ್ತಿಯನ್ನ ಪಡಿಬೇಕಾದ್ರೆ, ಆ ಬೀಜಾಕ್ಷರದ ಶಕ್ತಿಯನ್ನು ಪಡಿಬೇಕಾದ್ರೆ ಅದರ ಸರಿಯಾದ ಸ್ವರದಿಂದ ಮಾತ್ರ ಸಾಧ್ಯ. ಸರಿಯಾದ ಸ್ವರದಲ್ಲಿ ಹೇಳಿದ್ರೆ ಮಾತ್ರವೇ ಅದರ ಶಕ್ತಿ, ಬೀಜಾಕ್ಷರದ ಶಕ್ತಿ ಉತ್ಪನ್ನ ಆಗುತ್ತೆ. ಇಲ್ಲೇ ಆಗಲ್ಲ. ನೀ ಬರೀ ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಓಂ ಮಾನವಾಯ ನಮಃ, ಗೋವಿಂದಾಯ ನಮಃ, ಈ ಓಮೋ ದೇವರಿಗೂ ತಲುಪಲ್ಲ, ನಿಲ್ಗೂ ತಲುಪಲ್ಲ, ಮಧ್ಯದಲ್ಲಿ ಪುರೋಹಿತರಿಗೆ ಮಾತ್ರ ತಲುಪತ್ತೆ. ಆ ಓಂ ಅಂತ ಹೇಳ್ಬೇಕಾದ್ರು ಒಂದು ಸ್ವರ ಇದೆ, ಹಾಗೆ ಹ್ರೀಂ ಅಂತ ಹೇಳ್ಬೇಕಾದ್ರು ಸ್ವರಬದ್ಧವಾಗಿ ಹೇಳ್ಬೇಕು. ಅಪ್ಪಾಜಿ ಹೇಳಿದ್ದಾರೆ ಅಂತ ಓಂ ಹ್ರೀಂ ಪರಾಶಕ್ತಿ ನಮಃ, ಓಂ ಹ್ರೀಂ ಪರಾಶಕ್ತಿ ನಮಃ, ಓಂ ಹ್ರೀಂ ಪರಾಶಕ್ತಿ ನಮಃ ಹೇಳಿದ್ರೆ ಏನು ಪ್ರಯೋಜನ? ಓಂ ಹ್ರೀಂ ಪರಾಶಕ್ತಿಯೇ ನಮಃ ಅವಾಗ ಶಕ್ತಿ ಉತ್ಪನ್ನ ಆಗುತ್ತೆ. ಹೇಳು ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಓಂ ಹ್ರೀಂ ಪರಾಶಕ್ತಿಯೇ
ಓಂ ಹ್ರೀಂ ಪರಾಶಕ್ತೈ ನಮಃ. ಸರ್ವಮಂಗಲ ಮಾಂಗಲ್ಯೆ ಇದು ಸಿದ್ಧಿ ಮಂತ್ರ ಆದ್ರಿಂದ ಇದಕ್ಕೆ ಯಾವುದೇ ಮಡಿಮೈಲಿಗೆಗಳ ಅವಶ್ಯಕತೆ ಇಲ್ಲ. ಪೂರ್ವ ತಿರ್ಕೊಂಡು ಹೇಳ್ಬೇಕಾ, ಬೆಳಗ್ಗೆ ಸ್ನಾನ ಮಾಡಿ ಹೇಳ್ಬೇಕಾ, ಚಾಪೆ ಮೇಲೆ ಕೂತ್ಕೊಂಡು ಹೇಳ್ಬೇಕಾ, ನಥಿಂಗ್ ಆಫ್ ದಟ್ ಸಾರ್ಟ್. ಕೂತಾಗ, ನಿಂತಾಗ, ಮಲಗಿದಾಗ, ಚಪ್ಪಲಿ ಹಾಕೊಂಡು ವಾಕಿಂಗ್ ಹೋಗುವಾಗಲೂ ಹೇಳ್ಕೋಬಹುದು. ಬಾಯಿ ಬಿಟ್ಬೇಕಾದ್ರೂ ಹೇಳ್ಬೋದು, ಮನಸ್ಸಿನಲ್ಲಿ ಹೇಳ್ಕೊತಾ ಬೇಕಾದ್ರೂ ಇರ್ಬೋದು. ಎಷ್ಟು ಸರಿ ಇದೆ ನಾವು ಮಾಡ್ತಾ ಹೋಗ್ತೀವಿ, ದೋಷಗಳು ತಾನೇ ನಿವಾರಣೆ ಆಗುತ್ತೆ. ನಾವು ಅನೇಕ ಕೆಲಸಗಳನ್ನು ಮಾಡ್ತಾನೇ ಇರ್ತೀವಿ, ಅದು ಕೈ ಹತ್ತಿಲ್ಲ, ಎಲ್ಲ ಮಾಡ್ತೀವಿ ಅಪ್ಪಾಜಿ, ಯಾವುದು ಆಗ್ತಿಲ್ಲ ಅಪ್ಪಾಜಿ. ಯಾಕೆ ಇದೆ? ದೋಷಗಳು ನಿವಾರಣೆ ಆಗದೆ ನೀನೇನೇ ಪ್ರಯತ್ನ ಪಟ್ಟರು ಆಗಲ್ಲ. ದೋಷಗಳು ನಿವಾರಣೆ ಆದ್ರೆ ಅದೇ ನೀನು ಲಾಕ್ ಟೈಮಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ವೆಹಿಕಲ್ ಆ ಕಡೆಗೆ ಈ ಕಡೆ ಓಡಾಡಬಾರ್ದು ಅಂತ. ಯಾವುದು ವೆಹಿಕಲ್ ಓಡಾಡ್ತಿರ್ಲಿಲ್ಲ. ಒಂದ್ಸರಿ ಬ್ಯಾರಿಕೇಡ್ ತೆಗೆದ ತಕ್ಷಣ ಏನ್ ಮಾಡ್ತೋ, ಒಂದ್ ವೆಹಿಕಲ್ ಓಡಾಡೋದು ತೆಗೆದಿದ್ದೇ ಕಾಯ್ತಾ ಇದ್ರು, ಸುನಿ ಅಂತ ಈ ಕಡೆ ಬೆಂಗಳೂರಿಗೆ ಆ ಕಡೆ ಪೂನಕ್ಕೆ ಹೋಗ್ತಾರೆ. ಹಾಗೆ ದೋಷ ನಿವಾರಣೆ ಆದ್ಮೇಲೆ ನಿಂದು ಒಂದ್ ಕೋರಿಕೆ ಈಡೇರೋದಲ್ಲ, ಲೈನಕ್ಕೆ ನಡೀತಾ ಹೋಗ್ಬಿಡುತ್ತೆ. ಅಪ್ಪಾಜಿ ನಾನು ಹೇಳಿದ್ದಲ್ಲ, ನನ್ನ ಮಗಳು ಮದುವೆ 33 ವರ್ಷ ಅಂತ ಮೊನ್ನೆ ಬಂದು ನೋಡ್ಕೊಂಡ್ರಪ್ಪ, ಎಂತ ಒಳ್ಳೆ ಸಲಹೆ ಸಿಕ್ಬಿಟ್ಟಿದ್ದಾನೆ ಅಪ್ಪಾಜಿ. ಅಪ್ಪಾಜಿ ಅಷ್ಟೇ ಅಲ್ಲ, 6 ತಿಂಗಳಿಂದೆ ನಿಮ್ಗೆ ಹೇಳಿದ್ದೆ ನನ್ನ ಮಗ ಕೆಲಸ ಸಿಕ್ಲಿಲ್ಲ ಅಂತ. ನಿನ್ನೆ ಆಳ್ಬಿಡುತ್ತ ಅಪ್ಪಾಜಿ ವಿಪ್ಲವದಲ್ಲಿ ಬಂದಿದ್ದಾರೆ. ಅಪ್ಪಾಜಿ ನಿಮ್ಗೆ 2ನೇ ಮಗಳು ಹೇಳಿದ್ನಲ್ಲ, ಗಂಡನ ಜೊತೆ ಮುನಿಸ್ಕೊಂಡ್ಬಂದು ಆಗ್ಲೇ 8 ತಿಂಗಳಾಯ್ತು ಅಂತ ಗಂಡನ ಕರ್ಕೊಂಡು ಹೋಗಿದ್ದಾರೆ ಅಪ್ಪಾಜಿ. ಹಿರಿ ಮಗಳಿಗೆ ಹೇಳಿದ್ನಲ್ಲ ಅಪ್ಪಾಜಿ, 10 ವರ್ಷ ಯಾಕೆ ಮಕ್ಕಳಿಲ್ಲ ಅಂತ. ಅಪ್ಪಾಜಿ ನೆನ್ನೆ ಕೆಲಸ ಬರ್ಲಿಲ್ಲ ಅಪ್ಪಾಜಿ. ಇಟ್ ಇಸ್ ನಾಟ್ ಒಂದ್ಸರಿ ನೀನಿಗೆ ಶುರುವಾಗ್ಬಿಟ್ರೆ ದೋಷ ನಿವಾರಣೆ ಗೇಟ್ ಒಂದ್ಸರಿ ಓಪನ್ ಆಗ್ಬಿಟ್ರೆ ಸುಯಿ ಅಂತ ಹೋಗ್ತಿರುತ್ತೆ. ಆಗ ನೀನಂತ ಅಪ್ಪಾಜಿ ನೀವೆಂತ ದೈವ ಪುರುಷರು, ನಮ್ದೇನೂ ಇಲ್ಲ, ಅಲ್ಲಿ ಇರುವುದು ಓಂ ಹ್ರೀಂ ಪರಾಶಕ್ತಿ ಇದೆ. ನೀನಂತೆ ಅಪ್ಪಾಜಿಗೆ ಅಂತ ಅನ್ಕೋ ನಾನೇ ಬೇಡ ಅಂತ ಅಪ್ಪಾಜಿ ನಿಮಗೆ ಹೌದಾ ಸಂತೋಷ, ಅದು ಸತ್ಯ ಅಲ್ಲ, ಸತ್ಯ ಆಗೋದಲ್ಲಿ. ಅದೇ ತರ ಋಷಿ ಮುನಿಗಳು, ಅದರಿಂದ ಓಂ ಹ್ರೀಂ ಪರಾಶಕ್ತಿ. ಅದೇ ತರ ಋಷಿಗಳು ಪದಗಳಲ್ಲಿ ತುಂಬಿಟ್ರು, ಅದನ್ನೇ ಮಂತ್ರಗಳು. ಕೊನೆಗೆ ಋಷಿ ಮುನಿಗಳು ದೈವಿಕ ಶಕ್ತಿಯನ್ನು ಸ್ತೋತ್ರದಲ್ಲಿ ತುಂಬಿಟ್ರು, ಅದನ್ನೇ ನಾವೇನಂತ ಕರಿತೀವಿ, ಸ್ತೋತ್ರಗಳ ವಾಕ್ಯದಲ್ಲಿ ತುಂಬಿಟ್ರು, ಅದನ್ನೇ ಸ್ತೋತ್ರಗಳು. ಎಲ್ಲಾ ಸ್ತೋತ್ರದಲ್ಲೂ ತುಂಬಿಟ್ಟಿಲ್ಲ, ಕೆಲವು ಸ್ತೋತ್ರದಲ್ಲಿ ಮಾತ್ರ ತುಂಬಿಟ್ರು. ಅದನ್ನೇ ನಿನಗೆ ನಾನು ಹೇಳ್ಕೊಡ್ತಿರೋದು. ಯಾವುದು? ಲಲಿತಾ ಸಹಸ್ರನಾಮ, ದೇವಿ ಕವಚ, ದುರ್ಗಾ ಸಪ್ತಶತಿ, ಲಕ್ಷ್ಮೀ ಹೃದಯ ರಹಸ್ಯ, ಇವೆಲ್ಲ ನಿನಗೆ ಶಕ್ತಿ ಪ್ರಯೋಗ ಹೇಳ್ಕೊಡ್ತಿರೋದು. ಅದೇ ಅವರು ವಿಷ್ಣು ಸಹಸ್ರನಾಮದಲ್ಲಿ ಸೌಂದರ್ಯ ಲಹರಿಲಿ, ಆನಂದ ಲಹರಿಲಿ, ಶಿವಾನಂದ ಲಹರಿಲಿ ಎಲ್ಲ ತುಂಬಿಟ್ಟಿಲ್ಲ, ಕೆಲವು ಸ್ತೋತ್ರಗಳಲ್ಲಿ ಮಾತ್ರ ತುಂಬಿಟ್ರು. ಅಪ್ಪಾಜಿ ಏನು ಮಗಳೇ, ಹಾಗಾದ್ರೆ ವಿಷ್ಣು ಸಹಸ್ರನಾಮ ಪ್ರಯೋಜನವಿಲ್ವಾ? ತುಂಬಾ ಪ್ರಯೋಜನ ಇದೆ ಮಗಳೇ. ಆದರೆ ವಿಷ್ಣು ಸಹಸ್ರನಾಮದ ಗುರಿ ಪರ, ಮೋಕ್ಷ ಸಾಧನೆ ಇರುವುದು ವಿಷ್ಣು ಸಹಸ್ರನಾಮ. ಇವತ್ತಿನ ಕಷ್ಟ ಕಾರ್ಪಣ್ಯ ಕಳಕಳಕ್ಕೆ ಇರುವುದು ಲಲಿತಾ ಸಹಸ್ರನಾಮ. ಅದು ಬೆಲೆ ಇಲ್ಲ ಅಂತಲ್ಲ, ಎಲ್ರಿಗೂ ಬೇಕಾದ ಅದೇ ಮೋಕ್ಷ, ಕೈವಲ್ಯ, ನಿರ್ವಾಣ ಎಲ್ಲ ಅದಕ್ಕಿರುವುದೇ ಇವೆಲ್ಲ. ಯಾವುದೋ ವಿಷ್ಣು ಸಹಸ್ರನಾಮ. ಆದ್ರೆ ನೀನೇನ್ ಮಾಡಿದೆ, ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟು ಮಗಳು ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ನಡೆಯಿಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟು ನೀ ಕೇಳಬೇಕು, ಕೈವಲ್ಯ ಕೊಡು, ಮೋಕ್ಷ ಕೊಡು ಅಂತ ತಥಾಸ್ತು ಅಂತಾನೆ ವಿಷ್ಣು. ಅದನ್ನೇ ನಿನಗೆ ಬೈಫರ್ಕೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಪ್ಪಾಜಿ ಏನಮ್ಮ, ಅದಷ್ಟು ಮುಖ್ಯ ಆಗಿದ್ರೆ ನೀವು ಅದನ್ನೇ ನಮ್ಗೆ ಹೇಳ್ಕೊಡ್ಬೇಕಾಗಿತ್ತು. ಯಾಕೆ ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ಕೊಡಕ್ ಶುರು ಮಾಡಿದ್ರಿ? ಒಂದ್ಸರಿ ಅದನ್ನ ಹೇಳ್ತೀರಿ, ಕೈವಲ್ಯ, ಮೋಕ್ಷ, ನಿರ್ವಾಣ, ವಿಷ್ಣು ಸಹಸ್ರನಾಮ ಅದೇ ಮುಖ್ಯ ಅಂತ. ಅದು ಇವತ್ತು ಇದು ಹೇಳ್ಕೊಡ್ತೀರಿ, ಏನೋ ಕನ್ಫ್ಯೂಷನ್ ಅಪ್ಪಾಜಿ. ನೀವು ಕನ್ಫ್ಯೂಷನ್ ಏನಿಲ್ಲ ಮಗಳೇ. ಇವತ್ತು ನೀವೆಲ್ಲ ಕೂತಿದ್ದೀರಿ, ಸೈಲೆಂಟ್ ಆಗಿದ್ದೀರಿ. ನಾನು 1 ಗಂಟೆ ಭಾಷಣ ಮಾಡ್ಬಿಡ್ಬೋದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. 1.5 ಗಂಟೆ ಭಾಷಣ ಮಾಡಿದ್ಮೇಲೆ ನೀನು ಅಂತೀವಿ, ಅಪ್ಪಾಜಿ ಎಷ್ಟು ಜಗ ಮಾತಾಡಿದ್ರಿ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ನಿರೂಪಣೆ ಮಾಡಿಬಿಟ್ರಿ ಅಪ್ಪಾಜಿ. ಯಾರು ಹೇಳ್ತೀನಿ ಅಪ್ಪಾಜಿ, ನಾನು ಬೇಕಾದಷ್ಟು ಜನರ ಹತ್ರ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಕೇಳಿದ್ದೆ ಅಪ್ಪಾಜಿ, ನಿಮ್ಮಂಗೆ ಹೇಳಿದವ್ರು ಯಾರಿಲ್ಲ ಅಪ್ಪಾಜಿ, ನಿರೂಪಣೆ ಮಾಡಿಬಿಟ್ರಿ ಅಪ್ಪಾಜಿ. ಭಾರಿ ಚಲವಾಯ್ತು, ಸಂತೋಷ ಆಯ್ತು. ಹೌದು ಮನೆ, ಬಾ ಅಕ್ಷತೆ ಕೊಡ್ತೀನಿ ತಗೊಂಡು. ಅಕ್ಷತೆ ಇಸ್ಕೊಳಕ್ಕೆ ನೀವು ಬರ್ತೀಯ, ಬಂದಾಗ ಏನಂತೀಯ, ಅಪ್ಪಾಜಿ ನಿಮಗೆ ಮೆಸೇಜ್ ಕಳಿಸಿದ್ದೆ, ನಿಮಗೆ ಫೋನ್ ಮಾಡಿದೆ, ನೀವು ತಗೊಂಡಿಲ್ಲ ಫೋನ್ನ. ಅದೇ ನಂದು ಕೊನೆ ಮಗಳಿಗೆ 31 ತುಂಬೋಯ್ತು ಅಪ್ಪಾಜಿ,
ಇನ್ನು ಮದುವೆ ಸೆಟ್ ಆಗಿಲ್ಲ, ಯಾವ ಗಂಡು ಬಂದ್ರು ಅವಳು ಬೇಡ ಅಂತಿದ್ದಾಳೆ ಅಪ್ಪಾಜಿ. ಅಪ್ಪಾಜಿ ಆಮೇಲೆ ನಾನು ಹೇಳಿದ್ನಲ್ಲ ಅಪ್ಪಾಜಿ, ನಮ್ದು 2ನೇ ಮಗ ಆಸ್ಟ್ರೇಲಿಯಾದಲ್ಲಿ MS ಮುಗಿಸ್ ಬಂದ ಅಪ್ಪಾಜಿ. ಕರೋನಾ ಅಂತ ಇಂಡಿಯಾಕ್ ಬಂದ. 6 ತಿಂಗಳಾಯ್ತು ಅಪ್ಪಾಜಿ, ಇನ್ನೂ ಯಾವುದು ಕೆಲಸ ಇಲ್ಲ. ಬೆಳೆದು ನಿಂತಿರೋ ಮಗ ಅಷ್ಟೊಂದು ಓದಿದ್ದಾನೆ, ಮನೇಲಿ ಸುಮ್ಮನೆ ಕೂತಿದ್ದಾನೆ ಅಪ್ಪಾಜಿ. ನನಗೆ ಎದೆ ಚೂರಿ ಹಾಕಲಾಗತ್ತೆ, ಏನಾದ್ರು ಮಾಡಿ ಅಪ್ಪಾಜಿ. ಮಗು, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಕರೆ ಅಪ್ಪಾಜಿ, ಸತ್ಯ. ಅದು ನನ್ನ 3ನೇ ಮಗಳ ಮದುವೆ, 2ನೇ ಮಗನದು ಕೆಲಸ ಅಪ್ಪಾಜಿ. ಮಗು, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ, ಜಗತ್ತಲ್ಲ ಮಿಥ್ಯ, ನೀವು ಮಿಥ್ಯ, ನಾನು ಸತ್ಯ. ಅನುಭವಿಸ್ತಿರೋ ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ನೀವಿಲ್ಲಿ ಕೂತ್ಕೊಂಡು ಮಿಥ್ಯ 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 ಅಂದ್ಬಿಟ್ರೆ ನನ್ನ ಜೀವನ ಮಿಥ್ಯ ಆಗಲ್ಲ ಅಪ್ಪಾಜಿ, ನಾ ಬರ್ತೀನಿ ಅಂತ ಹೇಳಿ ಅಕ್ಷತೆಯನ್ನು ತಗೊಳ್ಬೇಕು ಭಕ್ತಿಯ. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಡೋಂಟ್ ಟೀಚ್ ವೇದಾಂತ ಟು ದ ಹಂಗ್ರಿ ಪೀಪಲ್. ನಿನಗೆ ಭಗವಂತನ ಶಕ್ತಿ ಏನು ಅನ್ನೋದನ್ನೇ ನಾನು ತೋರಿಸ್ತೇನೆಯ. ಸುಮ್ಮನೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದ್ರೆ ಏನಾಗತ್ತೆ ಮಗಳೇ? ಅದಕ್ಕೋಸ್ಕರ ಮಗಳು ನನ್ನ ಶಕ್ತಿ ಪ್ರಯೋಗ ಪಡಿಸ್ತಾ ಇರೋದು. ನಿನಗೆ ಗೊತ್ತಾಗಬೇಕು, ಭಗವಂತನ ಶಕ್ತಿಯಿಂದ ನಿನ್ನ ಜೀವನದಲ್ಲಿ ಒಂದೆರಡು ಘಟನೆ ಆದಾಗ ನಾನು ನಿನಗೆ ಹೇಳಬೇಕಾಗಿಲ್ಲ ಭಗವಂತ ಅಂದ್ರೆ ಯಾರು, ಅವನ ಶಕ್ತಿ ಇಲ್ಲೇನು, ಶ್ರದ್ಧೆ ಇಲ್ಲೇನು, ಭಕ್ತಿ ಇಲ್ಲೇನು, ಉಪನ್ಯಾಸದಿಂದ ಬರೋದಲ್ಲ. ಯಾವುದೇ ನಿನ್ನ ಅನುಭವಕ್ಕೆ ಬರ್ತಕ್ಕಂಥದ್ದು. ಆ ಅನುಭವ ನಿನಗಾಗಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರವೇ ಮೊದಲು ನಿನ್ನ ಶಕ್ತಿ ಪ್ರಯೋಗ ಪಡಿಸಿದ್ದು. ಆ ಶಕ್ತಿ ನಿನಗೆ ಗೊತ್ತಾಗಬೇಕು ಅಂತ ನಮ್ಮ ಋಷಿಮುನಿಗಳು ಏನ್ ಮಾಡಿದ್ರು, ಕಟ್ಟ ಕಡೆಗೆ ಒಂದು ಪುಸ್ತಕದಲ್ಲಿ ತುಂಬಿಟ್ಟು ದೈವಿಕ ಶಕ್ತಿಯನ್ನು. ಕೂಲಿ ಕೆಲಸ ಮಾಡ್ತಾ ಇರಬೇಕಾರೆ ಅವತ್ತು ಕೂಲಿ ಮಾಡಬೇಕು, ಊಟ ಉಂಟು ಇಲ್ಲೇ ಇಲ್ಲ, ಅವನಿಗೆ ಕರ್ಕೊಂಡ್ಬಂದು ನೀನು ಲಲಿತ ಸಹಸ್ರನಾಮ ಹೇಳು ಒಳ್ಳೇದಾಗತ್ತೆ ಅನ್ನಕ್ಕಾಗತ್ತಾ? ನಿಂಬೆ ಹಣ್ಣು ಪೂಜೆ ಮಾಡು ನೀವು ಒಳ್ಳೇದಾಗತ್ತೆ ಅನ್ನಕ್ಕಾಗತ್ತಾ? ಅವ್ರ ಮಂದಿ ದೇವರಿಗೆ ಅವನು ಗುಡಿಸ್ತಾ ಹಾಕೊಂಡಿದ್ದಾರೆ, ದೇವ್ರ ಮನೆ ಇದೆ ಅಲ್ಲಿ, ಮಂತ್ರ ಗೊತ್ತಿಲ್ಲ, ತಂತ್ರ ತಿಳಿದಿಲ್ಲ, ಯಂತ್ರ ನೋಡಿಲ್ಲ, ಹಾಗಾದ್ರೆ ಅವ್ರಿಗೇನು? ಅದಕ್ಕೆ ಋಷಿ ಮುನಿಗಳು ಮಾಡುದು ಏನ್ ಮಾಡುದು, ಒಂದು ಪುಸ್ತಕದಲ್ಲಿ ತುಂಬಿಟ್ಬಿಟ್ರು. ಯತ್ರೈ ತತ್ಪುಸ್ತಕಂ ತಿಷ್ಟೆ ಲಕ್ಷ್ಮೀ ನಾರಾಯಣಾತ್ಮಕಂ ಭೂತ ಪೈಶಾಚ ಬೇತಾಳಂ ಭಯಂ ತತ್ರ ನ ಜಾಯತೆ. ಯಾರ ಮನೆಯಲ್ಲಿ ಪುಸ್ತಕ ಇರುತ್ತೋ ಆ ಮನೆಯಲ್ಲಿ ಭೂತ ಪಿಶಾಚಿ ಬೇತಾಳದ ಭಯದಿಂದ ಎಲ್ಲ ದೋಷಗಳಿಂದ ನಿರ್ನಾಮ ಆಗತ್ತೆ, ದೋಷಗಳು ನಿರ್ನಾಮ ಆಗತ್ತೆ. ಪೂಜೆ ಮಾಡು ಅಂತ ಹೇಳಿಲ್ಲ, ಪಾರಾಯಣ ಮಾಡು ಅಂತ ಹೇಳಿಲ್ಲ, ಜಪ ಮಾಡು ಅಂತ ಹೇಳಿಲ್ಲ, ನಾಮಸ್ಮರಣೆ ಮಾಡು ಅಂತ ಹೇಳಿಲ್ಲ, ಸುಂದರವಾದ ಪುಸ್ತಕ ಮನೆಯಲ್ಲಿ. ಅದು ನಮ್ಮ ಋಷಿ ಮುನಿಗಳ ಕೆಪಾಸಿಟಿ. ಅದನ್ನೇ ನಿನ್ಗೆ ಇವತ್ತು ಪ್ರಿಂಟ್ ಮಾಡಿಸಿ ಕೊಡ್ತಾ ಇತ್ತು. ಹೋಲ್ಸೇಲ್ ಬಂದಾಗ ತಗೊಳ್ಳದೆ ಇರೋರ್ತಾರೋ ಇದೇನಿದೆ, ಏನ್ ಮಾಡ್ಬೇಕಪ್ಪ ಜೊತೆ ತಗೊಂಡು ಹೋಗಿ ನಿಮ್ಮ ಮನೇಲಿ ಹಳೆ ಪೇಪರ್ ಇಡ್ತೀಯಲ್ಲ ಆ ಜಾಗದಲ್ಲಿ ಅಥವಾ ಟೇಬಲ್ ಮೇಲೆ ಬಿಸಾಕಿರು. ಏನ್ ದೇವ್ರ ಮನೆ ಇಡಬೇಕು ಅಂತಿಲ್ಲ. ಯಾಕೆಂದ್ರೆ ಬೆಂಕಿ ಗೊತ್ತಿದ್ ಮುಟ್ಟಿದ್ರು ಸುಡುತ್ತೆ, ಗೊತ್ತಿಲ್ಲೇ ಇದ್ರು ಸರ್, ಬರೀ ನಿಮ್ ಮನೇಲಿ ಇದ್ರೆ ಸಾಕು. ಇಟ್ ವಿಲ್ ರಿಮೂವ್ ಆಲ್ ದ ನೆಗೆಟಿವಿಟಿ. ಇದು ನಮ್ಮ ಋಷಿ ಮುನಿಗಳು ಕೊಟ್ಟಂತ ಕೊಡುಗೆ. ಇವತ್ತಿನ ಮಧ್ಯಾಹ್ನದ ನಂತರ ಹೋಗುವಾಗ ಕುಟುಂಬಕ್ಕೆ ಒಂದು ಇದುವರೆಗೆ ತಗೊಂಡಿಲ್ಲದೆ ಇಸ್ಕೊಂಡು ಹೋಗಿ ಮನೆಯಲ್ಲಿ ಇಡುವ. ನಿನಗೆ ಶಕ್ತಿ ಪ್ರಯೋಗ ಮಾಡಬೇಕು, ಆ ಶಕ್ತಿಯ ಅನುಭವ ಮಾಡಬೇಕು ಅನ್ನೋದೇ ನನ್ನ ಗುರಿ. ಅದಕ್ಕೆ ನಾನು ಅಲ್ಲಿಂದಲೂ ಬಂದಿರೋದು. ಬರೀ ಒಂದು ಉಪನ್ಯಾಸ ಮಾಡುವಾಗಲ್ಲ, ಅದು ನಿಜವೇ ಆಗಿದ್ರೆ ನಾನು ಪೂಜೆ ಮಾಡಿರ್ತಕ್ಕಂಥ ಒಂದು 20 ರೂಪಾಯಿ ನೋಟ್ ಇದ್ರೊಳಗೆ ಇಟ್ಟಿದ್ದೀನಿ. ಇದನ್ನ ನೀವು ಇಟ್ಕೊಂಡು ಹೋಗು. ಹಿಂದೆ ಯಾರು ಬಂದಿಲ್ಲ, 2ನೇ ಟೈಮ್ ನಾ ಬರ್ತಿರೋದು, ಹಿಂದೆ ಬಂದಿರೋರು ಬಂದಿದ್ದೀರಿ, ಮತ್ತೆ ಯು ಟೆಸ್ಟ್ ಇಟ್. ಇದು ಬರೀ ನೋಟಲ್ಲ, ದೈವಿಕ ಶಕ್ತಿ ತುಂಬಿರೋದು. ಇದನ್ನು ನಿನ್ ಜೊತೆಗೆ ಇಟ್ಕೊಂಡು ನೀನೇನ್ ಅನ್ಕೋತೀಯ ಅದು ನಡೆಯುತ್ತೆ. ನಡಿದೇಗೆ ಬಂದು ನಾನು ಕೇಳು. ಗಂಡಸಾಗ್ಲಿ ಹೆಂಗಸಾಗ್ಲಿ ಅಪ್ಪಾಜಿ ಕೊಟ್ಟರು ಅಂತ ಮನೇಲಿ ಇಡೋದಲ್ಲ, ದೇವ್ರ ಮನೇಲಿ ಇಡೋದಲ್ಲ. ನಿನ್ನ ಜೊತೆ ಇಟ್ಕೊಂಡು ನೀನ್ ಇವತ್ತು ಮನೆಗೆ ಹೋಗೋದ್ರೊಳಗೆ ಟೆಸ್ಟ್ ಮಾಡು. 1000 ಜನ ಅದನ್ನು ಮಾಡ್ಬಿಟ್ಟು ಅಪ್ಪಾಜಿ ಸಾರಿ ಅಪ್ಪಾಜಿ ನಾನು ಮಾಡ್ಬೇಕು ಮಾಡಬೇಡ ಸ್ವಲ್ಪ ನಾನು ಕೊಡ್ತಿರೋದ್ರೆ ನೀವು ಟೆಸ್ಟ್ ಮಾಡು ಅಂತ ನಾನೇ ಬೇಡ ಅಂದ್ರೆ ಜೊತೆಗೆ ಇಟ್ಕೋ. ಒಂದು ಪುಸ್ತಕ ಇಟ್ಕೋ, 2ನೇದು ದುಡ್ಡು ಇಟ್ಕೋ. ಪುಸ್ತಕ ಕುಟುಂಬಕ್ಕೊಂದು, ದುಡ್ಡು ಮಾತ್ರ ಪ್ರತಿಯೊಬ್ಬರಿಗೂ ಒಂದೊಂದು. 80ನೇ ಕ್ಲಾಸ್ ಮೇಲ್ಪಟ್ಟಿರೋರು ಎಲ್ರಿಗೂ. ಬಿಕಾಸ್ ಈಚ್ ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್, ಮನೆದಲ್ಲ, ಈಚ್ ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್. ನೀನು ನೋಟ್ ಇಟ್ಕೊಂಡು ಎಕ್ಸಾಮ್ ಹೋಗು, ನಿಂಗೆ ಏನಾಗುತ್ತೆ ಗೊತ್ತಾಗುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಇವಾಗ ಎಕ್ಸಾಮ್ ಶುರುವಾಗ್ತಿದೆ, ಇವ್ರಿಗೋನ್ ಅವ್ರದ್ದೇ ಗೊತ್ತಿರುತ್ತೆ ಪಾಪ. ಇಲ್ಲಿ 2ನೇದು. 3ನೇದು, ನಿನಗೆ ಅನಾರೋಗ್ಯ ಆದರೆ ಅರಿಶಿನ ಅಂತ ಹೇಳಿದ್ದೆ. ಈ ಸರಿ ನಾನೇ ನವಾಗ್ನ ಮಂತ್ರ, ಸಿದ್ಧಿ ಮಂತ್ರ, ರಹಸ್ಯ ಮಂತ್ರ, ದೇವಿ ಕವಚ, ಲಲಿತಾ ಸಹಸ್ರನಾಮ, ಸುಬ್ರಹ್ಮಣ್ಯ ಅಷ್ಟೋತ್ರ ಮಾಡಿರೋ ಅರಿಶಿನ ತಂದಿದ್ದೀನಿ.
ನೀನು ಅದನ್ನು ಇಸ್ಕೊಂಡು ಹೋಗೋ. ರಾತ್ರಿ ಮಲಗುವಾಗ ಒಂದು ಚಿಟ್ಟಿ, ಕಾಲೋಟ ನೀರು ಹಾಲೆಲ್ಲ ಕುಡಿ, 5 ದಿನ ಕುಡಿ, 5 ದಿನ ಗ್ಯಾಪ್ ಬಿಡು, ಮತ್ತೆ 5 ದಿನ ಕುಡಿ. ರಿಮೂವ್ಸ್ ಮೆನಿ ಡಿಸೀಸಸ್. ಸುಮಾರು ಕ್ಯಾನ್ಸರ್ ಅಂತ ರೋಗವನ್ನು ಕೂಡ ಅದು ಗುರುಪಡಿಸಿದರು. ಭಗವಂತನ ಶಕ್ತಿ. ಯು ಶುಡ್ ಏಬಲ್ ಟು. ತಕ್ಷಣ ನಿನ್ನ ಪ್ರಶ್ನೆ ಬರುತ್ತೆ, ಅಪ್ಪಾಜಿ ಪೀರಿಯಡ್ಸ್ ಟೈಮಲ್ಲಿ ಕುಡಿಬಹುದಾ ಅಂದರೆ, ಅಮ್ಮ ಮಗಳೇ ಪೀರಿಯಡ್ಸ್ ಟೈಮಲ್ಲಿ ಕೆಮ್ಮು ಬಂದಾಗ ಕಾಫ್ ಸಿರಪ್ ತಂದಿರ್ತೀಯ, ಕುಡಿತೀಯೋ ಬಿಡ್ತೀಯೋ? ಇದಕ್ಕೆ ಯಾಕೆ ಹೇಳ್ತೀಯ? ಅಲ್ಲ, ಅದು ಸುಬ್ರಹ್ಮಣ್ಯ ಮಗು, ಇದು ಮೆಡಿಸನ್. ಇಟ್ ಈಸ್ ಎ ಡಿವೈನ್ ಮೆಡಿಸನ್. ಅಲೋಪತಿ ಮೆಡಿಸನ್, ಆಯುರ್ವೇದಿಕ್ ಮೆಡಿಸನ್, ಹೋಮಿಯೋಪತಿ ಮೆಡಿಸನ್ ತರ ಇದೆಯಲ್ಲ, ಇದು ಇನ್ನೊಂದು ಮೆಡಿಸನ್. ಇಟ್ ಈಸ್ ಎ ಡಿವೈನ್ ಮೆಡಿಸನ್. ಅದರಿಂದ ಅದೆಲ್ಲ ಇಟ್ಕೋಬೇಡ. ಇನ್ಫ್ಯಾಕ್ಟ್ ಯಾರಿಗೆ ಪೀರಿಯಡ್ಸ್ ಕರೆಕ್ಟ್ ಆಗಿಲ್ಲ ಅವರೇ ತಗೋಬೇಕಾಗಿತ್ತು. ಅನೇಕರಿಗೆ, ಅದು ಇತ್ತೀಚಿನ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ಸ್, ಅದು ರೆಗ್ಯುಲಾರಿಟಿ ಇರಲ್ಲ, ಹೊಟ್ಟೆ ನೋವು ಬರ್ತದೆ, ಸೋ ಮೆನಿ ಪ್ರಾಬ್ಲಮ್ಸ್ ಐ ಶುಡ್ ನಾಟ್ ಎಕ್ಸ್ಪ್ಲೈನ್. ಪಾಪ ಅವರು ಹೇಳ್ತಿರ್ತಾರೆ. ನೀನು ಈಗ 5 days ತಗೋ, ಆ ಮಗು ಪೀರಿಯಡ್ ಆದಾಗ ಮತ್ತೆ 5 days ತಗೊಳ್ಳಿ. 2 ರೌಂಡಲ್ಲಿ ಕ್ಲಿಯರ್ ಆಗದೆ ಬಂದಂಗೆ. ಐ ವಿಲ್ ನಾಟ್ ಗೋ ಆನ್ ಎಕ್ಸ್ಪ್ಲೈನಿಂಗ್ ಆಲ್ ದೋಸ್ ಥಿಂಗ್ಸ್. ಅಗೇನ್ ಇಟ್ ಟೇಕ್ಸ್ ಟೈಮ್. ದಿಸ್ ಇಸ್ ದ 4th one. 1 ಪುಸ್ತಕ, 2 ನೋಟು, 3 4ನೇದು, ಅಪ್ಪಾಜಿ ನಮಗೆ ಎಲ್ಲ ಚಟುವಟಿಕೆ ಅಪ್ಪಾಜಿ, ಯಾಕೋ ಸ್ವಲ್ಪ ಕರೋನಾ ಅಲ್ಲ ಅಪ್ಪಾಜಿ, ನಿಮ್ಗೆ ಗೊತ್ತಾಗಲ್ಲ, ಕರೋನಾ ಅಲ್ಲ ಅಪ್ಪಾಜಿ, ಅದು ಯಾರೋ ನಮ್ಮ ಮನೆ ಪಕ್ಕ ಬೇರೆ ಬಂದ್ಬಿಟ್ರು ಅಪ್ಪಾಜಿ, ಅವ್ರು ಬಂದಾದ್ರಿಂದ ನಮಗೆ ಕರೆ ಇಲ್ಲ ಅಪ್ಪಾಜಿ, ಎಲ್ಲ ಏನೋ ತೊಂದರೆ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ ಅಪ್ಪಾಜಿ. ಅಪ್ಪಾಜಿ ಆಮೇಲೆ ಗೊತ್ತಾಯ್ತು ಅವ್ರು ಯಾರೋ ಕೊಳ್ಳೇಗಾಲದಲ್ಲಿ ಕಡಿಯೋರಂತೆ ಬೇರೆ ಅಪ್ಪಾಜಿ. ಅಪ್ಪಾಜಿ ಅದು ನಿನ್ನೆ ಅವರು ನಮ್ಮ ಮನೆ ಮುಂದೆ ಒಂದು ನಿಂಬೆ ಹಣ್ಣು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು ಅಪ್ಪಾಜಿ. ಅದು ಮೊನ್ನೆ ಅಮಾವಾಸ್ಯೆ ಐತಲ್ಲ ಅಪ್ಪಾಜಿ, ಮೊಟ್ಟೆ ಹೊಡೆದು ಹೋಗ್ಬಿಟ್ಟಿದ್ರು ಅಪ್ಪಾಜಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ಸುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಿಜನಾ ಅಪ್ಪಾಜಿ? ಎಸ್, ನಿಜ. ಅಟಾಮಿಕ್ ಎನರ್ಜಿನ ನೀನು 2 ತರ ಉಪಯೋಗಿಸ್ಬೋದು. ಅಟಾಮ್ ಬಾಂಬ್ ಬೇಕಾದ್ರೂ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬೇಕಾದ್ರೂ ಮಾಡ್ಬೋದು. ಅದೇ ತರ ದೈವಿಕ ಶಕ್ತಿಯನ್ನು ಒಳ್ಳೆಯದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ಒಳ್ಳೆಯದಕ್ಕೆ ಉಪಯೋಗಿಸುವ ನಮ್ಮ ಮಾರ್ಗವನ್ನು ದಕ್ಷಿಣಾಚಾರ ಪದ್ಧತಿ ಅಂತ ಕರೀತಾರೆ, ಕೆಟ್ಟದಕ್ಕೆ ಉಪಯೋಗಿಸುವುದನ್ನು ವಾಮಾಚಾರ ಪದ್ಧತಿ ಅಂತ ಕರೀತಾರೆ. 2 ಪದ್ಧತಿಗಳಿವೆ. ಅದು ಇವಾಗ ಅದು ಹೆಚ್ಚು ನಡೀತಿಲ್ಲ. ಯಾಕೆಂದ್ರೆ ವಾಮಾಚಾರ ಮಾಡಬೇಕಾದ್ರೆ ಸುಮ್ಮನಾಗಲ್ಲ, ಅವನು ಅದನ್ನ ಸಾಧನೆ ಮಾಡ್ಬೇಕು. ಹೇಗೆ ನೀವು ಒಳ್ಳೇದು ಮಾಡಕ್ಕೆ ಉಪಯೋಗಿಸ್ಕೋತೀವೋ ಹಾಗೆ ಕೆಟ್ಟದ್ದು ಮಾಡ್ಬೇಕಾದ್ರೆ ಅಮಾವಾಸ್ಯೆ ದಿನ ಹೋಗಿ ಸ್ಮಶಾನದಲ್ಲಿ ಇಷ್ಟಿಷ್ಟೆಲ್ಲ ಮಾಡಬೇಕು ಅಂತಿದ್ಯಾ, ಮಾಡೋರು ಯಾರು ಪಾಪ. ಅದು ಅಲ್ಪ ಸ್ವಲ್ಪ ಉಳಿದಿದೆ. ಅದಕ್ಕೆ ನಿಮಗೆ ಈಗ ಕುಂಕುಮಾರ್ಚನೆ ಮಾಡುವಾಗ ನಾನು ಪೂಜೆ ಮಾಡುವ ಶ್ರೀಚಕ್ರದ ಕಾರ್ಡ್ ಕೊಡ್ತಾ ಇದ್ದೀನಿ, ಅದನ್ನು ತಗೊಂಡು ಹೋಗಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಡು. ಏನ್ ಮಾಡತ್ತೆ ಅಪ್ಪಾಜಿ ಅದು ಅಂದ್ರೆ, ಅದೇನು ಮಾಡಲ್ಲ. ನಿನಗೆ ಯಾರು ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ನಿಲ್ಸಲ್ಲ, ಅದು ವಾಪಸ್ ಅವರಿಗೆ ಹೊಡೆಯತ್ತೆ. ಬರೀ ನಿಲ್ಸಿದ್ರು ಪರವಾಗಿಲ್ಲ, ನಿನಗೆ ಗೊತ್ತಾಗತ್ತೆ ಯಾರು ನಿನಗೆ ಮಾಡಿದ್ರು ಅಂತ. ಯಾಕಂದ್ರೆ ಇಟ್ ಹಿಟ್ ಬ್ಯಾಕ್ ದೆಮ್ ಯು ಎಕ್ಸ್ಪೆರಿಮೆಂಟ್. ಸುಮ್ಮನೆ 1 ಗಂಟೆ ಭಾಷಣ ಮಾಡೋದಿಲ್ಲ. somehow you do some experiment, you experience the God. ಭಗವಂತ ಶಕ್ತಿ ಅನುಭವ ಆಗಬೇಕು. ಇದು 4ನೇದು. 5ನೇದು, ಅಪ್ಪಾಜಿ ಏನ್ ಮಗಳೇ, ನಾನು ನಿಮಗೆ ಬಂದಾಗ ಅಕ್ಷತೆ ಕೊಡ್ತೀನಿ. ಅಲ್ಲ, ಅಕ್ಷತೆ ಅಂದ್ರೆ ಗೊತ್ತಲ್ಲ, ಹಳದಿ ಕಲರ್ ಇರತ್ತಲ್ಲ ಅಕ್ಕಿ, ಅದು ಅಕ್ಷತೆ. ಆದರೆ ಅದಕ್ಕೆ ಮಂತ್ರ ಶಕ್ತಿಯನ್ನು ತುಂಬಿದ್ರೆ ಏನಾಗತ್ತೆ? ಮಂತ್ರಾಕ್ಷತೆ. ನಾನು ನಿನಗೆ ಅಕ್ಷತೆ ಕೊಟ್ಟಿಲ್ಲ, ಮಂತ್ರಾಕ್ಷತೆ ಕೊಟ್ಟಿದ್ದೀನಿ. ತಗೊಂಡೋಗಿ ಪೇಪರಲ್ಲಿ ಕಟ್ಟಿ, ಅಂಡರ್ಲೈನ್ ಮಾಡು, ಪೇಪರಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿ 30 ದಿನ ಇಡು. ಆಮೇಲೆ ಅದನ್ನು ಅಡುಗೆಗೆ ಹಾಕಿದ್ರು. ಒಂದು ವೇಳೆ ಮನೆಯಲ್ಲಿ ಯಾರು ತೀವ್ರವಾದ ಕಾಯಿಲೆ ಇದೆ, ಅದನ್ನು ಅವರ ತಲೆದಿಂಬಿಗೆ ಕೆಳಗಡೆ ಇಡು. 30 ದಿನ ಕಳೆದ ಮೇಲೆ ಅದನ್ನು ಹಸಿರು ಗಿಡದ ಬುಡಕ್ಕೆ ಹಾಕು. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಯಾಕೆಂದ್ರೆ ಆಮೇಲೆ ಏನೇನು ತಗೊಂಡು ಹೋಗ್ಬೇಕು ಅಂತ ಗೊತ್ತಾಗಬೇಕಲ್ಲ. ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಇಲ್ಲೇ ಮರೆತುಬಿಡು ಪಾಪ. ಇದು ಮಾತ್ರ ತಗೊಳ್ಬೇಕು ಅಲ್ವಾ? ಹಾಗೆ ತಾನೇ ಮಾಡೋದು. ಬೆಳಗ್ಗೆ 1:30 ಗಂಟೆ 2 ಗಂಟೆ ಹೇಳಿದ್ದಾನೆ ಇಲ್ಲೇ ಬಿಟ್ಬಿಡು. ಹಾಗಾಗಿ ಇಷ್ಟೆಲ್ಲದರ ಜೊತೆಗೆ ನಮ್ಮ ಸಂಗಮೇಶ್ ಬಾಲಕರಾಜ್ ಯಾವಾಗಲೂ ಹೇಳೋದು, ಎಕ್ಸಾಂಪಲ್ಸ್ ನಿನಗೆ ಗೊತ್ತಿಲ್ಲ. 1, 2 ಆದ್ರೆ ಪವಾಡ ಅನ್ಬೋದು, 100 ಆದ್ರೆ 200 ಅನ್ಬೋದು, 1000 ಆದ್ರೂ ಅನ್ಬೋದು. ಲಕ್ಷಾಂತರ ಜನಕ್ಕೆ 1.5 ವರ್ಷದಲ್ಲಿ ನಡೆಸ್ತಾ ಇದ್ದಾರೆ ತಾಯಿ. ಲಕ್ಷಾಂತರ ಜನಕ್ಕೆ. ನನಗೆ ಗಾಬರಿ ಆಗ್ಬಿಡುತ್ತೆ, ಏನು ಈ ಕಲಿಯುಗದಲ್ಲಿ ಇದೆಲ್ಲ ಸಾಧ್ಯವ ಅಂತ. ಆಮೇಲೆ ಸಮಾಧಾನ ಮಾಡ್ಕೊತೀನಿ, ನಿಂದೆಲ್ಲ ಫುಲ್ ಡೌನ್ ಅದೆಲ್ಲ ಅವ್ರದ್ದು ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ. ಟು ದಟ್ ಎಕ್ಸ್ಟೆಂಟ್ ಇಟ್ ಈಸ್ ಹ್ಯಾಪನಿಂಗ್. ಅಪ್ಪಾಜಿ ನೀವು ಕಣ್ಣು ನೋಡ್ಕೊಂಡು ಬೇಡ್ಕೊಂಡ್ರೆ ಆಗ್ಬಿಡುತ್ತಂತೆ, ಫೋಟೋ ನೋಡ್ಕೊಂಡ್ರೆ ಅಂತ. ಎಸ್,
ಇಟ್ ಹ್ಯಾಸ್ ಹ್ಯಾಪನ್ ಅಂತಂದಿದ್ದಕ್ಕೆ ಅವನ ಫೋಟೋಗಳನ್ನು ಮಾಡಿಸಿದ್ದಾನೆ. ಯಾವ ನಮ್ಮ ಸಂಗಮೇಶ್ವರ ಇದಿಷ್ಟು ಇದೆಯಲ್ಲ, ದುಡ್ಡು, ಪುಸ್ತಕ, ಅರಿಶಿನ, ಅಕ್ಷತೆ, ಇದು ಯಾವುದಕ್ಕೂ ನಿನ್ನ ದುಡ್ಡು ಕೊಡಬೇಡ. ಆದರೆ ಪುಸ್ತಕ ಮಾತ್ರ ನಿನ್ನ ಹಾಗೆ, ಫೋಟೋ ಮಾತ್ರ ಹಾಗೆ ಕೊಡಲ್ಲ. ನೀನು ಯು ಹ್ಯಾವ್ ಟು ಪರ್ಚೇಸ್ ಇಟ್. ಇಟ್ ಕಾಸ್ಟ್ 100 rupees ಅಂತ ನಾನು ಹೊಸಕೆರೆ, ಹಳ್ಳಿ, ದತ್ತಪೀಠ, ಬೆಂಗಳೂರಲ್ಲಿ ಹೇಳಿದ ತಕ್ಷಣ ಮುಂದ್ಗಡೆ ಕೂತಿದ್ದೆ ಹೆಣ್ಮಕ್ಳು ಹೇಳೋದು. ಒಂದು ಹೆಣ್ಮಗಳು BSc ಸತ್ತವರು, ಅಪ್ಪಾಜಿ ನೀವು ಕಮರ್ಷಿಯಲ್ ಆಗ್ಬಿಟ್ರಾ? ಅದಕ್ಕೆ ನಾನು ಸುಮ್ಮನೆ ನಡ್ಕದೆ ಅಷ್ಟೇ. ಆ ಪಕ್ಕದೊಳಗೆ ಫ್ರೆಂಡ್ ಕೂತಿದ್ದಾವೆ ಅಂತ ಆಯಿತು. ನನಗೆ ಅನ್ನೋದು ಸಾಮಾನ್ಯ ಮಾತಾಡೋದು ಒಂದು ನಿಮಿಷ ನಿಲ್ಲಿಸಿರ್ತೀನಿ. ಜಸ್ಟ್ ಐ ವಾಂಟ್ ಟು ಸುಮ್ಮನೆ ಮಾತಾಡ್ತಾ ಹೋಗಲ್ಲ. ಐ ವಾಂಟ್ ಟು ನೋ ದ ರಿಯಾಕ್ಷನ್ಸ್. ಇವ್ರು ಯಾರೋ ಬಂದ ತಕ್ಷಣ ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು. ಐ ವಾಂಟ್ ಟು ಅಬ್ಸರ್ವ್ ಯು. ನೀನು ಅನ್ಕೊಂಡಿರ್ತೀಯ 1000 ವರ್ಷ ನಾನು ಮಾತಾಡ್ತಾ ಇದ್ದಾಗ ಏನು ಮಾಡ್ತಿರ್ತಾ ಅಂತ ನೋಡಿರ್ತೀನಿ. ಅವಳು ಮಾತಾಡ್ತಿದ್ದ ಪಕ್ಕದೊಳ ಕೈಲಿ, ನೋಡು ನಮ್ಮಪ್ಪಾಜಿ ಇದೆ ಪುಸ್ತಕ ದುಡ್ಡು ಕೂತಿದ್ದಾರೆ ನೋಡಿ. ನಾನು ಅದಕ್ಕೆ ಹೇಳಿದ್ರೆ ನಮ್ಮಪ್ಪಾಜಿ ಇಟ್ಟಿದ್ದಾರೆ ಎಲ್ಲ ಅಷ್ಟೇ ಕಣೆ. ಇವತ್ತು ಪುಸ್ತಕ ದುಡ್ಡು ಕೇಳ್ತಾರೆ, ನಾಳೆ ಕನಿಷ್ಠಕ್ಕೂ ದುಡ್ಡು ಕೊಡು, ಅಕ್ಷತೆಗೂ ದುಡ್ಡು ಕೊಡ್ತಾರೆ, ಎಲ್ಲ ಶುರು ಹಾಗೆ. ನನಗೆ ನಿನ್ನ ಹತ್ರ ಪುಸ್ತಕಕ್ಕೆ ಯಾಕೆ ದುಡ್ಡು ತಗೋತಿದ್ದೀನಿ ಅನ್ನೋದನ್ನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಆದರೆ ನೀನು ಪುಸ್ತಕ ಫೋಟೋಕ್ಕೆ ಸಾರಿ, ಇಟ್ ಇಸ್ ನಾಟ್ ಫಾರ್ ದ ಬುಕ್, ಇಟ್ ಈಸ್ ಫಾರ್ ದ ಫೋಟೋ. ಯಾಕೆ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಬಟ್ ಏನೇನು ತಗೋಬೇಕು ಅಂತ ಹೇಳಿದ್ದೀನಿ, ಕ್ಯಾರಿ ಆಲ್ ದೀಸ್ ಥಿಂಗ್ಸ್ along with ಅಪ್ಪಾಜಿ ಬ್ಲೆಸ್ಸಿಂಗ್ಸ್. ಅಪ್ಪಾಜಿ ನೀವು ಬ್ಲೆಸ್ಸಿಂಗ್ಸ್ ಹೇಗೆ ಮಾಡ್ತೀರಿ ಅಪ್ಪಾಜಿ ಅಂದ್ರೆ, ಗುರುಗಳು ಬರ್ತಿದ್ದಾರೆ, ದೂರ ಹೋಗಿ ಯಾವ ಪಾದ ಮುಟ್ಬೇಡಿ ಅಂತಾರೆ. ಯಾಕೆ ಗೊತ್ತಾ? ಗುರುಗಳು ಮಡಿ ಅಂತಲ್ಲ, ನೀನು ಅವ್ರ ಪಾದ ಮುಟ್ಟಿದ್ರೆ ನಿನ್ನ ಪ್ರಾರಬ್ಧ ಕರ್ಮ ಅವ್ರಿಗೆ ಹೋಗುತ್ತೆ ಅಂತ. ನಾನು ಹೇಳ್ತಿದ್ದೀನಿ, ಬಾ ಮಗಳೇ ಪಾದ ಮುಟ್ಟು ನಮಸ್ಕಾರ ಮಾಡು ಅಂತ. ಯಾಕೆಂದ್ರೆ ನೀನು ನನ್ನ ಮಗಳೇ ಕರೆದ್ಬಿಟ್ಟಿದ್ದೀನಲ್ಲ, ಸ್ವಲ್ಪ ನಾವು ನಿನ್ನ ಪ್ರಾರಬ್ಧ ಕರ್ಮನ ನಾನು ತಗೊಂಡು ನಿನ್ನ ಜೀವನದಲ್ಲಿ ಒಂಚೂರು ಬೆಳಕಾದ್ರೆ ನನ್ನ ಜೀವನ ಸಾರ್ಥಕ. ಇಲ್ಲೇ ಬರೀ ನಾಟಕ ಆಗತ್ತೆ. ಮಗಳೇ ಅಂತ ಕರೆದಿದ್ದು, ನೋ ಐ ಡೋಂಟ್ ವಾಂಟ್ ಟು ಪ್ಲೇ ಎನಿ ಡ್ರಾಮಾ ತಗೊಂಡು. ಅದರಿಂದ ನೀನು ಪಾದ ಮುಟ್ಟು ನಮಸ್ಕಾರ ಮಾಡು. ಪಾದ ಮುಟ್ಕೊಂಡು ನಮಸ್ಕಾರ ಮಾಡೋದು ಗೌರವಕ್ಕಲ್ಲ, ನಿನ್ನ ಪ್ರಾರಬ್ಧವನ್ನು ಕೊಡು ನನಗೆ. ಅಪ್ಪಾಜಿ ನಿಮಗೆ ಮೊದಲೇ ವಯಸ್ಸಾಗಿದೆ, ನಮ್ಮ ಪ್ರಾರಬ್ಧ ಕೊಟ್ಟು ಯಾವ ಕರ್ಮಕ್ಕೆ ಹೋಗ್ಲಿ ಅಪ್ಪಾಜಿ ಅನ್ಕೋಬೇಡ. ನೀ ಕೊಟ್ಟಿದ್ದು ನಾನೇ ಹೊತ್ಕೊಂಡು ಹೋಗಲ್ಲ, ಅನುಷ್ಠಾನ ಮಾಡಿ ಕಳ್ಕತಾ ಹೋಗ್ತೀನಿ. ಅನುಷ್ಠಾನಗಳನ್ನ ನಾನು ಯಾಕೆ ಮಾಡೋದು ಅಂತ ಹೇಳಿದ್ರೆ, ಗಳಿಸ್ಕೊಡಕ್ಕಲ್ಲ, ನೀ ಕೊಟ್ಟಿದ್ದನ್ನ ಅಲ್ಲಿ ವಾಪಸ್ ಕಳಿಸಕ್ಕೆ ನಾ ಕಳಕಳಕ್ಕೆ ಅನುಷ್ಠಾನಗಳನ್ನ. ಅದರಿಂದ ನೀನು ಬಂದು ನಮಸ್ಕಾರ ಮಾಡುವಾಗ ಮನಸ್ಸಿನಲ್ಲಿ ಏನು ಅನ್ಕೋತೆ, ನಾನು ಕಿವಿಲಿ ಹೇಳ್ಬೇಕಾಗಿಲ್ಲ, ಅಪ್ಪಾಜಿ ಹಿಂಗಾಯ್ತು ಅಂತ. ನಿಜವಾಗಿ ನೀನು ಹೇಳ್ಕೋಬೇಕಾದ್ರು, ನಿಜವಾಗಿ ಪರಿಹಾರ ಬೇಕಾದ್ರೆ ನೀನು ಅಲ್ಲಿ ಏನು ಹೇಳ್ತೀಯಾ ಡೆಫಿನೆಟ್ಲಿ ಇಟ್ಬೇಕಾಗ್ತದೆ. ಯಾಕೆಂದ್ರೆ ಪ್ರಾರಬ್ಧ ಕರ್ಮ ತಗೊಳ್ಳೋ ಜಾಗ ಅದು ಇದಲ್ಲ. ಅದು ನೀನು ಅಲ್ಲಿ ನಮಸ್ಕಾರ ಮಾಡುವಾಗ, ಪಾದ ಮುಟ್ಟಿ ನಮಸ್ಕಾರ ಏನು ಅನ್ಕೋತೀವಿ ಡೆಫಿನೆಟ್ ಆಗಿ ನಡೆಯುತ್ತೆ. ಹಾಗಂತ ಹೇಳ್ತಾ ಯಾಕೆ ಫೋಟೋಕ್ಕೆ ದುಡ್ಡು ತಗೋತಿದ್ದೀನಿ ಅನ್ನೋ ಒಂದು ಘಟನೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಭಾರತ ಎಲ್ಲ ಸುತ್ತಾ ಇರ್ತಾರೆ. ನನಗೆ ಗೊತ್ತಿದ್ದು 3 ಜನ, ನಮ್ಮ ಗುರುಗಳು ಕೊಟ್ಟಿದ್ದು ನನಗೆ 3 ಜನ. ಒಂದು ರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶಾರದಾದೇವಿ, 3ನೇದು ವಿವೇಕಾನಂದ. ನೀನೇನೇ ನನಗೆ ಕಡಿದು ದುಡ್ಡು ಮಾಡಿದ್ರು ಅದೇ ಬರುತ್ತೆ ನನಗೆ, ಬೇರೆ ಏನೂ ಗೊತ್ತಿಲ್ಲ ನನಗೆ. ವಿವೇಕಾನಂದರು ಪರಿವ್ರಾಜಕರಾಗಿ ಸುತ್ತಾ ಇದ್ರು. ಅವಾಗ ರಾಜಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಯಾವುದಪ್ಪ ಊರು, ಜೈಪುರದಲ್ಲಿ ಮಂಗಲ್ ಸಿಂಗ್ ಅನ್ನೋ ರಾಜ. ಆತ ಒಂಥರ ರಾಜ. ಏನು ಅಂದ್ರೆ ಅವನಿಗೆ ದೇವರಲ್ಲಿ ನಂಬಿಕೆ, ಆದ್ರೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲ. ಅವನಂತಿರ್ತಾನೆ ಭಗವಂತ ಸತ್ಯ, ಆದ್ರೆ ಈ ಬೊಂಬೆ ದೇವರಿದಾನ, ಈ ಫೋಟೋದಲ್ಲಿ ದೇವರಿದಾನ, ನಮ್ಮ ಜನಕ್ಕೆ ಬುದ್ಧಿ ಇಲ್ಲ, ಈ ಬೊಂಬೆಗಳನ್ನು ಪೂಜಿಸ್ತಾರೆ. ಆ ಥರ ಮನೋಭಾವದನು ಅವನು. ವಿವೇಕಾನಂದರು ಬಂದಾಗ ಸತ್ಕಾರ ಮಾಡ್ತಾನೆ, ಅವ್ರು ಉಳ್ಕೊಳ್ಳೋಕೆ ಏರ್ಪಾಡು ಮಾಡ್ತಾನೆ. ಮಾನವಿನ ಸಭಾಂಗಣ ತುಂಬಿದೆ. ರಾಜ ಸಿಂಹಾಸನದ ಮೇಲೆ ಕೂತಿದ್ದಾನೆ ಮಂಗಲ್ ಸಿಂಗ್. ಈ ಕಡೆ ಇಲ್ಲ ಆಸನಗಳು ಹಾಕಿದರೆ ಸ್ವಾಮಿ ವಿವೇಕಾನಂದರು ಕೂತಿದ್ದಾರೆ, ಮಿಕ್ಕಿದವರೆಲ್ಲ ಕೂತಿದ್ದಾರೆ ಸಭಾಸದರು. ಇಲ್ಲೂ ಅಷ್ಟೇ ಭಾವಿಸ್ಬೇಕು, ಹ್ಯಾಕ್ ಕೂತಿದ್ದಾರೆ ವಿವೇಕಾನಂದರು. ಆ ವಿಶಾಲವಾದಂಥ ಎತ್ತರದ ದೇಹ, ಉಬ್ಬಿದ ಎದೆ, ಉಬ್ಬಿದ ಹಣೆ, ಹೊಳೆಯುವ ಕಣ್ಣುಗಳು. ಭಾವಿಸು ಮಗಳೇ, ಭಾವಿಸು. ವಿವೇಕಾನಂದರು ಹ್ಯಾಕ್ ಕೂತಿದ್ದಾರೆ ನಿಮ್ಗೆ ಅನ್ನಿಸ್ಬೇಕದು. ಮುಗುಳ್ನಗಿಯ ಗಂಭೀರವಾದ ವದನ, ನೆಟ್ಟಿಗೆ ಕೂತಿರ್ತಕ್ಕಂಥದ್ದು. ರಾಜ ಸುಮ್ಮನಿರಕ್ಕಾಗಲಿಲ್ಲ ಮಂಗಲ್ ಸಿಂಗಿಗೆ. ಮತ್ತೆ ಅದೇ ಶುರು ಮಾಡ್ದ. ಮಹಾರಾಜ್, ಸನ್ಯಾಸಿಗಳನ್ನು ಮಹಾರಾಜ್ ಅಂತ ಕರೆಯೋದು. ಮಹಾರಾಜ್, ನೀವು ಜನನ ತಪ್ಪು ದಾರಿಗೆ ಎಳಿತಾ ಇದ್ದೀರಿ.
ನೀವು ಜನಕ್ಕೆ ತಿಳುವಳಿಕೆ ಹೇಳಬೇಕು. ಈ ಬೊಂಬೆಗಳಲ್ಲಿ, ಫೋಟೋಗಳಲ್ಲಿ ಭಗವಂತ ಇಲ್ಲ, ಭಗವಂತ ನಿರ್ಗುಣ ನಿರಾಕಾರ ಅಥವಾ ನಿರ್ಗುಣ ಸುಗುಣ ಅಂತ ಹೇಳಬೇಕು. ನೀವೇ ಜನಕ್ಕೆ ದಾರಿ ತಪ್ಪಿಸಿ ಬೊಂಬೆ ಪೂಜೆ ಮಾಡುವ ಹಾಗೆ ಹೇಳ್ತಿದ್ದೀರಿ. ಇದು ಹಿಂದೂ ಧರ್ಮಕ್ಕೆ ನೀವು ಮಾಡ್ತಾ ಇರೋ ಅನ್ಯಾಯ ಅಂತ ಹೇಳಿ ಒಂದು ಗಂಟೆ ಭಾಷಣ ಮಾಡಿದ್ರು. ಯಾರು? ಮಂಗಲ್ ಸಿಂಗ್. ವಿವೇಕಾನಂದರು ಸುಮ್ಮನೆ ಕೂತಿದ್ರು 5 ನಿಮಿಷ, ಸುತ್ತ ತಿರುಗಿ ನೋಡಿದ್ರು. ಒಂದು ಕಂಬದಲ್ಲಿ ಈ ರಾಜನ್ ಫೋಟೋ ಹಾಕಿದ್ರು. ವಿವೇಕಾನಂದರು, ಮಂತ್ರಿಗಳೇ ಬನ್ನಿ. ಏನು ಮಹಾರಾಜ್? ಆ ಫೋಟೋ ಕೆಳಕ್ಕಿಳಿಸಿ. ಯಾಕೆ ಮಹಾರಾಜ್? ನಾನು ಹೇಳ್ತಿದ್ದೀನಿ, ಆ ಫೋಟೋ ಕೆಳಕ್ಕಿಳಿಸಿ. ಮಂತ್ರಿಗಳು ಚಪ್ಪಾಳೆ ತಟ್ತಾರೆ, ಕಾವಲುಗಾರರು ಬರ್ತಾರೆ, ಫೋಟೋ ಕೆಳಕ್ಕಿಳಿಸ್ತಾರೆ. ವಿವೇಕಾನಂದ ಹೇಳ್ತಾರೆ, ಮಾನ್ಯ ಸಭಾಸದರೇ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಹೋಗಿ ಆ ಫೋಟೋ ಮೇಲೆ ತೂ ಅಂತ ಉಗಿರಿ. ಆ ಫೋಟೋನ ಕಾಲಿಂದ ಒದ್ದು ಬನ್ನಿ. ಯಾರ ಫೋಟೋ ಅದು? ಸಿಂಹಾಸನದ ಮೇಲೆ ಕೂತಿನ ರಾಜ, ಮುಂದೋದು ಫೋಟೋ. ಹೋಗಿ ಆ ಫೋಟೋಕ್ಕೆ ತೂ ಅಂತ ಉಳು ಬನ್ನಿ, ಕಾಲಿಂದ ಒದ್ದು ಬನ್ನಿ. ಇಡೀ ಸಭೆ ತಲ್ಲಣಗೊಂಡು ಹೋಗುತ್ತೆ. 5 ನಿಮಿಷ ಉಸಿರಾಡ್ತಿಲ್ಲ, ಉಸಿರು ಬಿಗಿ ಹಿಡಿದಿದ್ದಾರೆ, ಯಾರು ಮಾತಾಡ್ತಿಲ್ಲ. ವಿವೇಕಾನಂದ ಹೇಳ್ತಾರೆ, ಮಂತ್ರಿಗಳೇ ಬನ್ನಿ. ಏನು ಮಹಾರಾಜ್? ನಿಮ್ಮ ಸಭಾಸದರಾರು ಕೂಡ ನನ್ನ ಮಾತನ್ನ ಕೇಳ್ತಾ ಇಲ್ಲ, ನೀವಾದರೂ ನನ್ನ ಮಾತನ್ನ ಕೇಳಿ. ಹೋಗಿ ಆ ಚಿತ್ರಕ್ಕೆ ಉಗಿದು ಬನ್ನಿ, ತೂ ಅಂತ ಉಗಿರಿ, ಕಾಲಿಂದ ಒದ್ಬಿಟ್ಟು ಬನ್ನಿ. ಮಂತ್ರಿಗಳಿಗೆ ಒಳಗಡೆ ನಡುಗ್ತಾ ಇದ್ದಾರೆ. ಇಲ್ಲ ಮಹಾರಾಜ್, ಹಾಗೆ ಮಾಡಕ್ಕಾಗಲ್ಲ. ಯಾಕಾಗಲ್ಲ ಮಹಾರಾಜ್? ಅದು ಅದು ನಮ್ಮ ಮಹಾರಾಜರ ಫೋಟೋ, ಅದು ನಮ್ಮ ಮಹಾರಾಜರ ಭಾವಚಿತ್ರ. ಯಾವ ನಿಮ್ಮ ಮಹಾರಾಜರು? ಇಲ್ಲಿ ಕೂತಿದಾರಲ್ಲ ಸಿಂಹಾಸನದ ಮೇಲೆ, ಅವರು ನಿಮ್ಮ ಮಹಾರಾಜರು. ಅದು ಕೇವಲ ಚಿತ್ರ. ಆ ಚಿತ್ರದಲ್ಲೇ ನಿಮ್ಮ ಮಹಾರಾಜರು ಇಲ್ಲವಲ್ಲ. ಹೋಗಿ ಆ ಫೋಟೋ ಗುಗಳು ಬನ್ನಿ, ಆ ಫೋಟೋಕ್ಕೆ ಒದ್ದು ಬನ್ನಿ. ಇಲ್ಲ ಮಹಾರಾಜ್, ನಾವು ಮಾಡಕ್ಕಾಗಲ್ಲ. ಯಾಕಾಗಲ್ಲ ಮಹಾರಾಜ್? ಅದು ನಮ್ಮ ಮಹಾರಾಜರ ಫೋಟೋ. ನಾವು ಆ ಫೋಟೋ ಒಳಗೆ ನಮ್ಮ ಮಹಾರಾಜರನ್ನೇ ಕಾಣ್ತಿದ್ದೀವಿ. ಹಾಗಾಗಿ ನಾವು ಆ ಫೋಟೋಕ್ಕೆ, ಆ ಚಿತ್ರಕ್ಕೆ ಅವಮಾನ ಮಾಡಕ್ಕಾಗಲ್ಲ ಮಹಾರಾಜ್. ಕೇಳಿದ್ಯ ರಾಜನ್? ಆ ಚಿತ್ರ ನೀನಲ್ಲ, ಅದು ಕೇವಲ ಒಂದು ಚಿತ್ರ. ಆದರೂ ನಿಮ್ಮ ಸಭಾಸದರಾರು ಕೂಡ ಅದಕ್ಕೆ ಅವಮಾನ ಮಾಡಕ್ಕೆ ತಯಾರಿಲ್ಲ. ಯಾಕೆ ಗೊತ್ತಾ? ಆ ಚಿತ್ರದೊಳಗೆ ಅವರು ನಿನ್ನನ್ನ ಕಾಣ್ತಾ ಇದ್ದಾರೆ. ಹಾಗೆ ನಾವು ಹಿಂದೂಗಳು ಈ ಬೊಂಬೆಗಳಲ್ಲಿ, ಚಿತ್ರಗಳಲ್ಲಿ ಭಗವಂತನನ್ನ ಕಾಣ್ತಾ ಇದ್ದೀವಿ, ಪೂಜೆ ಮಾಡ್ತಿದ್ವಿ ಎಂದು ಹೊರಗೆ ನಡೀತಾರೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಫೋಟೋಕ್ಕೆ ಭಾವನೆ ಬರುವುದು ನಿನ್ನ ಭಾವನೆಯಿಂದ. ಮಿಕ್ಕಿದ್ದೆಲ್ಲ ನಾನು ಶಕ್ತಿ ತುಂಬಿದ್ದೀನಿ, ನನಗೆ ಗೊತ್ತು ಅದರ ಶಕ್ತಿ ಅಂತ. ಆದರೆ ಫೋಟೋಕ್ಕೆ ನಾನು ಶಕ್ತಿ ತುಂಬಿಲ್ಲ. ಅದು ಇರುವುದು ನಿನಗೆ, ನಿನ್ನ ಭಾವನೆಗೆ ಸಂಬಂಧಪಟ್ಟ ವಿಚಾರ. ಅಪ್ಪಾಜಿ ಫೋಟೋ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಫೋಟೋ ಆಗಿರುತ್ತೆ. ಅಪ್ಪಾಜಿನೇ ಇದ್ದಾರೆ ಅಂದ್ಬಿಟ್ರೆ ಅಪ್ಪಾಜಿ ಫೋಟೋ ತುಂಬಾ ಚೆನ್ನಾಗಿದೆ ಅಂದ್ರೆ ಶೋಕೇಸ್ ಆಗಿದ್ದು. ಅಪ್ಪಾಜಿನೇ ನನ್ನ ಮನೆಯಲ್ಲಿ ಇದ್ದಾರೆ ಅಂದ್ರೆ ದೇವರಲ್ಲಿತ್ತು. ದಿಸ್ ಆಲ್ ದ ಡಿಫರೆನ್ಸ್. ಅದರಿಂದ ಫೋಟೋಕ್ಕೂ ನನಗೂ ಸಂಬಂಧ ಇಲ್ಲ. ಫೋಟೋ ಇರುವುದು ಕೇವಲ ನಿನ್ನ ಭಾವನೆಗೋಸ್ಕರ. ಹಾಗಾಗಿ ನಿನ್ನ ಭಾವನೆಗಳನ್ನ ನಾನು ಫ್ರೀಯಾಗಿ ಕೊಡಕ್ಕೆ ತಯಾರಿಲ್ಲ. ನಿನ್ನ ಭಾವನೆಗಳನ್ನ ನಾನು ಫ್ರೀಯಾಗಿ ಕೊಡಲ್ಲ. ಅದಕ್ಕೋಸ್ಕರ ಅದನ್ನು ದುಡ್ಡಿಗೆ ತೆಗೆದು ಕೊಟ್ಟು ಕಮರ್ಷಿಯಲ್ ಆಗಬೇಕು ಅಂತಲ್ಲ ಅಂತ ಹೇಳ್ತಾ ಈ ಎಲ್ಲವನ್ನ ಪಡ್ಕೊಂಡು ಹೋಗಿ ಕಟ್ಟ ಕಡೆಯ ಉದ್ದೇಶ ಈ ಸತ್ಸಂಗದಿಂದ ನಿನ್ನ ಜೀವನದಲ್ಲಿ ಕನಿಷ್ಠ ಒಂದು ಟರ್ನ್ ಮಾಡೋದು, ಒಂದು ಸ್ವಲ್ಪ ಒಳ್ಳೆಯದಾಗಿ ನಿನ್ನ ಮುಖದಲ್ಲಿ ಒಂದು ನಗೆಯ ಹೊನಲು ಹೆಚ್ಚಾದರೂ ಈ ಅಪ್ಪಾಜಿಯ ಜನ್ಮ ಸಾರ್ಥಕ. ಅವರು ಹಾಡಿದಂತಹ ಎಲ್ಲಿದ್ದೆ ಇಲ್ಲಿ ತನಕ ಅನ್ನೋದಕ್ಕೆ ಒಂದು ಅರ್ಥ ಇಲ್ಲೇ ಇರೋದೊಂದು ಬರೀ ನಾಟಕ ಆಗತ್ತೆ. ಐ ಡೋಂಟ್ ವಾಂಟ್ ಟು ಪ್ಲೇ ಎ ಡ್ರಾಮಾ ಇನ್ ಮೈ ಲೈಫ್. ಹೆಚ್ಚು ದಿನ ಏನಿಲ್ಲ. ಐ ಹ್ಯಾವ್ ಟು ಗೋ ಬ್ಯಾಕ್ ಅಲ್ವಾ, ನಾನು ಹೊರಡಬೇಕಲ್ವಾ. ಆದರೆ ಹೊರಡೋದ್ರೊಳಗೆ ಏನನ್ನ ಮಾಡಬೇಕು ಅನ್ನೋದಷ್ಟೇ ಗುರಿಯ ಹೊರತು ನನಗೂ ಗೊತ್ತು ಹೋಗುವಾಗ ನಾನೇನು ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ತಗೊಂಡು ಹೋಗ್ಬೋದಾದ್ರು ನಿನ್ನ ಅಮರವಾದ, ಪವಿತ್ರವಾದ, ಪರಿಶುದ್ಧವಾದ, ನಿರ್ಕಲ್ಮಶವಾದ ಪ್ರೇಮವನ್ನು ಮಾತ್ರ ನೆಕ್ಸ್ಟ್ ಜನ್ಮಕ್ಕೆ ತಗೊಂಡು ಹೋಗ್ಬೋದು ಅನ್ನೋದನ್ನ ಹೇಳ್ತಾ ಅದನ್ನು ಮಾತ್ರವೇ ನಾನು ನಿನಗೆ ಕೊಡು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಷ್ಟೆಲ್ಲಕ್ಕೂ ಕಾರಣ ನಮ್ಮ ಸಂಗಮೇಶ್ ಮಹಾರಾಜರ ಭಾರದ್ವಾಜ್. ಅವರಿಗೆ ಎಲ್ಲ ಮಾತಾಡ್ತಾರೆ. ನನಗೆ ವಾಸ್ತವವಾಗಿ ನನ್ನ ಪರಿಸ್ಥಿತಿಯೇ ಬೇರೆ ಇತ್ತು. ಐ ಡೋಂಟ್ ವಾಂಟ್ ಟು ಕಮ್ ಟು ದಿಸ್ ಫೀಲ್ಡ್ ಎಟ್ ಆಲ್. ಬಟ್ ಸಮ್ ಅದು ಭಗವತಿ ಇಚ್ಛೆ. ಅವನ
ಎಡಬಿಡದ ನನ್ನೊಡನೆ ಹೋರಾಟ ಇಷ್ಟೆಲ್ಲ ಮಾಡಿಸಿದೆ. ಇವತ್ತು ನೀವು ಹುಬ್ಳಿಗೆ ಬರಬೇಕಾದ್ರೂ ಹಿ ಈಸ್ ರೆಸ್ಪಾನ್ಸಿಬಲ್. ಅಪ್ಪಾಜಿ ನೀವು ನನ್ನ ಮನೆಗೆ ಬಂದು ಹೋಗ್ಬೇಕಾದ್ರೆ ನನ್ನನ್ನು ಕೇಳಬೇಡ, ನೀವು ಕೇಳಬೇಕಾದ್ರೂ ಮೊದಲು ಜಗನ್ಮಾತೆನ, ಆಮೇಲೆ ಸಂಗಮೇಶ್ವರರು. ಜೈ ಶ್ರೀನಾಥ. ಜೈ ಶ್ರೀನಾಥ. ನಾನು ಮಾತಾಡಲಿಕ್ಕಿಂತ ಮುಂಚೆ 2 ಆಡಿಯೋನ ಕೇಳಿಸ್ತೀನಿ. ಜಗದಾದಿ ರೂಪಲ್ಲಿದ್ದೇನೆ ಬೇಕು. ಅಪ್ಪಾಜಿ ಪಾದಗಳಿಗೆ ಶ್ರೇಷ್ಠಾಷ್ಟಾಂಗ ನಮಸ್ಕಾರ. ಅಪ್ಪಾಜಿ, ನನ್ನ ಹೆಸರು ವನಿತಾ ಅಂತ. ನಾನು ಜಗದಾದಿ ರೂಪಲ್ಲಿದ್ದೇನೆ ಬೆಂಗಳೂರಿಂದ. ನನ್ನ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಗಿರೋ ಭಾಗ್ಯ ಅನ್ನೋರಿಗೆ ಇದ್ದಕ್ಕಿದ್ದಂಗೆ ನಿದ್ದೆಯಲ್ಲಿ ಅವರು ಅನ್ಕಾನ್ಷಿಯಸ್ ಆಗಿಬಿಟ್ಟು 4 days ಆಯಿತು. ಇದುವರೆಗೂ ಕಾನ್ಷಿಯಸ್ನೆಸ್ ಬಂದಿಲ್ಲ. ಡಾಕ್ಟರ್ಸ್ ಎಲ್ಲ ಡಯಾಗ್ನೈಸ್ ಮಾಡಿದ್ರು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪಾಜಿ ಅವ್ರನ್ನ ಫಸ್ಟ್ ನಿಮ್ಯಾನ್ಸ್ ಕರ್ಕೊಂಡೋದ್ರು, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂದರು. ಆಮೇಲೆ ಇದಕ್ಕೆ ಜಯದೇವ ಕರ್ಕೊಂಡೋದ್ರು, ಹಾರ್ಟ್ ಪ್ರಾಬ್ಲಮ್ ಏನಿಲ್ಲ ಅಂದರೆ ಮಣಿಪಾಲಲ್ಲಿದ್ದಾರೆ, ಎಲ್ಲ ಸಿಸ್ಟಮ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅದು ಕಾನ್ಷಿಯಸ್ನೆಸ್ ಬರ್ತಾ ಇಲ್ಲ. ಅಪ್ಪಾಜಿ ಡಾಕ್ಟರ್ಸ್ಗೆ ಕನ್ಫ್ಯೂಸ್ ಆಗಿದೆ. ಅಪ್ಪಾಜಿ ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ಅಪ್ಪಾಜಿ. ಅವ್ರು ಹೇಗಾದ್ರು ಮಾಡಿ ಕಾನ್ಷಿಯಸ್ ಅವ್ರು ಮಾಡಿ ಅವ್ರನ್ನ ಪ್ರಾಣಾಪಾಯನ ಪಾರು ಮಾಡಿ ಅಪ್ಪಾಜಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಅಪ್ಪಾಜಿ. ನಿಮ್ಮ ಆಶೀರ್ವಾದ ಖಂಡಿತ ಅವ್ರು ಒಳ್ಳೇದು ಮಾಡುತ್ತೆ ಅಪ್ಪಾಜಿ. ದಯವಿಟ್ಟು. ಜೈ ಶ್ರೀಮಾತ. ಇದನ್ನ ನನಗೆ ಅವ್ರು ಕಳಿಸಿದ್ದು ಜೂನ್ 27ನೇ ತಾರೀಕು, ಮತ್ತು ಜುಲೈ 1ನೇ ತಾರೀಕು ಅವ್ರು ನನಗೆ ಇನ್ನೊಂದು ಮೆಸೇಜ್ನ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ನಾನು ಮೆಸೇಜ್ ಮಾಡಿದ್ರು, ನಾನು ನೋಡಿರಲಿಲ್ಲ. ತಕ್ಷಣ ಕಾಲ್ ಮಾಡಿದ್ರು, ಅಪ್ಪಾಜಿ ಕನೆಕ್ಟ್ ಮಾಡಿ ಆಶೀರ್ವಾದನ ಕೊಡಿಸಿದ್ದೆ. ಜುಲೈ 1ನೇ ತಾರೀಕು ಅವ್ರು ನನಗೆ ಇನ್ನೊಂದು ಮೆಸೇಜನ್ನ ಕಳಿಸ್ತಾರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಪ್ಪಾಜಿ ಗುರು, ನಿಮ್ಮ ಪಾದಗಳಿಗೆ ಗುರು ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳು ಅಪ್ಪಾಜಿ. ಅಪ್ಪಾಜಿ, ನನ್ನ ಹೆಸರು ವನಿತಾ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಜಗದಾದಿ ರೂಪಲ್ಲಿದ್ದೀನಿ ಅಪ್ಪಾಜಿ. ಅಪ್ಪಾಜಿ, ನನಗೆ ಒಂದು 5 ದಿವಸದ ಮುಂಚೆ ನಿಮಗೊಂದು ವಾಯ್ಸ್ ಮೆಸೇಜು ಸಂಗಮ ದ್ವಾರಕೇಶ್ವರ ಅನ್ನೋ ನಂಬರ್ಗೆ ಕಳಿಸಿದೆ ಅಪ್ಪಾಜಿ. ಆ ವಾಯ್ಸ್ ಮೆಸೇಜು ನಿಮಗೆ ಖಂಡಿತ ತಲುಪಿರುತ್ತೆ ಅಪ್ಪಾಜಿ. ಅದರಲ್ಲಿ ನನ್ನ ನಿಮ್ಮ ಹತ್ರ ಒಂದು ಪ್ರಾರ್ಥನೆ ಮಾಡಿದೆ ಅಪ್ಪಾಜಿ. ನನ್ನ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆದ ಒಬ್ಬರಿಗೆ ಅವರ ದಿನವತ್ತೊಳಗೆ ಅವರಿಗೆ ಕಾನ್ಷಿಯಸ್ನೆಸ್ಸೇ ಬಂದಿರಲಿಲ್ಲ ಅಪ್ಪಾಜಿ. ಅವ್ರಿಗೆ ಏನು ಮಾಡಿದ್ರು, ಅವ್ರ ಮನೆಯವರೆಲ್ಲ ತುಂಬ ಆತಂಕದಿದ್ದು ಅವ್ರ ಜೈದೇವ್ರನ್ನ ಕರ್ಕೊಂಡೋದ್ರು, ಮತ್ತು ನಿವಾನ್ಸಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ಚೆಕಪ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನರ್ವಸ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ವಾಪಸ್ ಕಳಿಸಿದ್ರು ಅಪ್ಪಾಜಿ. ಅವ್ರನ್ನೆಲ್ಲ ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿದ್ರು ಅಪ್ಪಾಜಿ. ಅಲ್ಲಿನೂ ಅಡ್ಮಿಟ್ ಮಾಡಿದ್ಮೇಲೆ ಎಲ್ಲ ಟೆಸ್ಟ್ಗಳು ಮಾಡಿದ್ರೆ ಅವ್ರಿಗೆ ಅನ್ಕಾನ್ಷಿಯಸ್ ಆಗಿರೋದು ಕಾಸು ಅಂತ ಗೊತ್ತೇ ಆಗಲಿಲ್ಲ ಅಪ್ಪಾಜಿ. ಅವರು ಡಾಕ್ಟರ್ಸ್ಗೆ ಭಾಳ ಕನ್ಫ್ಯೂಸ್ ಆಗಿದೆ. ಎಲ್ಲ ಥರ ಟ್ರೀಟ್ಮೆಂಟು ನೋಡಿದ್ರು ಅಪ್ಪಾಜಿ. 4 ದಿವಸ ಆದರೂ ಅವರಿಗೆ ಪ್ರಜ್ಞೆನೇ ಬರಲಿಲ್ಲ ಅಪ್ಪಾಜಿ, ಕೋಮದಲ್ಲಿ ಇದ್ದು ಅಪ್ಪಾಜಿ. ಆಗ ನಾನು ಆತಂಕದಿಂದ ಅವ್ರ ಫೋಟೋ ಮತ್ತು ಡೇಟ್ ಆಫ್ ಬರ್ತ್ನ ನಿಮಗೆ ವಾಯ್ಸ್ ಮೆಸೇಜಲ್ಲಿ ಸಂಗಮೇಶ್ವರ ಭಾರದ್ವಾಜರ್ ನಂಬರ್ ಮುಖಾಂತರ ನಿಮಗೆ ಕಳಿಸಿದ್ದೆ ಅಪ್ಪಾಜಿ. ಅಪ್ಪಾಜಿ, ನಿಮ್ಮ ವಾಯ್ಸ್ ಮೆಸೇಜ್ ಕಳಿಸಿ ಖಂಡಿತವಾಗಿ ನನಗೆ ಎಷ್ಟು ಆಶ್ಚರ್ಯ ಮತ್ತು ಸಂತೋಷ ಆಗ್ತದೆ ಅಂದರೆ 3 hours ಒಳಗೆ ಅವ್ರಿಗೆ 3 hours ಕರೆಕ್ಟಾಗಿ ಅವ್ರಿಗೆ ಕಾನ್ಷಿಯಸ್ನೆಸ್ ಸ್ವಲ್ಪ ಬರೋಕ್ಕೆ ಶುರು ಆಗಿ ನಿಮ್ಮ ಆಶೀರ್ವಾದದಿಂದ ಕೈ ಕಾಲುಗಳು ಶೇಕ್ ಮಾಡೋದು, ಮತ್ತು ಕೂಗಿದಾಗ ಸ್ವಲ್ಪ ಕಣ್ಣುಗಳನ್ನ ಕಲಿಸಿ ಸ್ವಲ್ಪ ತಲೆ ಆಡಿಸೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು ಅಪ್ಪಾಜಿ. ಆಮೇಲೆ ನೆಕ್ಸ್ಟ್ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಯಿತು ಅಪ್ಪಾಜಿ. ನೆಕ್ಸ್ಟ್ ಡೇ ಅವರು ಕಣ್ಣು ಪೂರ್ತಿ ಬಿಟ್ಟು ಅವ್ರ ಮನೆಯವ್ರನ್ನ ಮಕ್ಕಳನ್ನೆಲ್ಲ ಗುರುತಿಸಿ ಕಣ್ಣು ತುಂಬ ನೋಡಿ ಮಾಡಿದ್ರು ಅಪ್ಪಾಜಿ. ಈಗ ಅವರು ಸಂಪೂರ್ಣವಾಗಿ ಗುಣವಾಗಿ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿದ್ದಾರೆ ಅಪ್ಪಾಜಿ. ನೆನ್ನೆ ತಾನೇ ಅವರು ಆಯುಷ್ಯಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಅಪ್ಪಾಜಿ. ಯಾವಾಗ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಪ್ಪಾಜಿ. ನೀವು ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೈವತೆ ಅಪ್ಪಾಜಿ. ಅಮ್ಮ ಕಣ್ಣಿಗೆ ಕಾಣದೆ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿ ಅಲ್ಲಿಂದ ಏನೋ ಕಷ್ಟ ಪರಿಹಾರ ಮಾಡಿದ್ರು. ನಿಮ್ಮಂಥ ಅವ್ರನ್ನ ಅಪ್ಪಾಜಿನ ಗುರುಗಳನ್ನ ತಂದೆಯನ್ನ ಅಮ್ಮನಾಗಿ ನಮ್ಮ ಬಳಿಗೆ ಕಳಿಸಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ಪ್ರತ್ಯಕ್ಷವಾದ ಒಂದು ದೈವ ಅಪ್ಪಾಜಿ. ನೀವು ಅಮ್ಮನ ಪ್ರತಿರೂಪ ಅಪ್ಪಾಜಿ. ನೀವೊಂದು ಕಲ್ಪತರುವುದು ಅಪ್ಪಾಜಿ, ಕಾಮಧೇನು ಅಪ್ಪಾಜಿ. ನಮ್ಮ ಕಷ್ಟಗಳಿಗೆ ಎಷ್ಟು ಬೇಗ ಸ್ಪಂದನೆ ಮಾಡಿ ನಿಮ್ಮ ಅಷ್ಟೂ ಕಾರ್ಯಕ್ರಮಗಳು ಮುಂದೆ ಪೂಜೆ ಮತ್ತು ಅನುಷ್ಠಾನಗಳು ಎಷ್ಟೇ ನಿಮ್ಮ ಕಾರ್ಯಗಳು ಎಷ್ಟೇ ಮತ್ತು ನಿಮ್ಮದು ಪ್ರೋಗ್ರಾಮ್ಸ್ ಇದ್ದರು, ಇಂಥ ಒಂದು ಕಷ್ಟ ಅಂತ ನಿಮ್ಮಲ್ಲಿ ಯಾವ ಮಕ್ಕಳು ಕೇಳಿದ್ರು ಇದುವರೆಗೂ ಇಲ್ಲ ಅಂತೀರ. ಕ್ಷಣ ಮಾತ್ರದಲ್ಲಿ ಆ ಕಷ್ಟಗಳನ್ನೆಲ್ಲ ಪಾರು ಮಾಡಿ ನಿಮ್ಮ ಆಶೀರ್ವಾದದಿಂದ ಎಷ್ಟೋ ಸಾವಿರಾರು ಮಕ್ಕಳನ್ನ ಐಸೂರಿ ಹೋಪ್ಸೇ ಇದ್ದಿರೋಂಥ ಎಲ್ಲ ಮಕ್ಕಳನ್ನು ಪ್ರಾಣಗಳನ್ನು ಕಾಪಾಡಿದ್ದೀರ ಅಪ್ಪಾಜಿ. ನಿಜವಾಗ್ಲೂ ನನಗೆ ಅಂತ ಒಂದು ದೊಡ್ಡ ಸಹಾಯ ಮಾಡಿದ್ದೀರ ಅಪ್ಪಾಜಿ. ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಅಪ್ಪಾಜಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಸದಾ ಕಾಲ್ಕೊಳ್ತೀನಿ ಅಪ್ಪಾಜಿ. ನಿಮ್ಮ ಹತ್ರ ಫೋನ್ ಮುಖಾಂತರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಅಪ್ಪಾಜಿ. ಇವತ್ತು
ನನಗೆ ಫೋನ್ ಕಾಲ್ ಸಿಗಲಿಲ್ಲ ಅಪ್ಪಾಜಿ, ಒಂದೇ ಒಂದು ಸಲ ನನಗೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ನೋಡಿ ಅಪ್ಪಾಜಿ, ನಿಮಗೆ ಚಿರುನಾಗಿರ್ತೀನಿ ಅಪ್ಪಾಜಿ, ನನಗೆ ಕೋಟಿ ಧನ್ಯವಾದಗಳು. ನಿಮಗೂ ನನ್ನ ಜಗದಂಬೆಗೆ ಸದಾ ಕಾಲ ಚಿರುನಾಗಿರ್ತೀನಿ ಅಪ್ಪಾಜಿ. ನಿಮ್ಮನ್ನು ಕೈ ಬಿಟ್ಬಿಡಿ ಅಪ್ಪಾಜಿ, ನೀವು ನನ್ನನ್ನು ಮಗಳಾಗಿ ಸ್ವೀಕರಿಸಿದ್ದೀರಾ, ಈ ಮಗಳನ್ನು ನಿಮಗೂ ಕೈ ಬಿಡಿದಿರಾ. ನಿಮ್ಮ ರಕ್ಷಣೆಯಲ್ಲಿ ಜಗದಂಬೆ ಆಶ್ರಮದಲ್ಲಿ ನನ್ನ ಸುರಕ್ಷಿತವಾಗಿ ನನ್ನ ಕುಟುಂಬವನ್ನು ಕಡೆ ತನಕ ಕಾಪಾಡಬೇಕು ಅಪ್ಪಾಜಿ. ಅಪ್ಪಾಜಿ 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 ನನ್ನ ಕೋಟಿ ಧನ್ಯವಾದಗಳು ಅಪ್ಪಾಜಿ. ಜೈ ಶ್ರೀಮಾತಾ. ಅಪ್ಪಾಜಿಯವರು ನಿನ್ನೆ ರಾತ್ರಿ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರು, ಮನೆಯಲ್ಲಿ ಯಾರ್ಯಾರಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾವುದೋ ಒಂದು ಉದಾಹರಣೆಯನ್ನು ಕೊಟ್ಟು, ಯಾವ ಉದಾಹರಣೆಯಿಂದ ನಾನು ನಿಮಗೆ ಹೇಳಲಿಕ್ಕೆ ಹೋಗಲ್ಲ, ಯಾರೊಬ್ಬರು ವ್ಯತ್ಯಾಸ ಆಗಿದ್ದೀನಿ ಗೊತ್ತು. ನೋಡಿ ಜಗನ್ಮಾತೆ ನಮ್ಮನ್ನು ಇಷ್ಟೊಂದು ಚೆನ್ನಾಗಿ ಇಟ್ಟಿದ್ದಾಳಲ್ವಾ, ಅವ್ರು ನೋಡಿ ಯೋಚನೆ ಮಾಡಿ, ಎಲ್ಲನೂ ಚೆನ್ನಾಗಿಟ್ಟಿದ್ದಾರಲ್ವ ನಮ್ಮನ್ನ, ನಾವು ಎಷ್ಟು ಗ್ರೇಸ್ಫುಲ್ ಆಗಿರಬೇಕು ಜಗನ್ಮಾತೆಗೆ ಅಂತಂದ್ಬಿಟ್ಟು. ನಿಜ, ನಾನೇನು ತುಂಬ ಆನಂದದಿಂದ ಇದ್ದೆ ಅನ್ನೋನಲ್ಲ, ತುಂಬ ಡಿಪ್ರೆಷನ್ಸ್ಗೆ ಹೋಗಿದ್ದೆ. ಯಾವುದೋ ಒಂದು ಘಟನೆ ಆದಾಗ ನನಗೆ ತುಂಬ ಡಿಪ್ರೆಷನ್ಸ್ಗೆ ಹೋಗಿದ್ದೆ. ಆಗ ಅಪ್ಪಾಜಿಯವ್ರ ಪರಿಚಯ ಆಗಿತ್ತು. ನಾನು ಅಪ್ಪಾಜಿಯವ್ರ ಪರಿಚಯಕ್ಕಿಂತ ಮುಂಚೆನೂ ನಾನು ಜಗನ್ಮಾತೆನ ಅಮ್ಮ ಅಂತಲೇ ಇದ್ದು, ಯಾಕೆ ನಾನು ಒಬ್ಬಂಟಿಯಾಗಿ ಇದ್ದಂಥವನು. ಅಪ್ಪಾಜಿಯವ್ರ ಸಂಪರ್ಕದಲ್ಲಿದ್ದೆ. ಅಪ್ಪಾಜಿಯವ್ರನ್ನ ಹೇಳ್ತಾ ಹೋದ್ರು ನನ್ನ ಜೀವನದಲ್ಲಿ ಹೀಗಾಗತ್ತೆ ಮಗು ಅಂತ. ಆಗ ನಾನು ವಾದಿಸ್ತಾ ಇದ್ದೆ, ಆಗಕ್ಕೆ ಸಾಧ್ಯ ಇಲ್ಲ ಅಂತ, ಆಗಲ್ಲ ಅಂತ ಹೇಳ್ತಿದ್ದೆ, ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದಿಸ್ತಾ ಇದ್ದೆ. ನೋಡು ಮಗು ಹಾಗಾಗತ್ತೆ ಅಂದರು, ಅದು ಹಾಗೆ ಆಯಿತು. ನಾನು ತುಂಬ ಡಿಪ್ರೆಷನ್ಸ್ಗೆ ಹೋದೆ. ಆಮೇಲೆ ಅಪ್ಪಾಜಿ ಅವರ ಸ್ಥಳವನ್ನು ಬಿಟ್ಟು ನನ್ನ ಸ್ಥಳಕ್ಕೆ, ಏಕೆಂದರೆ ಅಪ್ಪಾಜಿ ಆಶ್ರಮದಲ್ಲಿ ನನಗೆಲ್ಲ ಅವ್ರ ಮಗಗೂ ಅವಕಾಶ ಇರಲಿಲ್ಲ. 3-4 ವರ್ಷ ಅವ್ರ ಮಗ ಕೂಡ ಟ್ರೈ ಮಾಡಿದ್ದಾರೆ. ಆಶ್ರಮ ಮೇಲ್ಗಡೆ ಆಶ್ರಮ ಅಂದರೆ ಮೇಲ್ಗಡೆ ಒಂದು ಡಬಲ್ ಬೆಡ್ರೂಮ್ ಹೌಸ್, ಕೆಳಗಡೆ ಒಂದು ಡಬಲ್ ಬೆಡ್ರೂಮ್ ಹೌಸ್, ಎರಡನೇ ಇದ್ದು ಡಿಸ್ಟರ್ಬ್ ಆಗುತ್ತೆ ನನ್ನ ಸಾಧನೆಗೆ ಅಂತ ಅವ್ರ ಮಗನೂ ಕೂಡ ಅವಕಾಶ ಬಂದಿರಲಿಕ್ಕೆ. ಆಮೇಲೆ ಅಪ್ಪಾಜಿ ಅವ್ರಿಗೆ ಸನ್ಯಾಸ ಆಗಬೇಕು ಅಂತ ಆಯಿತು. ನಮ್ಮ ಅದೃಷ್ಟ ಎಲ್ಲ ದುಃಖ ಸನ್ಯಾಸಕ್ಕೆ ಅಂತಂದ್ಬಿಟ್ಟು ಜಗನ್ಮಾತೆ ಕೃಪೆ ನಮ್ಮ ಮೇಲೆ ಇದ್ದಿದ್ದರಿಂದ ಅಪ್ಪಾಜಿ ಸನ್ಯಾಸ ಆಗಲಿಲ್ಲ. ಆಗಿದ್ದ ಅವ್ರ ಪಾಡು ಆ ಸಾಧನೆಯಲ್ಲಿ ಹೋಗಿರ್ತಾ ಇತ್ತು. ಹಾಗೆ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳಿದ ಅಪ್ಪಾಜಿ ಲಲಿತಾಸಹಸ್ರನಾಮವನ್ನು ಹೇಗೆ ಭಾವಿಸ್ಬೇಕು ಅಂತ ನಾನು ತುಂಬ ಇಂಪ್ರೆಸ್ ಆದೆ. ಆದರೆ ಅದ್ರ ಜೊತೆಗೆ ನನಗೆ ಅಪ್ಪಾಜಿ ಒಂದು ಇನ್ನೊಂದು ವೈರಾಗ್ಯದ ಕುರಿತಾದಂತಹ ಒಂದು ಉಪದೇಶವನ್ನು ಒತ್ತುಕೊಟ್ಟರು ನಮಗೆ. ವೈರಾಗ್ಯ ಅಂದರೆ ಎಲ್ಲನೂ ಬಿಟ್ಟಿರೋದಲ್ಲ. ಇವತ್ತು ಬೆಳಗ್ಗೆನೂ ಅದನ್ನು ಹೇಳಿದ್ರು ಅಪ್ಪಾಜಿನೇ. ಯಾವುದು ವ್ಯತ್ಯಾಸ ಆದಾಗ ನೊಂದ್ಕೊಳ್ಳದೆ ಇರುವಂಥದ್ದು ವೈರಾಗ್ಯ ಅಂತಂದ್ಬಿಟ್ಟು. ಹಾಗಾಗಿ ಇದು ಎಲ್ಲರಿಗೂ ಸಿಗಬೇಕು, ಈ ಮಾರ್ಗದರ್ಶನ ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಪ್ಪಾಜಿಯನ್ನು 3 ವರ್ಷಗಳ ಕಾಲ ಪೀಡಿಸ್ತೆ, ಅಕ್ಷರಶಃ ಪೀಡಿಸಿದ್ದೀನಿ. ಮಾಡೋಣ ಅಂತ. ಏನು ಮಾಡೋದು ಅಪ್ಪಾಜಿ ಹೋಗ್ತಾ ಇರಲಿಲ್ಲ. ಇಲ್ಲ ಮಗು, ನಿಮಗೆ ಗೊತ್ತಿಲ್ಲ, ನಾವು ಸಾಧಕರು ಪಬ್ಲಿಸಿಟಿಗೆ ಬೀಳಬಾರ್ದು ಅಂತಂದ್ರು. ನಾನು ಇದನ್ನು ನನ್ನ ಇದರಲ್ಲೂ ಹೇಳಿದ್ದೆ ಒಂದು ಘಟನೆ ಹೇಳ್ಬಿಡ್ತೀನಿ ಅಪ್ಪಾಜಿಗೆ. ಅಪ್ಪಾಜಿಯವರ ಆಶ್ರಮದಲ್ಲಿ ಒಬ್ಬರು ಗುರುಗಳಿದ್ರು ಚಾತುರ್ಮಾಸದಲ್ಲಿ. ಅವರು ಅವತ್ತಿನ ದಿನ ಹೊರಗೆ ಹೋಗಿದ್ದಾರೆ. ಇನ್ನೊಬ್ರು ತಾಯಿ ಬಂದು ಹತ್ಕೊಂಡ್ಬಂದ್ರು. ಏನು ಗುರುಗಳು ನೋಡ್ಬೇಕು, ಗುರುಗಳು ಹೋಗಾಯ್ತು ತಾಯಿ ಅಂತಂದ್ರೆ ಹೊರಡಕ್ಕೆ ಶುರು ಮಾಡಿಬಿಟ್ರು. ಇಲ್ಲ ನನಗೇನೋ ಪ್ರಾಬ್ಲಮ್ ಆಗಿದೆ, ಅದನ್ನ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ದೇವ್ರ ಮುಂದೆ ಕೂತ್ಕೊಂಡಿದ್ದೆ. ಯಾರು ಹೇಳಿದ್ರಿ ಇಂಥ ಕಡೆಗೆ ಹೋಗಪ್ಪ, ನಿಮಗೆ ಆಗುತ್ತೆ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಬಂದಿದ್ದೀನಿ. ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ನಾನು ಸೂಸೈಡ್ ಮಾಡ್ಕೋಬೇಕಾಗತ್ತೆ ಅಂತ, ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ. ನನಗೆ ಅವಾಗ ಏನು ಅನ್ನಿಸ್ತೋ ಗೊತ್ತಿಲ್ಲ. ಆಗ ನನ್ನ ಅಪ್ಪಾಜಿನ ಅವಾಗಲೂ ನನ್ನ ಅಮ್ಮ ಅಂತಲೇ ಕರಿತಿದ್ದು, ಇವತ್ತು ನನ್ನ ಅಮ್ಮ ಅಂತಲೇ ಕರೆಯೋದು ಅವ್ರನ್ನ. ಕೂತ್ಕೊಳ್ಳಿ ತಕ್ಷಣ ಇನ್ನೊಂದು ಗುರುಗಳು ಬರ್ತಾರೆ, ಕೂತ್ಕೊಳ್ಳಿ ನೋಡೋಣ ಅಂತಂದು ಅಪ್ಪಾಜಿ ಬಂದರು. ಅವಾಗ ಡ್ಯೂಟಿಲಿದ್ರು, ಆಗ ಮುಗಿಸ್ಕೊಂಡ್ಬಂದರು. ಹೇಳಿದೆ, ಈಗ ಆಗಿದೆ ಅಮ್ಮ, ನನಗೆ ಗೊತ್ತಿಲ್ಲ, ಜಗನ್ಮಾತೆ ನನ್ನ ಬಾಯಲ್ಲಿ ನುಡಿಸಿದ್ದಾಳೆ ಈ ಮಾತನ್ನ ಅಂತಂದು. ಸರಿ ಆಯಿತು, ಕೂರಿಸಿರಪ್ಪ ಬರ್ತೀನಿ ಅಂತ ಬಂದಮೇಲೆ ಯೂಶ್ವಲಿ ನಮ್ಮದು ಲಲಿತಾಸಹಸ್ರನಾಮ ಕುಂಕುಮ ಅರ್ಚನೆ, ಆಮೇಲೆ ಒಂದು ಮಹಾರಾಜ್ಯದೊಂದು ದಿನದೊಂದು ಇದು ಬರುತ್ತೆ, ದಿನಚರಿ ಬರುತ್ತೆ. ಅದೊಂದು ಶ್ರೀರಾಮಕೃಷ್ಣ ವೈಷ್ಣವೇದಿದ್ದು ಅವತ್ತಿನ ಡೇಟಿಗೆ ಒಂದು ಓದೋದು ಇಷ್ಟು ನಮ್ಮ ಕಾರ್ಯಕ್ರಮ ಇತ್ತು. ಲಲಿತಾಸಹಸ್ರನಾಮ ಕುಂಕುಮಾರ್ಚನೆಗಿಂತ ಮುಂಚೆ ಒಂದು ನಿಂಬೆಹಣ್ಣು ತರಿಸ್ಕೊಂಡು ಇಟ್ಕೊಂಡ್ರು. ಕುಂಕುಮಾರ್ಚನೆ ಮುಗೀತು, ಆ ಎಮ್ಮು ಕೊಟ್ಟು ಕೂತಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಕೂರಿಸಿದ್ರು. ನಮ್ಮದು 8 10 ಪೇಜು. ಆ 10 ಪೇಜ್ ಓದೋಷ್ಟಕ್ಕೆ ಬಂತು. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಬನ್ನಿ ಅಂತಂದ್ರು. ಒಂದು ಫೋನ್ ಬಂತು. ಆದರೆ ಅದಾದ ನಂತರ 2 ದಿನ ಅಪ್ಪಾಜಿ ಪೇಜ್ ಆಗಿದ್ದಾರೆ. ನಿಮ್ಗೆ ಗೊತ್ತಾಗಲ್ಲ ಮಗು, ನಾನು ನಿಂಬೆಹಣ್ಣು ಕೊಟ್ಟರೆ ನಡೆಯುತ್ತೆ, ನನ್ನ ಕೆಲಸ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ನಾನು ಒಬ್ಬರು ಕೊಟ್ಟರೆ ಒಂದು 4 ಜನಕ್ಕೆ ಹೇಳ್ತಾರೆ. ಈ 4 ದಿನ ಹೋದ ಮನೆ ಮುಂದೆ ಒಂದು ಆಶ್ರಮದ ಮುಂದೆ, ಅದು ನಾವು ಯಾವತ್ತೂ ಮನೆ ಅಂತ ಕರೆಯಲ್ಲ, ಅದನ್ನು ಆಶ್ರಮ ಅಂತ ಅಪ್ಪಾಜಿನೂ ಅದೇ ಕರೀತಾ ಇರಲಿಲ್ಲ. ಆಶ್ರಮದ ಮುಂದೆ ಒಂದು ದೊಡ್ಡ ಕ್ಯೂ ನಿಂತಿರುತ್ತೆ, 4 ನಿಂಬೆಹಣ್ಣು ಅಂಗಡಿನೂ ಬಂದಿರುತ್ತೆ, ನೀನೇ ಬಾಗಿಲು ಕಾಯ್ತಾ ಕುತ್ಕೋಬೇಕಾಗುತ್ತೆ. ನಮ್ಮಂಥ ಸಾಧಕರಿಗೆ ಇದಲ್ಲ ಅಂತ ಹೇಳ್ತಾ ಇದ್ರು. ಆಗ ನಾನು ಬಿಟ್ಟಿಲ್ಲ, ತುಂಬ ಫೋರ್ಸ್ ಮಾಡಿದ್ದಕ್ಕೆ. ಅದು ಕರೋನಾ ಬಂದಿದ್ದ ಕಾರಣಕ್ಕೋಸ್ಕರ ನಮ್ಮದು ಈ ಲಲಿತಾಸಹಸ್ರನಾಮಗಳು ಶುರುವಾಯಿತು.
ಅದಾದಮೇಲೆ ಅದು ನನಗೆ 3 ವರ್ಷದ ನಂತರ ಮೇ 25ನೇ ತಾರೀಕು ನಾನು ಪರ್ಮಿಷನ್ ಕೊಟ್ಟಿದ್ದು, ಮೇ 29ನೇ ತಾರೀಕು ನಮ್ಮದು ಗ್ರೂಪ್ ಶುರು ಮಾಡಿದ್ದು. ಆದರೆ ಅಪ್ಪಾಜಿ ಸತ್ಸಂಗ ಅಂತ ಕೊಡೋಕ್ಕೆ ಶುರು ಮಾಡಿದ್ದು ಇದು 2020ರಲ್ಲಿ ನಡೆಯಿತು. ಅದರ ನಂತರ ಜನವರಿ 7ನೇ ತಾರೀಕು, ಡಿಸೆಂಬರ್ 28ನೇ ತಾರೀಕು ನಾವು ಡಿಸೈಡ್ ಮಾಡಿದ್ದು ಸತ್ಸಂಗಗಳಿಗೆ ಹೋಗಬೇಕು ಅಂತ. ಅದಕ್ಕೂ ಕಾರಣ ಇದೆ. ಅಪ್ಪಾಜಿ ಅವ್ರ ಜೊತೆ ಇಲ್ಲೇ ಹೋಗ್ಬೇಕಾದ್ರೂ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಅಲ್ಲ, ಆಶ್ರಮಕ್ಕೆ ಹೋಗಿ ಪಿಕಪ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಹೋಗುವಂಥದ್ದು. ಬಸ್ಸಲ್ಲಿ ಹೋಗ್ತಾ ಇದ್ರು ಕೂಡ ನಾವು ಅಲ್ಲಿಗೆ ಹೋಗಿನೇ ಹೋಗ್ತೇವೆ. ಇನ್ನು ಹಾಸನದ ಮೇಲೆ ಹೋಗ್ಬೇಕಾದ್ರೂ ನಾನು ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ಹಾಗೆ 6:30 7 ಗಂಟೆ ಬೆಳಗಿನ ಜಾವ ಹೋಗ್ತಾ ಇದ್ದೀನಿ ಬೈಕಲ್ಲಿ. ಬಸ್ ಇರಲಿಲ್ಲ ಆಗ. ಶಿವಮೊಗ್ಗ ಹತ್ರ ಬರಬೇಕಾಗಿತ್ತು, ಹೋಗ್ತಾ ಇದ್ದೆ. ಯಾರೊಬ್ಬರು ಫೋನ್ ಮಾಡಿದ್ರು, ತಾಯಿ. ಬಹುಶಃ ಇಲ್ಲಿ ಬಂದಿದ್ದಾರೆ ಅನಿಸುತ್ತೆ. ಅವ್ರ ತಾಯಿನ ನಾನು ನೋಡ್ದಂಗೆ ಆಯಿತು. ಅವರೇನಲ್ಲ ಅಂತ ನಂಗೆ ಕನ್ಫ್ಯೂಷನ್ ಈಗ. ಅವರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡ್ಬಿಟ್ಟು, ಅಣ್ಣ ನಾನು ಅಪ್ಪಾಜಿ ನನ್ನ ಮಗಳನ್ನ ಉಳಿಸ್ಬಿಟ್ರು, ನಾನು ನೋಡಕ್ಕೆ ಬರಬೇಕು ಅಂತಂದ್ರೆ ನನಗೇನೋ ಗೊತ್ತಿಲ್ಲ. ಹಾಗೆಲ್ಲ ಇನ್ನೊಂದು 30-35 ಗ್ರೂಪ್ ಕಳಿತು. ಇವತ್ತು 537 ಗ್ರೂಪ್ ಆಗಿದೆ. ಅಪ್ಪಾಜಿನ ಡೈರೆಕ್ಟಾಗಿ ಸಿಕ್ಕಿದ್ರು, ಮಾತಾಡಿದ್ದಾರೆ. 8 ತಿಂಗಳ ಮಗುಗೆ ಕಿಡ್ನಿ ಆಪರೇಷನ್ ಆಗಬೇಕು ಡಾಕ್ಟರ್ ಹೇಳಿದ್ದಾರೆ. ಮನೇಲಿ ತುಂಬ ಬಡತನ, ಹಾಗಾಗಿ ಅವ್ರ ಗಂಡನೂ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಆಗಲ್ಲ, ದುಡ್ಡು ಫೈನಾನ್ಷಿಯಲಿ ಹೊಂದ್ಸಕ್ಕಾಗಲ್ಲ ಅವ್ರದ್ದು ಗಂಡ. ಅದು ತಾಯಿ ಮಗಂತೆ ಅಲ್ವಾ. ಅಪ್ಪಾಜಿಗೆ ಫೋನ್ ಮಾಡಿದ್ದಾರೆ. ಇಲ್ಲ ಮಕ್ಕಳ, ಏನೂ ಆಗಲ್ಲ, ಯೋಚನೆ ಮಾಡಬೇಡ ಅಂತ ದಿನ ಫೋನ್ ಮಾಡೋದು, ಹಚ್ಕೊಳ್ಳೋದು ಇದೆಲ್ಲ ಆಗ್ತಾ ಇದೆ. ಡಾಕ್ಟರ್ ಕೇಳಬೇಕಲ್ಲ, ಕೊನೆಯಲ್ಲಿ ಆಪರೇಷನ್ ಒಂದು ಡೇಟ್ ಕೊಟ್ಟಿದ್ದಾರೆ. ಆಪರೇಷನ್ಗಿಂತ ಮುಂಚೆ ಒಂದ್ಸರಿ ಇದನ್ನೆಲ್ಲ ಮಾಡೋಣ ಅಂತ ನೋಡಿ, ಟೆಸ್ಟ್ ಎಲ್ಲ ಮಾಡ್ಸೋಣ ಅಂತ ನೋಡ್ಬಿಟ್ಟು, ಇಲ್ಲ ಈ ಮಗುಗೆ ಆಪರೇಷನ್ ಅವಶ್ಯಕತೆ ಇಲ್ಲ, ಈಗ ಮುಂದೆ ನಾನು ಬೇಕಾದ್ರೆ ನೋಡೋಣ, ಸದ್ಯಕ್ಕಂತೂ ಆಪರೇಷನ್ ಇಲ್ಲ, ಟ್ರೀಟ್ಮೆಂಟಲ್ಲೇ ಕ್ಲಿಯರ್ ಮಾಡ್ಬೋದು ಅಂತ. ಆ ತಾಯಿ ಹತ್ಕೊಂಡು ಫೋನ್ ಮಾಡಿದ್ರು ನನಗೆ. ಅಪ್ಪಾಜಿ ನಾನು ನೋಡಲೇಬೇಕು, ನಾನು ಬರಬೇಕು ಅಂತಂದ್ರು. ಬಸ್ ಇಲ್ಲ, ಟ್ರೈನ್ನಲ್ಲಿ ಇಂಟರ್ಸಿಟಿ ಇದರಲ್ಲಿ ಶಿವಮೊಗ್ಗ ಬಂದು ರಾತ್ರಿ ಎಲ್ಲೋ ಉಳ್ಕೊಂಡಿದ್ದು ಪಾಪ. ಬೆಳಗ್ಗೆ ಬಂದು ಅಪ್ಪಾಜಿ ದರ್ಶನ ಮಾಡ್ಕೊಂಡೋದು. ಆಮೇಲೆ ನಾನು ಅಪ್ಪಾಜಿ ತೋರಿಸ್ಕೊಂಡು ಶುರು ಮಾಡಿದ್ದೆ. ಹಾಗೆ ಫೋಟೋಗೂ ಅಷ್ಟೇ. ನನಗೆ ಅಪ್ಪಾಜಿ ಪರ್ಮಿಷನ್ನ ಕೇಳಿದ ತಕ್ಷಣ ಕೊಟ್ಟಿದ್ದು ಒಂದೇ ಒಂದು ಕಾರಣಕ್ಕೆ, ಬುಕ್ ಪ್ರಿಂಟ್ ಮಾಡಬೇಕಾದ್ರೆ. ಅವಾಗಲೂ ನನಗೆ ಇದು ಯೋಚನೆ ಬಂದು ಅದಕ್ಕೆ ಏನು ಖರ್ಚು ಬರುತ್ತೆ ಅದನ್ನು ಸೇರಿಗಿಟ್ಟಾಯಿತು ಅನ್ನೋದು ನನ್ನ ಯೋಚನೆ. ಬಟ್ ಎಲ್ಲರಿಗೂ ಸಿಗಲಿಲ್ಲ ಕಾರಣಕ್ಕೋಸ್ಕರ. ಎತ್ತರ ಇದ್ದ ಪುಸ್ತಕ ಮುಂಚಿಷ್ಟೇ ಲಕ್ಷ್ಮೀನಾರಾಯಣಾತ್ಮಕ, ಅದೊಂದಕ್ಕೋಸ್ಕರ ನಾವು ಅದು ಮಾಡಿದ್ದು. ಆಯ್ತು ಮಾಡೋಣ ಅಂದರು. ಪ್ರಿಂಟ್ ಎಲ್ಲ ಬಂತು. ಏನೇನು ಬರಬೇಕಾಗಿತ್ತು ಅದು ಇದರಲ್ಲಿತ್ತು, ನಾವು ಕುಣಿಗಲಲ್ಲಿತ್ತು, ಪ್ರಭಾವತಿ ಅವ್ರ ಮೇಲೆ. ಅಪ್ಪಾಜಿ ಧ್ಯಾನ ಕೂತವ್ರು ತಕ್ಷಣ ಎದ್ಬಿಟ್ಟು ಕರೆದು ನನ್ನ ಮಗು ಸೇರಿದ. ಅಪ್ಪಾಜಿ ಒಪ್ಪಿಕೊಂಡಿದ್ರು. ಮಗು ಎಲ್ಲರೂ ನನ್ನ ಮಗಳೇ ಅಂತ ಕಲ್ತಿದ್ದೀನಿ, ನನ್ನ ಮಗಳಿಗೆ ನಾನು ಸೇಲ್ ಮಾಡಬೇಕಾ? ಜಗನ್ಮಾತೆ ಹೇಗೋ ನಡೆಸ್ಕೊತಾರೆ. ಯಾವುದೇ ಕಾರಣಕ್ಕೂ ನೀನು ಸೇಲ್ ಮಾಡக்கூಡುದು, ಪುಸ್ತಕ ಸೇಲ್ ಮಾಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಅವ್ರು ಫ್ರೀಯಾಗಿ ಕೊಡು, ಆ ಕೊಡೋಂಥದ್ದಿದ್ರೆ ಅವರಾಗಿ ಕೊಟ್ಟರೆ ಕಾಣಿಕೆ ಇಷ್ಟು, ಆದರೆ ಸೇಲ್ ಮಾಡಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಒಂದು ಪುಸ್ತಕನ ಯಾವುದೇ ಕಾರಣಕ್ಕೂ ಅಪ್ಪಾಜಿ ಸೇಲ್ ಮಾಡೋಕ್ಕೆ ಬಿಡಲ್ಲ. ಹಾಗೆಯೇ ಅಪ್ಪಾಜಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಫೋಟೋ ಮಾಡಬೇಕಾದ್ರೆ ನಾವೆಲ್ಲ ಗಿಡಗಳೆಲ್ಲರೂ ಸಂಸಾರಸ್ಥರು, ನಾನು ಬಿಸ್ನೆಸ್ಮೆನ್ನು, ಯಾವಾಗಲೂ ನಾವು ಫೋನ್ ರಿಸೀವ್ ಮಾಡ್ತಾ ಕೂರಕ್ಕಾಗಲ್ಲ. ಅವಾಗಂತೂ ಕೊರೋನಾ ಪ್ಯಾಂಡಮಿಕ್ ಸಿಕ್ಕಾಬಿಟ್ಟೆ ಇತ್ತು, ಬೆಡ್ ಸಿಗ್ತಾ ಇರಲಿಲ್ಲ ಹಾಸ್ಪಿಟಲ್ಸಲ್ಲಿ. ನಮ್ಮಲ್ಲಿ ನಿವೇದಿತಾ ಮಾನಿ ಅಂತಂದ್ಬಿಟ್ಟು ಅಪ್ಪಾಜಿ ಅವ್ರಿಗೆ ಕರೋನಾ ಆಯಿತು. ಗಂಡ ಹೆಂಡತಿ ಇಬ್ಬರು ಅಪ್ಪಾಜಿ ಬ್ಲೆಸ್ಸಿಂಗ್ಸ್ನೇ ಡೈರೆಕ್ಟಾಗಿ ತೊಗೊಂಡ್ರು, ಹುಷಾರು ಆದರು. ಆದರೆ ಅವ್ರ ಮನೇಲಿ ಒಂದು ಹುಡುಗಿ ಇತ್ತು, ಕೆಲಸ ಮಾಡ್ತಾ ಇದ್ದಂಥ ಹುಡುಗಿ. ಅವ್ರ ಗಂಡಿಗೆ ಸಿಕ್ಕಾಬಿಟ್ಟೆ ಸೀರಿಯಸ್ ಆಗಿದೆ. ಆಕ್ಸಿಜನ್ ಹಾಕಬೇಕು, ಆಕ್ಸಿಜನ್ ಮಾಸ್ಕನ್ನು ಹಾಕೊಂಡು ಹೋಗಿದ್ದಾರೆ. ಬೆಡ್ ಸಿಕ್ಕಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿಲ್ಲ. ಇವ್ರು ಹೇಳಿ ಕಳಿಸಿದ್ದಾರೆ, ನೋಡು ಮಕ್ಕಳೇ ಇದು ಅಪ್ಪಾಜಿ ಅಂತ ಅಂದ್ಬಿಟ್ಟು ಇವ್ರು ಫೋಟೋ ಇಟ್ಕೊಂಡು ನಿಮಗೆ ಸಾಕು, ಅವ್ರು ಕಣ್ಣು ನೋಡ್ಕೊಂಡು ಕೇಳ್ಕೊ. ಅದನ್ನು ಹೇಳ್ತೀನಿ ಯಾಕೆ ಕಣ್ಣು ಮಾಡಿದ್ದು ಅಂತಂದ್ಬಿಟ್ಟು. ಕಣ್ಣು ನೋಡ್ಕೊಂಡು ಕೇಳ್ಕೊಂಡು ನಡೆಯುತ್ತೆ, ನಿಮಗೆಲ್ಲ ಒಳ್ಳೇದಾಗುತ್ತೆ, ಹೋಗೋ ಹಾಸ್ಪಿಟಲ್ಗೆ ಅಂತ. ಇವರು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕಣ್ಣು ನೋಡ್ಕೊಂಡು ಕೇಳ್ಕೊಂಡಿದ್ದಾರಂತೆ. ಕಾರ್ಪೊರೇಟರ್ ಒಬ್ರು, ಆ ಏರಿಯಾ ಕಾರ್ಪೊರೇಟರ್ ಒಬ್ರು ಒಳಗಡೆಯಿಂದ, ಹಾಸ್ಪಿಟಲ್ ಒಳಗಡೆಯಿಂದ ಸೀದಾ ಎಲ್ಲಿ ಕೂತಿದ್ರು ಅಲ್ಲಿ ಕೊಂಡು, ಬೇರೆ ಯಾರನ್ನೂ ಮಾತಾಡಿಸಿಲ್ಲ. ಬೇಕಾದಷ್ಟು ಜನ ಪೇಷಂಟ್ಸ್ ಇದ್ದಾರೆ, ಬೇರೆ ಯಾರನ್ನೂ ಮಾತಾಡಿಸ್ತಿಲ್ಲ. ಸೀದಾ ಬಂದು ಇವ್ರನ್ನ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಿ ಇವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಸೀದಾ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಆಯಿತು. ಆಮೇಲೆ ಫೋಟೋ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಅದು ಫೋಟೋ ಮಾಡ್ಸೋಕ್ಕೂ ಅಷ್ಟೇ ಇಷ್ಟೆಲ್ಲ ಆಗ್ತಾ ಇತ್ತು. ನಾವು ಯಾರು ರಿಸೀವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಾರಣ ಹಣ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ಟಿದೆ ನಮ್ಮ ಮನೆಯವ್ರಿಗೆ. ICUನಲ್ಲಿದ್ದಾರೆ, ಡಾಕ್ಟರ್ ಕೈ ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಮೆಸೇಜ್ ಮಾಡಿರ್ತಿದ್ರು ವಾಟ್ಸಪ್ಪಲ್ಲಿ. ನಾನು ಬಿಟ್ಟು ನೋಡ್ತಾ ಇದ್ದು, ನನ್ನ 4 ದಿನ ಬಿಟ್ಟು. ICUನಲ್ಲಿದ್ದಾರೆ, ಡಾಕ್ಟರ್ ಮುಗ್ದೋಗಿದೆ ಅಂತ ಹೇಳ್ತಾ ಇದ್ದ ಕೇಸ್ಗಳು ನಾನು 4 ದಿನ ಬಿಟ್ಟು ನೋಡ್ತಾ ಇದ್ದೆ. ಬ್ಲೆಸ್ಸಿಂಗ್ಸ್ ಹೇಳ್ಕೊಡ್ತಾರೆ ಸರ್ ಯಾವ ಟೈಮಲ್ಲಿ. ಆಗ ಅಪ್ಪಾಜಿಗೆ ಹೇಳಿದ್ರೆ ಆಗ್ತಾ ಇದೆ ಪ್ರಾಬ್ಲಮ್ ನಮ್ಮೆಲ್ಲರಿಗೂ ಬಂದಾಗ ಅಪ್ಪಾಜಿ ಫಸ್ಟ್ ನಮ್ಮೆಲ್ಲ ಶಕ್ತಿ ಪ್ರಯೋಗ ಆಗಲಿಲ್ಲ, ಅದೊಂದು ಫೋಟೋನ ಶಕ್ತಿ ಪ್ರಯೋಗ ಮಾಡಿ ನಿಮಗೆ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಹಳೆ ಗ್ರೂಪ್ಗಳಲ್ಲಿ ಗೊತ್ತಿರುತ್ತದು. ಅದರಿಂದ ನಾವು ಫೋಟೋಸ್ನ ಶುರು ಮಾಡಿಸಿದ್ವಿ. ಇನ್ನೊಂದು ಘಟನೆನ ಹೇಳಿ ನಾನು ಇದು ಮಾಡ್ತೀನಿ. ಅಪ್ಪಾಜಿ ಹೇಳಿದ್ರು, ಈಗ ಸಂಗಮೇಶ್ ಬಗ್ಗೆ ಹೇಳಿದ್ರೆ ಅವನು ವ್ಯವಸ್ಥೆ ಮಾಡ್ತಾನೆ, ಸಂಗಮೇಶ್ವರ್ ಕೇಳಬೇಕು ನನ್ನಲ್ಲ ಅಂತ, ನಮ್ದಲ್ಲ
ನಮ್ದೇನೂ ನಡೆಯಲ್ಲ. ನಾನು ಇಂತಿಂಥದ್ದು ಅಂತ ಅಂದ್ಬಿಟ್ಟು ಅಪ್ಪಾಜಿ ಮುಂದೆ ಇಡ್ತೀನಿ, ಅವ್ರಿಗೆ ಎಲ್ಲಿ ಪ್ರೇರಣೆ ಆಗುತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಪ್ರೇರಣೆ ಆಗಲ್ಲ. ಅಪ್ಪಾಜಿ ಯಾರ ಮನೆಗೆ ಹೋಯ್ತು ಅಂತಂದರೆ ಅಲ್ಲಿ ಮಹತ್ತರವಾದ ಬದಲಾವಣೆ ಆಗುತ್ತೆ. ಅದಕ್ಕೆ ಉದಾಹರಣೆ ನಮ್ಮ ವಿಜಯ್ ಕುಮಾರ್ ಇಲ್ಲಿ ಇರೋದ್ರಿಂದ ನಾನು ಆ ಮಾತನ್ನ ಹೇಳ್ತಾ ಇದ್ದೀನಿ. 2 ನಿಮಿಷ ಅವ್ರ ಮನೆ ನನಗೆ ಪ್ಲಾನೇ ಇರಲಿಲ್ಲ. ಸಾಮಾನ್ಯವಾಗಿ ಆ ಪ್ಲಾನ್ ಇದೆ, ನಾನು ಎಲ್ಲಿಗೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಆದರೆ ಅವತ್ತಿನ ಕಾರಣ ಏನೋ ವ್ಯತ್ಯಾಸ ಆಗಿತ್ತು. ತುಂಬ ದೂರ ಆಗುತ್ತೆ ಉಳ್ಕೊಂಡಿದ್ದು ಕಾರ್ಯಕ್ರಮಕ್ಕೆ ಹೋಗಿ ಮಧ್ಯಾಹ್ನ ಹೋಗಿದ್ದು ಬರೋಕ್ಕೆ ಅಂತಂದ್ರೆ ಅಚಾನಕ್ ಹೇಳ್ಬಿಡೆ ವಿಜಯ್ ಕುಮಾರ್ಗೆ, ನಿಮ್ಮ ಮನೆಗೆ ಊಟಕ್ಕೆ ವ್ಯವಸ್ಥೆ ಆಗುತ್ತೆ, ಅಪ್ಪಾಜಿ ಬರ್ತಾರೆ ಅಂತ. ಅವರು ಖುಷಿಯಿಂದ ಒಪ್ಕೊಂಡು ಮಾಡಿದ್ರು, ಎಲ್ಲ ಮಾಡ್ಕೊಂಡು ಬಂದರು. ಅಪ್ಪಾಜಿ ವಾಪಸ್ಸು ಬಂದಾಯಿತು. 12 ಎಷ್ಟು ವರ್ಷದಿಂದ ನನಗೆ ಮನೆ ತಗೋಬೇಕು ಅಂತ ಇದಾಗ್ತಾ ಇದ್ದು. 22 ವರ್ಷದಿಂದ ಅವ್ರ ಮನೆ ತಗೋಬೇಕು, ಇರೋ ಮನೆಯೇ ತಗೋಬೇಕು ಅಂದ್ರೆ ಓನರ್ ಕೊಡ್ತೀನಿ ಅಂತ ಸ್ವಲ್ಪ ದಿನ ಹೇಳೋದು, ಕೊಡಲ್ಲ ಅಂತ ಸ್ವಲ್ಪ ದಿನ ಹೇಳೋದು, ತೂಗು ಯಾರನ್ನೆಲ್ಲ ಇತ್ತು. ಅಪ್ಪಾಜಿ ಹೋಗಿ ಬಂದ ತಕ್ಷಣ ಕೊಡ್ತೀನಿ ಅಂತಂದ್ರೆ ಇನ್ನೊಂದು 2 ತಿಂಗಳ ರಿಜಿಸ್ಟ್ರೇಷನ್. ಹಾಗೆ ಈ 2 ಗಂಟೆನ ಹೇಳ್ಬಿಡ್ತೀನಿ. 2 ನಿಮಿಷ 1 ನಿಮಿಷ ಹೇಳ್ತೀನಿ. ನನಗೇನು ಜಾಸ್ತಿ ಮಾತಾಡ್ತಿದ್ದಿಲ್ಲಪ್ಪ. ಮೊನ್ನೆ 12ನೇ ತಾರೀಕು ಮಂಜುಳಾ ಬಸವಣ್ಣ ಅಂತ ನಮ್ಮ ಮನೆ ಕಾರ್ಯಕ್ರಮ, ನಮ್ಮದು ಅಡ್ಮಿನ್ನೇ ಅವ್ರ ಮನೆ ಕಾರ್ಯಕ್ರಮ ಮೈಸೂರಲ್ಲಿ ಮುಗಿಸ್ಕೊಂಡ್ಬಂದ. ತುಂಬ ಕೂಗುಯಾಲಲ್ಲಿದ್ದಂತಹದ್ದು ಅವ್ರ ಮನೆಯವ್ರ ಪ್ರಮೋಷನ್ನು. ಅಪ್ಪಾಜಿ ಬಂದು 2 ದಿನಕ್ಕೆ ಆಗಿ ಹೋಗಿದೆ. 2 ದಿನ ಅಪ್ಪಾಜಿ ನಾವು ಬರ್ತಾ ಇದ್ದೀವಿ, ಫೋನ್ ಮಾಡಿದ್ದಾರೆ, ಅಪ್ಪಾಜಿ ನಮ್ಮ ಮನೆಯವ್ರ ಪ್ರಮೋಷನ್ ಆಗೋಯ್ತು ಅಂತ ಹೇಳ್ಬಿಟ್ಟು. 8 ವರ್ಷದಿಂದ ನನಗೆ ಒಂದು ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಕ್ಕಿರಲಿಲ್ಲ ಅಂತ ಇದು ಮಾಡಿದ್ರು ನಮ್ಮ ಇನ್ನೊಬ್ರು ಅಡ್ಮಿನ್ ರಮಾಶ್ರೀ ಅಂತ ಹೇಳ್ಬಿಟ್ಟು. ಅಪ್ಪಾಜಿ ಹೋಗಿದ್ದು ಬಂದರು, ಅವ್ರ ಗೌರ್ಮೆಂಟ್ ಒಂದು ಕಾಂಟ್ರಾಕ್ಟ್ ಆಯಿತು, ಹಾಸ್ಪಿಟಲ್ ಸಂಬಂಧಪಟ್ಟಿದ್ದು, ವಿತೌಟ್ ಲಂಚ, ಅವ್ರಿಗೆ ಸ್ಯಾಂಕ್ಷನ್ ಆಯಿತು, ವಿತೌಟ್ ಕೊಲಾಬರೇಟರ್ ಇಲ್ಲದೇನೆ ಅವ್ರಿಗೆ ಲೋನು ಸ್ಯಾಂಕ್ಷನ್ ಆಯಿತು. A to Z ಆಗಿ ಇಷ್ಟೊತ್ತಾಗಲೇ ಮುಂದೆ ಹೋಗಿರ್ಬೇಕು, 15 ದಿನದಲ್ಲಿ ಎಲ್ಲ ಮುಂದೆ ಹೋಗುತ್ತೇನೆ ಅಂತ ನನಗೆ ಹೇಳಿದ್ರು. ಹಾಗೆ ಅದೇ ಪರ್ಪಸ್ಗೆ ಅಪ್ಪಾಜಿ ಎಲ್ಲ ಕಡೆನೂ ಹೋಗಲ್ಲ. ಅಲ್ಲಿ ಹೋಗಿ ಸಾಮಾನ್ಯವಾಗಿ ಹೋಗೋದ್ರೆ ಮಹತ್ತರ ಬದಲಾವಣೆ ಆಗುತ್ತೆ. ಹಾಗೆ ಜಗನ್ಮಾತೆಯ ಎಲ್ಲರೂ ಮನೆಗೆ ಬನ್ನಿ, ನೀನು ಸುಮ್ಮನೆ ಅದನ್ನೇ ಹೇಳ್ಬಿಟ್ಟಿದ್ರು, ಮನೆ ಎಲ್ಲ ಕಡೆಗೂ ಹೋಗಲ್ಲ ಅಂತಂದ್ರು. ಎಲ್ಲಿಗೆ ಪ್ರೇರಣೆ ಆಗುತ್ತೋ ಅಲ್ಲಿಗೆ ಮಾತ್ರ ಅಪ್ಪಾಜಿ ಹೋಗ್ತಾರೆ. ಜೈ ಶ್ರೀರಾಮ್. ಪಾತ್ ಪೂಜೆ ಶುರು ಮಾಡು, ಲೇಟ್ ಆಗ್ತಾ ಇದೆ. ಒಂದಾಯ್ತಾ? ಒಂದು ಮಕ್ಕಳಾಗ चिंता विघ्न विनाशनी कमलासनी शका विषहत्ति हंसवाहिनी माता देहु सुमा अरज सुनी ले अमतनी हे भगवती के जो भेद दैत्य विहारणी देवियो माता करजो जय। हे जगजननी हे जगदम्बा हे जगजननी हे जगदम्बा मात भवानी शरण तुझे हे जगजननी हे जगदम्बा आदि शक्ति मां आदि अनादि
Can I expect 100% silence from you? ಬನ್ನಿ. ಹಾಂ ಈಗಲೇ ಮಾಡಿಸ್ತೀನಿ. ಕೇಕ್ ಕಟ್ಟಿಂಗ್ ಇದೆ, ಅದಾದ್ಮೇಲೆ ಮುಖ್ಯದಕ್ಕೆ ಸರಿ ಆಯಿತು, ಒಂದು ನಿಮಿಷ. Nobody should stand. Everybody has to sit. ಅವ್ರಿಗೆ ಆಮೇಲೆ ಅಂತ ಹೇಳಿದೆ. ಇಟ್ಕೊಳ್ಳಿ ಇಲ್ಲಿ ಮೇಲೂ ಅಷ್ಟೇ. Nobody has to stand. Everybody has to sit. I don't want anybody to be standing. ಯಾರು ನಿಂತಿರಬಾರದು. Camera. ತಂಗಿ ತಗೋ ಅವ್ನು ತಗೋ ಯಾರ್ದಿದು ಈಚೆ ಬಾ. ಅಪ್ಪಾಜಿಯ ಹ್ಯಾಪಿ ಬರ್ತ್ಡೇ ಕಂಟಿನ್ಯೂಷನ್, ಅದಕ್ಕೋಸ್ಕರ ಕೇಕ್ ಕಟ್ಟಿಂಗು. ಯು ಸ್ಟ್ಯಾಂಡ್ ಅಪ್ ಅಂಡ್ ಜಾಯಿನ್ ವಿತ್ ಮೀ. ಯು ಸೇ ಹ್ಯಾಪಿ ಬರ್ತ್ಡೇ ಟು ಅಪ್ಪಾಜಿ. ಅಲ್ಲದೆ ಡೋಂಟ್ ಕಮ್ ಫಾರ್ವರ್ಡ್. ಅಲ್ಲದೆ